ಇವರಿಗೆ ತಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ಅಭಿನಂದನೆ. ಯಾಕಂದ್ರೆ ನಾನು ಎಕ್ಸೈಟೆಡ್ ಕಾಯ್ತಾ ಇದ್ದೀನಿ. ಬೆಂಗಳೂರು ಪಾದಾರ್ಪಣೆ ಮಾಡಿದರೆ ಅವ್ರ ಸಮಯ ಯಾವಾಗ ಬರುತ್ತೆ, ಯಾವಾಗ ಮೀಟ್ ಮಾಡ್ತೀವಿ ಅಂತ ನಾವು ಎಕ್ಸೈಟೆಡ್ ಕಾಯ್ತಾ ಇದ್ದೀವಿ. ಸೊ ವಿತ್ ಅವ್ರ ಬರ್ತ್ಡೇ ಸೆಲೆಬ್ರೇಷನ್ ನಾವೆಲ್ಲ ಇನ್ವಾಲ್ವ್ ಆಗಕ್ಕಾಗಿಲ್ಲ, ಆದರೆ ಇವತ್ತು ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲರೂ ಭಾಗಿಯಾಗಲಿಕ್ಕೆ ಸಾಧ್ಯತೆ ಇದೆ. ನಾವೆಲ್ಲರೂ ಸೇರಿ ವರ್ಲ್ಡ್ ದಿ ಬೆಸ್ಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಬರ್ತ್ಡೇನ ನಾವು ಈವ್ನಿಂಗ್ ಸೆಲೆಬ್ರೇಷನ್ ಮಾಡೋಣ. ಸೊ ಹಾಗೆ ನಮ್ಮ ಕಂಪನಿಯ ಫೌಂಡರ್ಸ್ ಎಕ್ಸ್ಪೆಷಲಿ ಮಿಸ್ಟರ್ ಮೈಸ್ ಸೊ ಬೆಳಗ್ಗೆ ತಾನೇ ಒಂದೊಳ್ಳೆ ಬೂಸ್ಟಪ್ ಅನ್ನು ಕೊಟ್ಟಿದ್ದಾರೆ, ಹಲವಾರು ವಿಚಾರಗಳನ್ನು ಕೊಟ್ಟಿದ್ದಾರೆ. ಕಲ್ತಿದ್ದೀರಾ? ಕಲೀಲಿಕ್ಕೆ ಅವಕಾಶ ಸಿಕ್ಕಿದೆಯಾ? ಸೊ ಹಾಗೆ ಎದೆಯಲ್ಲಿ ಗುರಿ ಇರಬೇಕು, ಹಿಂದೆ ಗುರಿ ಇರಬೇಕು ಅನ್ನೋರು ನೆಕ್ಸ್ಟ್ ಸೆಷನ್ ಬರ್ತಾರೆ ಊಟ ಆದಮೇಲೆ. ಸೊ ಅವರು ವೇಟಿಂಗ್ ಅಲ್ಲಿದ್ದಾರೆ, ಅವರು ಪ್ರಿಪ್ರೇಷನ್ ಆಗ್ತಾ ಇದ್ದಾರೆ. ಸೊ ಹಾಗೆ ನಮ್ಮ ಕಂಪನಿಯ ಫೌಂಡರ್ಸ್ ಎಲ್ಲ ಲೆಜೆಂಡ್ಸ್, ಫ್ರಂಟ್ ಲೈನ್ ಲೀಡರ್ಸ್ ಹಾಗೂ ಕಲೀಲಿಕ್ಕೆ ಬಂದಂತ ತಮ್ಮೆಲ್ಲರೂ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತ ಕೋರ್ತಾ, ಹಾಗೆ ಡ್ಯಾನ್ಸ್ ಮಾಡಕ್ ಬಂದಿದ್ದವ್ರ ಜೊತೆ ಇಬ್ರು ಡ್ಯಾನ್ಸ್ ಮಾಡಿದಂತ ಪ್ರಿಯಾ ಕದಮ್ ಅವರು ಮತ್ತೆ ರೋಹಿತ್ ರೆಡ್ಡಿ ಅವ್ರಿಗೂ ಒಂದು ಥ್ಯಾಂಕ್ಸ್. ಸೊ ಸ್ನೇಹಿತರೆ, ಇವತ್ತು ನನಗೆ ಪ್ರೋಗ್ರಾಮ್ ಯಾವ ತರ ಕ್ಲೋಸ್ ಮಾಡಬೇಕು ಅಂತೇಳಿ, ಅಂದ್ರೆ ನಾವು ಒಬ್ಬ ವ್ಯಕ್ತಿ ಹತ್ರ ಹೋಗ್ತೀವಿ, ಏನ್ ಮಾತಾಡ್ಬೇಕು ನಮಗೆ ಗೊತ್ತಿಲ್ಲ. ಒಬ್ಬ ವ್ಯಕ್ತಿ ಹತ್ರ ಹೋಗ್ತೀವಿ, ಜಾಯಿನ್ ಆಗಿದ್ದೀವಿ, ಏನ್ ಮಾತಾಡ್ಬೇಕು ಅಂತ ಗೊತ್ತಿದ್ದರೆ ಎಷ್ಟೋ ಜನರು ಕ್ಲೋಸಿಂಗ್ ಹೋಗ್ತಾ ಇದೆ. ಎಷ್ಟೋ ಜನ ಮೀಟಿಂಗ್ ಅಲ್ಲಿ ಏನ್ ಮಾತಾಡಬೇಕು, ಯಾಕಂದ್ರೆ ಕಾರ್ಯಕ್ರಮನ ಆರ್ಗನೈಸ್ ಮಾಡ್ತಾರೆ, ಸೆಮಿನಾರ್ಸ್ಗಳನ್ನ ಆರ್ಗನೈಸ್ ಮಾಡ್ತಾರೆ. ಸೆಮಿನಾರ್ ಅಲ್ಲಿ ಯಾವ ತರ ಇರಬೇಕು ನಮ್ಮ ಆಟಿಟ್ಯೂಡ್ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆರ್ಗನೈಸ್ ಮಾಡಿದಾಗ ಅಲ್ಲಿ ವಾತಾವರಣಗಳನ್ನ ಹೇಗೆ ಮೇಂಟೈನ್ ಮಾಡಬೇಕು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸ್ನೇಹಿತರೆ. ಸೊ ನನಗೆ ಕೊಟ್ಟಿರ್ತಕ್ಕಂಥ ಟಾಪಿಕ್ ಸೆಮಿನಾರ್ ಕ್ಲೋಸಿಂಗ್ ಕಮ್. ಒಬ್ಬ ವ್ಯಕ್ತಿಗೆ ಏನ್ ವಿಚಾರಗಳನ್ನ ನೀವು ಕೊಟ್ಟಾಗ ಅವನಿಗೆ ಮನದಟ್ಟ ಆಗುತ್ತೆ ನಿಮ್ಮ ಸೇಲ್ಸ್ ಕ್ಲೋಸಿಂಗ್ ಆಗ್ಲಿಕ್ಕೆ. ನೀವಿದ್ರಲ್ಲಿ ಪರ್ಫೆಕ್ಟ್ ಆಗ್ಬಿಟ್ರೆ, ನೀವಿದ್ರಲ್ಲಿ ಪರ್ಫೆಕ್ಟ್ ಆದ್ರೆ 100 ಅಲ್ಲ 1000%. MD ಸರ್ ಏನ್ 300 ಜನ ಡೈಮಂಡ್ ನ ಸರ್ಚ್ ಅಲ್ಲಿದ್ದಾರೆ, ಆ 300 ಜನ ಡೈಮಂಡ್ಸ್ ಅಲ್ಲಿ ನೀವು ಒಬ್ಬರಾಗಿರ್ತೀರ. ವಿ ಸ್ಟಾರ್ ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್. ಸೊ ಎಷ್ಟೋ ಜನ ವ್ಯಕ್ತಿಗಳು ಒಂದು ಸಂಸ್ಥೆ ವಿಚಾರ ತಿಳಿಸಬೇಕಾದ್ರೆ ಪೂರ್ಣ ಪ್ರಮಾಣದಲ್ಲಿ ಒಂದು ಕಂಪನಿ ಹೆಸರು ಹೇಳಲಿಕ್ಕೂ ನಮ್ಮ ಶೆಟ್ಟೋ ತರ ಜುಗುರು ಮಾಡ್ತೀವಿ. ವಿಷಯವನ್ನ ಹೇಳಲಿಕ್ಕೆ ಕರೆಕ್ಟ್ ಅಲ್ಲ. ಒಬ್ಬ ವ್ಯಕ್ತಿ ಹತ್ರ ನಗರಕ್ಕೆ ಟ್ಯಾಕ್ಸ್ ಇಲ್ಲ, ಟ್ಯಾಕ್ಸ್ ಕಟ್ಟೋದಿದೆಯಾ? ಚಪ್ಪಳ ಹೊಡೆಯಕ್ಕೆ ಟ್ಯಾಕ್ಸ್ ಕಟ್ಟಬೇಕಾ? ಕರೆಕ್ಟ್ ಹೌದು. ಇಲ್ಲಿ ನೋಡಿದ್ರಿ, ಆಮೇಲೆ ಕಸ್ಟಮರ್ ಮನೆಗೆ ಹೋದಾಗ ಚಪ್ಪಳ ಹೊಡೆದ್ಬಿಡಿರ ಸ್ಟಾರ್ಟಿಂಗ್. ಅಲ್ಲಿ ಏನಿದ್ರು ಒಂದು ಸ್ಮೈಲ್ ಮುಖಾಂತರ ಅವ್ರನ್ನ ಇಂಟ್ರೊಡಕ್ಷನ್ ಮಾಡ್ಕೋಬೇಕು. ಸೊ ಸ್ನೇಹಿತರೆ, ಇವತ್ತು ನಮ್ಮ ಸಂಸ್ಥೆಯ ವರ್ಲ್ಡ್ ದಿ ಬೆಸ್ಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಯಾರು? ಒನ್ ಅಂಡ್ ಓನ್ಲಿ ಶ್ರೀಮಾನ್ ಶ್ರೀ ಡಾಕ್ಟರ್ ಹಿಂದೂಸ್ತಾನಿ. ಕರೆಕ್ಟ್ ಆದವರು. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ಇವರದ್ದು ಏನ್ ಹಿನ್ನೆಲೆ ಇದೆ ಅದೆಲ್ಲ ಆಲ್ರೆಡಿ ಮೈಸೂರು ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಕೊಟ್ಟಿದ್ದಾರೆ ಕಂಪನಿ ಪ್ರೊಫೈಲ್ ಅಲ್ಲಿ. ಕರೆಕ್ಟ್ ಆದವರು. ಅದನ್ನ ನಾವು ಸ್ವಲ್ಪ ಸ್ಟಡಿ ಮಾಡ್ಕೋಬೇಕು ಸ್ನೇಹಿತರೆ. ಸೊ ರೈಸಿಂಗ್ ಕಿಂಗ್ಡಮ್ ಒಂದು ಅವಕಾಶ ಕೊಟ್ಟಂತ ಮ್ಯಾನೇಜಿಂಗ್ ಡೈರೆಕ್ಟರ್, ಇಡೀ ಇಂಡಿಯಾದಲ್ಲೇ ಒಂದು ಚಾಕು ಮೂಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಸೊ ಇವತ್ತು ಸೇಲ್ಸ್ ಕ್ಲೋಸಿಂಗ್ ಟೆಕ್ನಿಕ್ಸ್ ಮತ್ತೆ ಟಿಪ್ಸ್ ಬಗ್ಗೆ ನಾನು ಮಾತಾಡಲಿಕ್ಕೆ ಇಚ್ಛೆ ಪಡ್ತೀನಿ ಸ್ನೇಹಿತರೆ. ಹಾಗೆ ಎಂಡಿಂಗ್ ಅಲ್ಲಿ ನನ್ನ ಲೈಫ್ ಸ್ಟೋರಿ ಹೇಗಿತ್ತು ಅನ್ನೋ ವಿಚಾರನ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನನಗೆ 1 ಗಂಟೆ 40 ನಿಮಿಷದವರೆಗೂ ಅವಕಾಶ ಕೊಟ್ಟಿದ್ದಾರೆ. ತುಂಬಾ ಜನ ಊಟ ಮಾಡಿರಲಿಲ್ಲ ಸರ್, ಊಟ ಬೇಕು ಅಂತಾರೆ, ಅಷ್ಟಾಗಿ ಮುಗಿಸಿ ಅಂತ ಹೇಳಿದ್ದಾರೆ. 1 ಗಂಟೆ ಇರ್ಬೋದ ನನ್ನ ಜೊತೆ? ಸೀರಿಯಸ್ ಆಗಿರ್ತೀರಾ? ಯಾರ ಮೊಬೈಲ್ ಇದೆ? ಎಲ್ಲರ ಕಡೆ ಇದೆಯಲ್ಲ, ಸ್ವಲ್ಪ ಮಗಡ ನಿಲ್ಲಿಸಿ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಇರ್ಬೋದು, ಅಥವಾ ಯಾವುದೇ ಒಂದು ಸೆಮಿನಾರ್ ಕ್ಲೋಸಿಂಗ್ ಆಗ್ಬೇಕಾದ್ರೆ, ಅಥವಾ ಒಂದು ಹೋಮ್ ಮೀಟಿಂಗ್ ಇರ್ಬೋದು, ಅದು 20 ಜನ ಇರಲಿ, 10 ಜನ ಇರಲಿ, 50 ಜನ ಇರಲಿ, 100 ಜನ ಇರಲಿ ಸ್ನೇಹಿತರೆ, ವೆರಿ ವೆರಿ ಇಂಪಾರ್ಟೆಂಟ್. ಪ್ರತಿಯೊಬ್ಬ ವ್ಯಕ್ತಿನೂ ಅವರ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡ್ಬೇಕು ಸ್ನೇಹಿತರೆ. ವೆರಿ ವೆರಿ ಇಂಪಾರ್ಟೆಂಟ್. ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಬೇಕು. ಎಷ್ಟೋ ಜನ ಹೋಮ್ ಮೀಟಿಂಗ್ ಹೋಗಿರ್ತೀರಾ ಅಥವಾ 1 to 1 ಹೋಗಿರ್ತೀರಾ, ಅಲ್ಲಿ ನಿಮ್ಮ ಸೀನಿಯರ್ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ, ನೀವು ಮೊಬೈಲ್ ನೋಡ್ಕೊಂಡು ಕೂತಿರ್ತೀರಾ. ಸರ್, ಎಷ್ಟೋ ಜನ ಮೊಬೈಲ್ ನೋಡ್ತಾ ಇರ್ತಾರೆ, ಇಂಟ್ರೊಡ್ಯೂಸ್ ಮಾಡ್ಕೊಟ್ಬಿಡಿ ಸೀದಾ ಮೊಬೈಲ್ ಇಟ್ಕೊಂಡು ಹೋಗ್ಬಿಡ್ತಾರೆ. ಅವ್ರು ಮೋದಿಜಿ ಮಾಡಿರ್ತಾರೋ, ಸಿದ್ದರಾಮಯ್ಯ ಮಾಡಿರ್ತಾರೋ, ಅವ್ರು ಡಾರ್ಲಿಂಗ್ ಮಾಡಿರ್ತಾರೋ, ನಮ್ಮಂತೂ ಗೊತ್ತಿಲ್ಲ, ಬರೋದೇ ಇಲ್ಲ. ಓ ಸರ್ ಮುಗಿತಾ? ಏನಂದ್ರೆ ಸರ್, ಫಸ್ಟ್ ಈ ಫಾಲ್ಟ್ ಅನ್ನ ಕಮ್ಮಿ ಮಾಡಿಸ್ತೀನಿ.
ನೀವು ಒಬ್ಬ ವ್ಯಕ್ತಿ ಹತ್ರ ಹೋಗ್ಬೇಕಾದ್ರೆ ನಿಮ್ಮ ಆಟಿಟ್ಯೂಡ್ ತುಂಬಾ ಬನ್ನಿ ಸರ್ ನಮ್ಮ ಆಂಟಿ ಸಾರ್ ನಡೆದೋಗ್ಬಿಡುತ್ತೆ. ಆಂಟಿ ಅಂದ ತಕ್ಷಣ ಪಕ್ಕದ ಮನೇಲಿ ಇದ್ದೀನಿ ಅಂತೇಳಿ ಆ ನೈಟಿಗೆ ಹೋಗೋದಲ್ಲ. ಎಷ್ಟೋ ಜನ ಅದೆಲ್ಲ ತಪ್ಪು ಮಾಡ್ತಾರೆ ಸ್ನೇಹಿತರೆ. ಆಂಟಿ ಆದ್ರೇನು ಅಂಕಲ್ ಆದ್ರೇನು ಯಾರಾದ್ರೇನು ನಾವು ಬಿಸ್ನೆಸ್ ಅಲ್ಲಿ ಇದ್ದೀನಿ, ಪ್ರೊಫೆಷನಲ್ ಆಗಿರ್ಬೇಕು, ಪ್ರೊಫೆಷನಲ್ ಆಗಿ ಹೋಗ್ಬೇಕು ಸ್ನೇಹಿತರೆ. ನಿಮ್ಮ ಬದಲಾವಣೆಯಲ್ಲಿ ನೋಡ್ತಕ್ಕ ಸ್ಟಾರ್ಟ್ ಮಾಡ್ತಾರೆ. ನಿಮ್ಮ ಡಿಸ್ಟೆನ್ಸ್ ಅಲ್ಲಿ ನೀವು ಹೇಳ್ಬೇಕಾಗಿರೋ ವಿಚಾರನು ಅಫಿಷಿಯಲ್ ಆಗಿತ್ತು ಅಂದ್ರೆ ಅಫಿಷಿಯಲ್ ಮಾತು ಬರುತ್ತೆ. ಹೆಂಗ್ ಬೇಕಂತಿದ್ರೆ ಏನ್ ಮಾತು ಬರ್ಬೇಕು ಅದೇ ಬರ್ತಕ್ಕಂಥದ್ದು. ಕರೆಕ್ಟ್ ಹೋದವರು ಫಸ್ಟ್ ಆಫ್ ಆಲ್ ಯಾವುದೇ ಸೆಮಿನಾರ್ ಇರ್ಬೋದು, ಇನ್ಕ್ಲೂಡಿಂಗ್ ಇವತ್ತು ಎಷ್ಟೋ ಜನ ಮೊಬೈಲ್ ನನಗೆ ಗೊತ್ತು ಕಳ್ಳಟ ಆಡ್ತಾ ಇರ್ತಾರೆ. ನಿನ್ನೆ ಯಾಕೆ ಸ್ವಲ್ಪ ಮಿಡಲಲ್ಲಿ ಹೋದ ಗೊತ್ತಾ, ಸ್ವಲ್ಪ ಎಲ್ಲ ಮೊಬೈಲ್ ಜಾಸ್ತಿ ನೋಡ್ತಾ ಇರ್ತಾರೆ. ಈಗಲೂ ನೋಡ್ತಾ ಇದ್ದಾರೆ, ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಕೆಳಗಿಳಿದಲ್ಲಿ ಹೋಗೋದು ಜಾಸ್ತಿ. ಈ ಕಡೆ ಹೋಗೋದು, ಆ ಕಡೆ ಹೋಗೋದು, ಈ ಕಡೆ ಹೋಗೋದು, ಆ ಕಡೆ ಹೋಗೋದು, ಹಂಗೆ ಮಾಡಿ. ಸ್ವಲ್ಪ ದಿನ ಯಾರು ಲವರ್ಸ್ಗೆ ಯಾರು ವಾಟ್ಸಪ್ ಮಾಡಿದ್ರೆ ಪ್ಲೀಸ್ ಡೋಂಟ್ ಡಿಸ್ಟರ್ಬ್ 1.5 hour ಅಂತ ಹಾಕಿ. ಮಧ್ಯಾಹ್ನ ಬೇಕಾದ್ರೆ 1:30 ಇಂದ 2:30ವರೆಗೂ ಊಟ ಬಿಟ್ಬಿಡಿ, ಮೊಬೈಲಲ್ಲೇ ಇರಿ, ನೋ ಪ್ರಾಬ್ಲಮ್. ಯಾರು ಡಬಲ್ ತಿನ್ನೋದಿದ್ರೆ ನಿಮ್ಮ ಊಟ ಅವ್ರು ಮಾಡ್ತಾರೆ. ಹೌದು, ಸೀರಿಯಸ್. ನಾವಿಲ್ಲಿ ಬಂದಿರ್ತಕ್ಕಂಥದ್ದು ಸ್ನೇಹಿತರೆ ಒಂದು ಅರ್ಥ ಮಾಡ್ಕೊಳ್ಳಿ. ಒಂದಿನ ಕಳೆದಿದ್ದೀರಾ, ಇವತ್ತು ಕಳಿತೀವಿ, ನಾಳೆನೂ ಕಳಿತೀವಿ. ಈ 3 days ಅಲ್ಲಿ ನಾವೇನು ತಗೊಂಡು ಹೋಗ್ತೀವಿ ಅದು ಇಂಪಾರ್ಟೆಂಟ್ ಸ್ನೇಹಿತರೆ. ನಾವಿಲ್ಲಿ ಬಂದ್ಮೇಲೆ ಏನ್ ತಗೊಂಡು ಹೋಗ್ತೀವಿ ಅದು ಇಂಪಾರ್ಟೆಂಟ್. ಎಷ್ಟೋ ಜನ ಫ್ಯಾಮಿಲಿಗೆ ಮಾತಾಡ್ಸಿಲ್ಲ, ಮಕ್ಕಳ ಹತ್ರ ಮಾತಾಡಕ್ಕಾಗಿರಲ್ಲ. ಅದರಲ್ಲಿ ಎಕ್ಸ್ಪೆಷಲಿ ಹಾಲಿಡೇ ಬೇರೆ, ಮಕ್ಕಳು ಮನೆಗೆ ಗೊಳೋ ಅಂತ ಇರ್ತವೆ. ಈಗ ಅಮ್ಮ ಇಲ್ಲ ಅಮ್ಮ ಇಲ್ಲ ಅಮ್ಮ ಇಲ್ಲ ಅಮ್ಮ ಇಲ್ಲ ಅಂತ. ಕರೆಕ್ಟ್ ಹೋದವರು ಸ್ಯಾಕ್ರಿಫೈಸ್ ಮಾಡಿದಿರಲ್ಲ, ಅದಕ್ಕೇನೋ ರಿಟರ್ನ್ಸ್ ತಗೊಂಡು ಹೋಗ್ಬೇಕಲ್ಲ. ನೀವು ಇಲ್ಲಿ ಪೇಮೆಂಟ್ ಎಲ್ಲ ಕೊಟ್ಟು ಬಂದು ನೀವು ಇಲ್ಲಿ ಸೀರಿಯಸ್ ಇದ್ದಲ್ಲೇ ದುಡ್ಡು ವೇಸ್ಟ್, ಸಮಯ ವೇಸ್ಟ್, ಮನೆಯವ್ರ ಮುಂದೆ ವ್ಯಾಲ್ಯೂ ಹೋಗುತ್ತೆ. ಸೀರಿಯಸ್ ಅಂತ ಕೂತೀರಾ? ಸೊ ಫಸ್ಟ್ ಆಫ್ ಆಲ್ ಯಾವುದೇ ಹೋಮ್ ಮೀಟಿಂಗ್ ಹೋಗ್ಲಿ, ಯಾವುದೇ ಕಾರ್ಯಕ್ರಮ ಇರ್ಬೋದು, ಏನೇ ಇರ್ಬೋದು, ಫಸ್ಟ್ ಆದ್ಯತೆ ಮೊಬೈಲ್ ಎಲ್ಲ ಸ್ವಿಚ್ ಆಫ್ ಮಾಡ್ತಕ್ಕಂಥ ವೆರಿ ವೆರಿ ಇಂಪಾರ್ಟೆಂಟ್. ಇದು ಫಸ್ಟ್ ನಿಮ್ಮ ಆಟಿಟ್ಯೂಡ್ ಬದಲಾಗಬೇಕಿದೆ. ಎಷ್ಟೋ ಜನ ಬದಲಾಗಲ್ಲ ಸ್ನೇಹಿತರೆ, ಒನ್ ಪಾರ್ಟ್. ಸೆಕೆಂಡ್ ಒನ್, ಸಿಟ್ ಇನ್ ಓಪನ್ ಮೈಂಡ್ ಸೆಟ್. ಎಷ್ಟೋ ಜನ ವ್ಯಕ್ತಿಗಳು ಓಪನ್ ಮೈಂಡ್ ಸೆಟ್ ಅಲ್ಲಿ ಕೂರಲ್ಲ ಸ್ನೇಹಿತರೆ. ಲೈಟೇ ಹೊಡಿತಾರೆ ಕಣ್ಣಿಗೆ. ಓಪನ್ ಮೈಂಡ್ ಸೆಟ್ ಅಲ್ಲಿ ಕೂರಲ್ಲ ಅಂತ ಸ್ನೇಹಿತರೆ. ಈ ಪ್ರಾಬ್ಲಮ್ ಯಾವುದೋ ಫೋನಲ್ಲಿ ಯಾವುದೋ ಮನೆ ಪ್ರಾಬ್ಲಮ್ ಅಂತು, ಯಾರೋ ಬಾಡಿಗೆ ಫೋನ್ ಮಾಡಿದ್ರು, ಬಾಡಿಗೆ ಕಟ್ಟಿಲ್ಲ, ಬಡ್ಡಿ ಕಟ್ಟಿಲ್ಲ, ಚೀಟಿ ಕಟ್ಟಿಲ್ಲ, ಸಂಘದ್ದು ಲೋನ್ ಕಟ್ಟಿಲ್ಲ, ಏನಾದ್ರು ಒಂದು ಡಿಸ್ಟ್ರಿಬ್ಯೂಟ್, ಮನೇಲಿ ಯಾವುದೋ ಒಂದು ಡಿಸ್ಟ್ರಿಬ್ಯೂಟ್ ಆಯ್ತು, ಅದನ್ನ ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡು ಒಂದು ಓಪನ್ ಮೈಂಡ್ ಸೆಟ್ ಅಲ್ಲಿ ಹ್ಯಾಪಿಯಾಗಿ ನೀವು ಕೂತಿರಲ್ಲ ಸ್ನೇಹಿತರೆ. ನೀವು ಒಂದ್ ಕಡೆ ಹೋದಾಗ ಅವ್ರಿಗೆ ½ hour 1 hour ನೀವು ಟೈಮ್ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಆ ಟೈಮು ನಿಮ್ಗೆ ವರ್ಕ್ ಆಗಿರ್ಬೇಕು ಸ್ನೇಹಿತರೆ, ಮೈನಸ್ ಆಗಬಾರ್ದು. ಒಂದು, ನೀವೇನು ಹೋಗ್ತಾ ಇದ್ದೀರಾ ಆ ವ್ಯಕ್ತಿದು ಸಮಯ ಪ್ರೀಶಿಯಸ್, ನಿಮ್ ಸಮಯನು ಪ್ರೀಶಿಯಸ್. ಕರೆಕ್ಟ್ ಹೋಗೋದು. ಈ ಎರಡು ಪ್ರೀಶಿಯಸ್ ಒಟ್ಟಿಗೆ ಇನ್ನೊಂದು ಪ್ರೀಶಿಯಸ್ ಇದೆ. ನಿಮ್ಮ ಅಪ್ಲೈನ್ ಕರ್ಕೊಂಡು ಹೋಗಿರ್ತೀರ, ಅವ್ರದ್ದು ಯಾವುದೋ ಕೆಲಸ ಇರುತ್ತೆ. ಎಸ್, ಇವರೇನೋ ಕರ್ತದಲ್ಲಿ ಒಂದು 100 ರೂಪಾಯಿ ತರಿಸ್ಕೊಡ್ಬೇಕಂತ ಹೇಳಿ ನಿಮ್ ಜೊತೆ ಬಂದಿರ್ತಾರೆ. ಆ ಸಮಯವನ್ನು ನೀವು ಕಿಲ್ ಮಾಡ್ದಂತಾಗುತ್ತೆ ಸ್ನೇಹಿತರೆ. ಇಲ್ಲಿ ನಮ್ಮ ಕೆಲವೊಂದು ತಪ್ಪುಗಳನ್ನ ನಾವು ಸರಿಪಡಿಸ್ಕೊಂಡಿಲ್ಲ ಅಂದ್ರೆ ನಮ್ಮ ಬುಡಕ್ಕೆ ನಾವೇ ಕೊಡ್ಲಿ ಪೆಟ್ಟು ಹಚ್ಕೊಳ್ಳೋದಿಲ್ಲ, ಬೆಂಕಿ ಹಚ್ಕೊಳ್ತಕ್ಕಂಥದ್ದು. ಕರೆಕ್ಟ್ ಹೋಗೋದು. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಎಷ್ಟು ನಿಮ್ಮ ಆಟಿಟ್ಯೂಡ್ ಅಲ್ಲಿ ಬದಲಾವಣೆ ಆಗುತ್ತೆ, ಎಷ್ಟು ಪೇಷನ್ಸ್ ಬರುತ್ತೆ, ಎಷ್ಟು ಆಕ್ಟಿವ್ ಆಗಿರ್ತೀರಾ, ಎಷ್ಟು ನಗುಮುಖದಲ್ಲಿರ್ತೀರಾ, ಎಷ್ಟು ಖುಷಿಯಾಗಿರ್ತೀರಾ, ಅದ್ರ ಮೇಲೆ ಡಿಪೆಂಡ್ ನಿಮ್ಮ ಕ್ಲೋಸಿಂಗ್. ನಾವು ಯಾರೋ ಏನೇ ನಿರ್ಮಲ ಏನು ಹೇಳ್ಬೇಕಂತಿದ್ದಲ್ಲ, ಅದೇ ಇಷ್ಟ ಅದು, ಅದೇ ಮೊನ್ನೆ ಮಾಡಿದ್ನಲ್ಲ, ಮೊನ್ನೆ ಮೀಟಿಂಗ್ ಹೋಗಿದ್ನಲ್ಲ, ನಾನು ಒಂದು 16,000 ಹಾಕ್ಬಿಟ್ಟಿದ್ದೆ, 2 ಜನ ಮಾಡ್ಬಿಟ್ಟಿದ್ದೀನಿ, ಇನ್ನು 1 ಜನ ಹಾಕಿದ್ರೆ ನಂಗೆ ಫಸ್ಟ್ ರ್ಯಾಂಕ್ 2,500 ಬರ್ತದೆ, ಅದಕ್ಕೆ ನಿನ್ನ ಬಂದೆ. ಅವುಗಳು ಅನ್ಕೊಂಡ್ರೆ, ಓ ನಾನು ಇಲ್ಲಿ ಬಕರ ಆದರೆ ಇವಳಿಗೆ ಒಂದು ಐಡಿಯಾ ಆಯ್ತು ಅಂದ್ರೆ ಇಲ್ಲಿ 2,500 ಪೇಮೆಂಟ್ ಹೋಗುತ್ತೆ. ಮಾತು ಹೇಗಿರ್ಬೇಕು ಅಂತ ಸ್ನೇಹಿತರೆ, ನಾವು ಮನೇಲಿ ಹೇಗೆ ಮಾಡ್ತೀವಲ್ಲ, ಮಾತಾಡ್ತೀವಲ್ಲ, ಆ ಥರ ಎಲ್ಲ ಮಾತಾಡ್ತಾರೆ ಆಗಲ್ಲ ಸ್ನೇಹಿತರೆ. ಕ್ಲೋಸ್ ಫ್ರೆಂಡ್ ಇದ್ದೀರಾ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ ಮೇಲೂ ಅವ್ರು ನಿಮ್ಮ ಅಪ್ಲೈನ್ ಆಗಿದ್ರೆ ಅಪ್ಲೈನ್ ಥರನೇ ರೆಸ್ಪೆಕ್ಟ್ ಕೊಡಿ. ನೀವು ಇಲ್ಲಿಂದ ಹೋದ್ಮೇಲೆ ನೀವು ಹೆಂಗಾರು ಹೋದಿರಿ, ನಾವು ಕೇಳಕ್ ಬರೋಲ್ಲ. ಇಲ್ಲೇ ಹೋಗಿಲ್ಲೇ ಬರಲ್ಲ ಅಂತ ಮಾತಾಡ್ತೀರಾ. ಎಷ್ಟೋ ಜನ ನಾವು ಅಬ್ಸರ್ವೇಷನ್ ಮಾಡಿರ್ತೀವಿ. ಎಷ್ಟೇ ಕ್ಲೋಸ್ ಇರಿ, ಔಟ್ ಸೈಡ್ ಹೀಗೆ ಇರಬಾರ್ದು. ನಿಮ್ಮಿಬ್ಬರು ಆಕ್ಟಿವಿಟೀಸ್ಗಳನ್ನ ಕೆಳಗೆ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಎಲ್ಲಿ ಬೇಕಲ್ಲೇ ಹೋಗೋದು, ಎಲ್ಲಿ ಬೇಕಲ್ಲಿಗೆ ಹೋಗೋದು, ಎಲ್ಲಿ ಬೇಕಲ್ಲಿ ಟಿಫನ್. ನನಗೊಂದ್ಸರಿ ಹಿಂಗೆ ಆಗ್ಬಿಡ್ತು, ಫುಲ್ ಟ್ಯಾಂಕ್ ನೀರು ಜಾಸ್ತಿ ಕುಡಿತೀವಲ್ಲ ಹೊರಗಡೆ ಓಡಾಡ್ತೀನಿ ಅಂತ, ಕಾರಲ್ಲಿ ಇಳಿದ್ಬಿಟ್ಟು ಸುಮ್ಮನೆ ಅಂತ ನಿಲ್ಲಕ್ಕೊಡಲ್ಲ. ನಮ್ಗೆ ಇದೆಲ್ಲ ಹಂಗಾಗ್ಬಿಟ್ಟಿದೆ ನಮ್ಮ ಕತೆ. ಫೋನ್ ಮಾಡೋ ಒಂದು 2-3 ಜನ, ಸರ್ ನೀವು ಕುಣಿಕಲಿಂದ ಈ ಕಡೆ ಹೋಟೆಲ್ ಪಕ್ಕ ಈ ಕಡೆ ನಿಲ್ಸಿ, ನಾನು ಅಲ್ಲಿ ಕಬ್ಬಿನ ಜ್ಯೂಸ್ ಇತ್ತಲ್ಲ ಒಂದು ಕುಡಿಯೋಣ ಕಡೆ ಅಷ್ಟೊತ್ತು ಹೋಗ್ಬರೋಣ ಅಂತ ಒಂಚೂರು ಹೋದೆ. ಅದನ್ನೂ ಅಬ್ಸರ್ವ್ ಮಾಡ್ತಾರೆ ಸರ್, ಅದನ್ನು ಅಬ್ಸರ್ವ್. ನಿಮ್ಗೆ ಗೊತ್ತಿಲ್ಲ ಯಾರು ಬಸ್ಸಲ್ಲಿ ಓಡಾಡ್ತಾ ಇರ್ತಾರೆ, ಯಾರು ಎಲ್ಲಿ ಹೋಗ್ತಾ ಇರ್ತಾರೆ ಗೊತ್ತಿಲ್ಲ ಸ್ನೇಹಿತರೆ. ಇಷ್ಟು ಜನರನ್ನ ನಾನು ನೋಡೋಕ್ಕಾಗಲ್ಲ, ಆದ್ರೆ ಇಷ್ಟು CC ಕ್ಯಾಮ್ರಾಗಳು ನಾನು ನೋಡ್ತಾ ಇದ್ದೆ. ನೀವು ಯಾಕೆ ಕೂತಿದ್ದೀರಿ
ಕೂತಿದ್ದೀರಾ, ನೀವು ಯಾರ ಹತ್ರ ಹೆಂಗೆ ಕೂತಿದ್ದೀರಾ, ಎಷ್ಟು ಕ್ಲೋಸಲ್ಲಿ ಕೂತಿದ್ದೀರಾ ಅಬ್ಸರ್ವ್ ಮಾಡ್ತಾರೆ ಸ್ನೇಹಿತರೆ. ಇಲ್ಲಿ ಅರ್ಧ ಒಳ್ಳೆಯವರು ಇದ್ದಾರೆ, ಅರ್ಧ ಖರಾಬ್ ಇರ್ತಾರೆ ಸ್ನೇಹಿತರೆ. ನಿಮ್ಗೆ ಏನೇ ಅಡ್ಜಸ್ಟ್ಮೆಂಟ್, ನಿಮ್ಗೆ ಎಷ್ಟೇ ಕುಚ್ಚು ಎಲ್ಲ ಒಳ್ಳೆ ನೋ ಕುಚ್ಚು ಇರಬಾರ್ದು. ಅಫಿಷಿಯಲ್ ಆಗಿರಬೇಕು. ಫುಡ್ ಆಯ್ತಾ, ಅಫಿಷಿಯಲ್ ಕುತ್ಕೋಬೇಕು, ಚರ್ಚೆ ಮಾಡಬೇಕು. ಇನ್ನೂ ಹಾಫ್ ಅವರ್ ಟೈಮ್ ಇದ್ದ, ರೂಮ್ಗೆ ಹೋಗಿ 10 ನಿಮಿಷ ರೆಸ್ಟ್ ಮಾಡಿ ಬೇಕಾದ್ರೆ ಬನ್ನಿ. ಮನೆಗೆ ಹೋಗಿ ಅಲ್ಲಿ ಬೇಕಾದ್ರೆ ರೂಮ್ಗೆ ಹೋಗಿ ಒಂದು 10 ನಿಮಿಷ ಫ್ಯಾಮಿಲಿ ಮಾತಾಡಿ ಬನ್ನಿ ಬೇಕಾದ್ರೆ, ಅವ್ರು ಖುಷಿ ಪಡ್ತಾರೆ. ಕರೆಕ್ಟ್ ಹೌದು. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈ ಓಪನ್ ಮೈಂಡ್ ಸೆಟ್ ಯಾರಿಗಿಲ್ಲ ಆ ವ್ಯಕ್ತಿ ಡೆವಲಪ್ಮೆಂಟ್ ಆಗ್ಲಿಕ್ಕೆ ಆಗಲ್ಲ ಸರ್. ವೆರಿ ವೆರಿ ಇಂಪಾರ್ಟೆಂಟ್. ಥರ್ಡ್ ಒನ್, ಡೋಂಟ್ ಡಿಸ್ಟರ್ಬ್ ಅದರ್ಸ್. ಈಗ ಸರ್ ಕೂತ್ಬಿಟ್ಟಿದ್ದಾರೆ ಇಲ್ಲಿ, ಎಕ್ಸಾಂಪಲ್ ಒಂದು ಮನೆಗೆ ಹೋಗಿರ್ತಾರೆ ಅನ್ಕೊಳ್ಳಿ, ಒಂದು ಮೀಟಿಂಗ್ ಅಲ್ಲಿ ಸರ್ ಯಾವಾಗ ಇವ್ರನ್ನ ಹಿಂಗೆ ನೋಡ್ತಾ ಇದ್ದಾರೆ, ಹಿಂಗೆ ನೋಡೋದು ಈ ಕಡೆ ನೋಡೋದು, ಆ ಕಡೆ ನೋಡೋದು ಈ ಕಡೆ ನೋಡೋದು. ಇವ್ರು ಏನಂತ ನನಗೆ ಯಾಕೆ ಮಾಡ್ತಾರೆ, ನನ್ನ ಡ್ರೆಸ್ ಸರಿ ಹಾಕಿಲ್ವಾ, ಸರಿ ಅವ್ರು ಸರಿ ಇದ್ರು ಸರಿ ಮಾಡ್ಕೊಂಡು ಹೋಗ್ತಾರೆ. ಎಕ್ಸ್ಪೆಷಲಿ ಹೆಣ್ಮಕ್ಳು ನೋಡ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಟ್ರೆ ಅಲ್ಲೇ ಹಾಕೊಂಡು ನೋಡ್ತಾರೆ, ನನಗೆ ಏನಕ್ಕೆ ಅನ್ಸಿದ್ದು ಚೆನ್ನಾಗಿ ಕಾಣ್ತಾ ಇದ್ವಿ, ನಮ್ಮ ಸರ್ವ ಚೆನ್ನಾಗಿತ್ತು, ಇದ್ರಲ್ಲೇ ಸಮಯ ಕಳೆದ್ಬಿಡ್ತಾರೆ. ಕಾನ್ಸಂಟ್ರೇಷನ್ ಹೋಗ್ಬಿಡ್ತವೆ, ಕಾನ್ಸಂಟ್ರೇಷನ್ ಹೋಗುತ್ತೆ. ಡೋಂಟ್ ಡಿಸ್ಟರ್ಬ್ ಅದರ್ಸ್. ಅಕ್ಕಪಕ್ಕದಲ್ಲಿ ಮಾರಿಕೊಂಡು ನಿಮ್ಕೊಂಡು ಇಲ್ಲಿ ನನ್ನ ಮೇಲೆ ಇರಬೇಕು, ಅಕ್ಕಪಕ್ಕ ಇರಬಾರ್ದು. ನನ್ನ ದೃಷ್ಟಿ ಬೇಕಾದ್ರೆ ತೆಗೆಸ್ಕೊತೀನಿ ಮನೇಲಿ, ನಿಮ್ಮ ಕಣ್ಣು ನನ್ನ ಮೇಲೆ ಇರಬೇಕು. ಅಲ್ಲಿ ಹೋದಾಗಲೂ ಅಷ್ಟೇ, ಯಾರಲ್ಲಿ ಕಸ್ಟಮರ್ ಮನೆಗೆ ಹೋದಾಗಲೂ ಅಷ್ಟೇ, ಅಲ್ಲಿ ಕೂತಾಗ ಒಬ್ಬರು ಮಾತಾಡ್ಬೇಕಾದ್ರೆ ಒಬ್ರು ಹೆಣ್ಮಕ್ಳು ಕೂತಿದ್ದಾರೆ, ಅವ್ರಿಗೆ ಪ್ಲಾನ್ ಹೇಳ್ತಾ ಇದ್ರು, ಅಥವಾ ಯಾರು ನಿಮ್ಮ ಫ್ರೆಂಡ್ ಕೂತಿದ್ದಾರೆ, ಫ್ರೆಂಡಿಗೆ ಪ್ಲಾನ್ ಹೇಳ್ತಾ ಇದ್ದೀರಾ, ಎದುರುಗಡೆ ಅವ್ರ ವೈಫ್ ಅವ್ರ ತಂಗಿ ಕೂತಿದ್ದಾರೆ, ಇಷ್ಟ ಪ್ಲಸ್ ಪ್ರೈವೇಟ್ ಲಿಮಿಟೆಡ್ ಸೂಪರ್ ಡೂಪರ್ ಇದೆ, ಹೀಗಿದೆ ಆಗಿದೆ. ಅವ್ರು ಅನ್ಕೊಂತ ನನ್ನ ನೋಡೋದು, ನನ್ನ ತಂಗಿ ನೋಡ್ತಾ, ನನ್ನ ಹೆಣ್ಣು ನೋಡ್ತಾವೆ ಅಂತ. ಕರೆಕ್ಟ್ ಅವರು ಅದಕ್ಕೆ ಡಿಸ್ಟರ್ಬ್ ಆಗ್ತೀವಿ. ಇವೆಲ್ಲ ಡಿಸ್ಟರ್ಬ್ ಆಗೋದು, ಇವೆಲ್ಲ ತುಂಬ ತಪ್ಪುಗಳನ್ನ ನಾವು ಫೀಲ್ಡಲ್ಲಿ ಮಾಡ್ತೀವಿ. ಇವೆಲ್ಲ ತುಂಬಾ ತಪ್ಪನ್ನ ನಾವು ಫೀಲ್ಡಲ್ಲಿ ಮಾಡ್ತೀವಿ ಸ್ನೇಹಿತರೆ. ಜನ ಅಬ್ಸರ್ವ್ ಮಾಡ್ತಾರೆ, ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾರೆ. ನಾಳೆ ಏನಾಗುತ್ತೆ ಅಂತ ಹೇಳಿದ್ರೆ, ಇವ್ರೊಟ್ಟಿಗೆ ಹೋದ್ರೆ ಬೇಡ ಮನೇಲಿ ಚೆನ್ನಾಗಿ ಅಂತಾರೆ, ನಿಮ್ಗೆ ಗೊತ್ತಿಲ್ಲ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಡಿಸ್ಟರ್ಬ್ ಮಾಡೋದು ಗೊತ್ತಾಗ ಇನ್ನು ಬೇರೆ ಬೇರೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಅದು ಹೇಳ್ತಾ ಹೋದ್ರೆ ಸಂಜೆವರೆಗೂ ನಂದೇ ಸ್ಪೀಚ್ ಆಗಿಬಿಡುತ್ತೆ. ನಿಮ್ಗೆ ಅರ್ಥ ಆಗಿರುತ್ತೆ ಏನೇನು ಡಿಸ್ಟರ್ಬ್ ಮಾಡಬಾರ್ದು, ಯಾವ ಥರ ಇರಬೇಕು, ಹೇಗಿರಬೇಕು, ಕಾರ್ಯಕ್ರಮಕ್ಕೆ ಹೋದಾಗ ಹೇಗಿರಬೇಕು. ನೋಡಿ, ಮದುವೆ ಮನೆ ಜಾಲಿ ನಿಂದೆ ಕುಟುಂಬ, ಇದು ಮದುವೆ ಮನೆ ಅಲ್ಲ. ಕರೆಕ್ಟ್ ಹೋದವರು ಏನಾಗುತ್ತೆ ಅಂದ್ರೆ, ಇಲ್ಲಿಂದ ಹೋದ್ಮೇಲೆ ನಮ್ಮ ಸುಮ್ಮನಿರಲ್ಲ. ಇಲ್ಲಿ ಹೋಯ್ತು ಅಂದ್ರೆ ನೋಡಿ, ಮ್ಯಾಕ್ಸಿಮಮ್ ನಾವು ಜಾಸ್ತಿ ಇನ್ವಾಲ್ವ್ ಹೋಗಲ್ಲ ಪ್ರೋಗ್ರಾಮ್ ಅಲ್ಲೆಲ್ಲ. ಯಾರು ಒಬ್ಬರ ಹತ್ರ ಚೆನ್ನಾಗಿ ಮಾತ್ರ ಏನ್ ಮೇಡಮ್ ಚೆನ್ನಾಗಿರೋದು ಸ್ವಲ್ಪ ಮಾತಾಡೋದು, ಅದು ನಿಮ್ಮ ಫ್ಯಾಮಿಲಿಗೂ ಎಫೆಕ್ಟ್ ಆಗುತ್ತೆ, ನಿಮ್ಮ ಎಂಗೇಜ್ಗೂ ಧಕ್ಕೆ ಆಗುತ್ತೆ, ನಿಮ್ಮ ಟೀಮಲ್ಲೂ ನಾನ್ಸೆನ್ಸ್ ತರ ಮಾತಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೆಲ್ಲ ನಿಮ್ಮ ಟೀಮಿಗೆ ಎಫೆಕ್ಟ್ ಆಗುತ್ತೆ ಸ್ನೇಹಿತರೆ, ನಿಮ್ಮ ಭವಿಷ್ಯಕ್ಕೆ ಎಫೆಕ್ಟ್ ಆಗುತ್ತೆ. ನಿಮ್ಮ ಟೀಮಿಗೆ ಎಫೆಕ್ಟ್ ಆಯ್ತು ಅಂದ್ರೆ ನಿಮ್ಮ ಭವಿಷ್ಯಕ್ಕೆ ಎಫೆಕ್ಟ್. ಕೆಲವು ನಾನ್ಸೆನ್ಸ್ ಅವ್ರಿಗೆ ಗೊತ್ತಿಲ್ಲ, ಮೆಚುರಿಟಿ ಇಲ್ಲ, ಏನ್ ಮಾತಾಡಬೇಕು ಏನ್ ಮಾತಾಡಬಾರ್ದು. ಕೆಲವ್ರಿಗೆ ಗೊತ್ತಿಲ್ಲ, ಕೆಲವ್ರಿಗೆ ಇದೇ ಅಭ್ಯಾಸ, ಇದೇ ಚಾಯ್, ಅವ್ರು ಮಾತಾಡೋದೇ ಒಂದು ಚಾಯ್. ಒಳ್ಳೆ ಡ್ರೆಸ್ ಹಾಕೋದು ನೀವು ಸೈಜ್ ಅಲ್ಲ. ಅಯ್ಯೋ ಏನು ಯಾವ ನಾನು BOP ನೋಡಿದೆ, ಒಂದಿನ ಬ್ಲೇಸರ್, ಇವತ್ತೇನು ಟ್ರೈನಿಂಗ್ ಇದು ಬ್ಲೇಸರು ಸೈಜ್ ಇದ್ದವ್ರು ಇರ್ತಾರೆ ಸ್ನೇಹಿತರೆ. ಟ್ರೈನಿಂಗಿಗೆ ಅಫಿಷಿಯಲ್ ಆಗ್ಬೇಕಂದ್ರೆ ಬ್ಲೇಸರ್ ಹಾಕೊಂಡಿದ್ದಿಲ್ಲ, ಅದು ತಪ್ಪೇನಿದೆ. ನಿಮ್ಮಲ್ಲೇ ದುಶ್ಮನ್ಕಿದ್ದಾರೆ ಬಗಲ್ ಮೇಲೆ. 29 ವರ್ಷದಲ್ಲಿ ಎಲ್ಲ ನೋಡಿ 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 ಒಂದು ಮಾತು ಹೇಳ್ತೀನಿ ಕೇಳಿ. ಇವತ್ತಿನ ಸಂದರ್ಭ ಹೇಗಿದೆ ಅಂದ್ರೆ, ನಾವೇ ತಪ್ಪು ಮಾಡಿ ಇದು ತಪ್ಪು ಅಂತ ಹೇಳಿ ಸರಿಪಡಿಸ್ಕೊಳ್ಳಕ್ಕೆ ಸಮಯ ಇಲ್ಲ, ಸಮಯ ಇಲ್ಲ. ಬೇರೆ ಯಾರೋ ತಪ್ಪಾಗಿದೆ, ಅದು ಗೊತ್ತಾಗಿದೆ, ಆ ತಪ್ಪನ್ನ ಸರಿ ಮಾಡಿಸ್ಕೊಂಡ್ರೆ ನೋಡ್ಕೊಂಡು ಸಮಯ ವ್ಯರ್ಥ ಆಗಲ್ಲ ಸ್ನೇಹಿತರೆ. ಏನ್ ಬಂದಿದ್ದೀರಾ, ಏನ್ ಟಾಪಿಕ್ ಕೊಡ್ತಾರೆ, ಆ ಟಾಪಿಕ್ ನ ರಿವ್ಯೂ ಮಾಡ್ಕೊಡಿ. ಯಾರ್ಯಾರು ರಿವ್ಯೂ ಮಾಡ್ಕೊಟ್ಟು ಬಿಡಿ. ಅವ್ರ ಊಟದ ಜೊತೆ ಕೂತಿದ್ರು, ಇವ್ರು ಊಟದಲ್ಲಿ ನಿಂತಿದ್ರು. ನೀವು ನೋಡಿದ ನಾನು ಕಾಫಿ ಕುಡಿಬೇಕಾದ್ರೆ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ, ಅಲ್ಲ ಇದ್ರು. ಕಾಫಿ ಕುಡಿದ ತಕ್ಷಣ ಏನ್ ಮಾಡ್ಬೇಕು, ಅಲ್ಲಿಂದ ಹಿಂಗೆ ಅಲ್ಲಿ ಹೋಗ್ತು, ಅಲ್ಲಿಂದ ನೋಡ್ತೀನಿ ಫ್ರೆಂಡ್ ಅಲ್ಲೇ. ಈ ರಿವ್ಯೂಸ್ಗಳು, ಇವೆಲ್ಲ ಕಾಮೆಂಟ್ಗಳು ಏನು ಸಿಗಲ್ಲ, ಏನು ಸಿಗಲ್ಲ. ಸೊ ಡಿಸ್ಟರ್ಬ್ ಯಾರು ಮಾಡಕ್ ಹೋಗ್ಬೇಡಿ ಸ್ನೇಹಿತರೆ. ಮಾಡ್ತೀರಾ? ಇನ್ನೊಂದೇನು ಗೊತ್ತಾ, ನೀವು ಡಿಸ್ಟರ್ಬ್ ಮಾಡಿದ್ರೆ ಕರ್ಮ ರಿಟರ್ನ್ಸ್ ಅಂತ ಬೇರೆ ಭಗವಂತ ಹೇಳ್ಬಿಟ್ಟವ್ರೆ. ನಿಮ್ಗೆ ಯಾರೋ ಒಬ್ರು ಡಿಸ್ಟರ್ಬ್ ಮಾಡೋದು ಕರೆಕ್ಟ್ ಹೌದಲ್ವಾ? ಡಿಸ್ಟರ್ಬ್ ಮಾಡ್ತೀರಾ? ಡಿಸ್ಟರ್ಬ್ ಮಾಡಕ್ ಹೋಗ್ಬೇಡಿ. ಸೊ ನೋಟ್ ಎವ್ರಿಥಿಂಗ್, ಪ್ರತಿಯೊಂದು ಬರ್ಕೊಳ್ತಕ್ಕಂಥ ವ್ಯವಸ್ಥೆಗಳು ಮಾಡಿ. ಕೆಲವ್ರಿಗೆ ಬರಲಿಲ್ಲ ಅಂದ್ರೆ, ಕೆಲವ್ರು ಬರಲಿಲ್ಲ ಅಂತ ಹೇಳಿದ್ರೆ
ಒಂದು ಸ್ವಲ್ಪ ಗ್ರೀನ್ ಇದೆಯಲ್ಲ ಅದನ್ನ ಒತ್ತಿ ಮೇಲ್ ಮಾಡಿ. ಆಡಿಯೋ ರನ್ನಿಂಗ್ ಎಲ್ಲ ಇರುತ್ತೆ, ಅದು 1 ಅವರ್ 2 ಅವರ್ ರನ್ನಿಂಗ್ ಇರುತ್ತೆ. ನಾವು ಮಾತಾಡಿರೋದನ್ನ ನೀವು ಮನೆಯೊಳಗೆ ಆಡಿಯೋದಲ್ಲಿ ಕೇಳಿ, ಬಸ್ಸಲ್ಲಿ ಕೂತಾಗ ಆಡಿಯೋ ಕೇಳಿ, ಫ್ರೀಯಾಗಿ ಕೂತಾಗ ಆಡಿಯೋ ಕೇಳಿ, ರಿಮೆಂಬರ್ ಆಗ್ತಾ ಇರುತ್ತೆ. ಕರೆಕ್ಟ್ ಹೋಗೋದು. ಸೊ ಎಷ್ಟೋ ಜನ ಬರೀಲಿಕ್ಕೆ ಬರಲಿಲ್ಲ ಅಂದ್ರೆ ಆಡಿಯೋ ರೆಕಾರ್ಡ್ ಮಾಡಿ. ಯಾರ್ಯಾರು ರೆಕಾರ್ಡ್ ಮಾಡ್ಕೊತೀರಾ ಫೋನ್ ಬಂದಾಗ? ಇದು ರೆಕಾರ್ಡ್ ಮಾಡ್ಕೊಳಕ್ಕಾಗಲ್ಲ ನಮಗೆ. ಡಾಕ್ಟರ್ ಕರೆಕ್ಟ್ ಅಲ್ಲ ಹೇಳಿದ್ದೆ, ಏನು ಸ್ಮಾರ್ಟ್ ಇದೆ ಅದು. ಬೆಂಗಳೂರೇ ಹಂಗೆ ಎಲ್ಲರನ್ನೂ ಸ್ಮಾರ್ಟ್ ಮಾಡ್ಬಿಡುತ್ತೆ. ಬೀದರ್ ಚಾಕ್ಲೇಟ್ ಬೈ ಚೆನ್ನಾಗಿ ನೋಡ್ಕೊಂಡ್ರು ಮಾತ್ರ ಬೀದರ್ ಹೋದಾಗ ನನಗೆ ಮೆಟ್ಲು ಹಿಡಿಬೇಕಾದ್ರೂ ಈ ಕನ್ಸ್ಯೂಮ್ ಆದ್ರೆ ನೋಡ್ಕೊತಾರಲ್ಲ ಚಪ್ಪಲ ಒಂದಷ್ಟು ಏನು ಬೇಕು ಸರ್, ಏನು ಬೇಕು ಸರ್, ಏನು ಬೇಕು ಸರ್, ರ್ಯಾಂಕ್ ಹಾಕೋದಕ್ಕೆ ಗೊತ್ತಿಲ್ರಿ. ಇದೆಲ್ಲ ಟ್ರೀಟ್ಮೆಂಟ್ ಸಿಗುತ್ತೆ, ಅದಕ್ಕೆ ಖುಷಿ ಇರುತ್ತೆ. ಒಂದು ಹೆಜ್ಜೆ ಇಡಬೇಕು ಸರ್ ಇರಬೇಕಾ. ನಿನ್ನೆ ಮೈಸೂರು ನಾವು ಏನು ಮಾಡ್ಬಿಟ್ಟು ಸುಮ್ಮನೆ ಬಂದ್ಬಿಟ್ಟು ಜನರಲ್ಲಾಗಿ ಒಂದು 4 ತಿಂದ್ಬಿಡಪ್ಪ ಅಂತೇಳಿ ಕೂತ್ಕೊಂಡು ಬಿಸಿಲಿಗೆಲ್ಲ ನೆರಳಿತ್ತದೋ ಕೂತ್ಕೊಂಡ್ಬಿಡೋದು ಕೆಳಗೆ ಸುಮ್ಮನೆ ಜಾಲಿಯಾಗಿರಲಿ ಅಂತ ಕೂತ್ಕೊಂಡು ಆರಾಮಾಗಿ ಅಂತ ಕೂತ್ರೆ ಲೈನ್ ಬರೋಕ್ಕೆ ಸ್ಟಾರ್ಟ್ ಮಾಡೋದು. ಸರ್ ಏನಾದ್ರು ತಗೊಳ್ಬೋದಾ ಸರ್, ಸರ್ ಐಸ್ ಕ್ರೀಮ್ ತಗೊಳ್ಬೋದಾ ಸರ್, ಸರ್ ನೀರು ತಗೊಳ್ಬೋದಾ ಸರ್. ಇವೆಲ್ಲ ರ್ಯಾಂಕ್ ಕೊಡೋದ್ರೆ ಟ್ರೀಟ್ಮೆಂಟ್ ಚೆನ್ನಾಗಿರುತ್ತೆ, ಅದಕ್ಕೆ ಜಲ್ದಿ ರ್ಯಾಂಕ್ ಕೊಡೋದು. ಓಕೆ, ಸೊ ಪ್ರತಿಯೊಂದು ಬರೆಯುತ್ತೆ ಸ್ಟಾರ್ಟ್ ಮಾಡಿ ಬಂದು. ಮತ್ತೆ ಲಾಸ್ಟ್ ಒನ್ನಲ್ಲಿ ಗೆಸ್ಟ್ ಐಡೆಂಟಿಫಿಕೇಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಗೆಸ್ಟ್ನ ಐಡೆಂಟಿಫಿಕೇಶನ್ ಮಾಡೋದು. ಒಂದು ಮನೆಗೆ ಹೋಗ್ತೀರಾ, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀರಾ. ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಯಾವುದೋ ಮನೆಯಲ್ಲಿ ಕೂತ್ಕೊಂಡು ಸಾರ್ ಏನ್ ಸೂಪರ್ ಸಾರ್, ಇವ್ರು ನಮ್ಮ ಅಧ್ಯಕ್ಷರಿಂದ ಅವ್ರನ್ನ ಮೇಲೆ ಇವ್ರನ್ನ ಆಯ್ಕೆ ಮಾಡ್ಬೇಕು. ಯಾರನ್ನ? ನಿಮ್ಮ ಅಪ್ಲೈ ಮಾಡಿ ಅವ್ರನ್ನೂ ಹೈಲೈಟ್ ಮಾಡಬೇಕು, ಜೊತೆಗೆ ಇವ್ರನ್ನೂ ಹೈಲೈಟ್ ಮಾಡಬೇಕು. ಅದು 2ನೇ ರ್ಯಾಂಕ್ 3ನೇ ರ್ಯಾಂಕ್ ಆದ ತಕ್ಷಣ ಸಾರ್ ಇದಲ್ಲ ಕಂಪನಿಲಿ ಅಯ್ಯೋ ಅವ್ರ ಕತೆ ಏನೇನು ಹೈಲೈಟ್ ಮಾಡಕ್ ಹೋಗ್ಬಿಡಿ. ಅವ್ರ ಡ್ರೆಸ್ ಸೆನ್ಸ್ ಹೆಂಗೆ ಬಂದಿದೆ, ಅವ್ರ ಆಕ್ಟಿವಿಟೀಸ್ ಎಷ್ಟಿದೆ ಅಷ್ಟು ತಕ್ಕನಾಗಿ ಹೈಲೈಟ್ ಮಾಡ್ಬಿಡ ಸರ್. ಮೈಸೂರು ಲೆವೆಲ್ ನಮ್ಮ ಲೆವೆಲ್ ಯಾರು ಹೈಲೈಟ್ ಮಾಡಿದ್ರೆ ಅವರ ತೋರಿಸ್ತಿದ್ದೇನು ದೊಡ್ಡದಾಗಿ ಮಾತಾಡ್ತಿದ್ದಾರೆ, ಲಾಕ್ ಆಗ್ತಿದೆ. 3ನೇ ರ್ಯಾಂಕಿಗೆ ಬಂದಿರೋದು ಎಷ್ಟು ದುಡ್ಡು? 15,000 ಅಂದ್ರೆ 15,000 ಹೇಳಿ, 1.5 ಲಕ್ಷ ಹೇಳಕ್ ಹೋಗ್ಬಿಡಿ. ಇದರಿಂದ ಎಂಟಿ ಹೋಗಲ್ಲ, ನಿಯತ್ತಿಂದ ಹೇಳೋಣ. ಸರ್ ನಾನು ಜಾಯ್ನ್ ಆಗಿ 1 ತಿಂಗಳಾಗಿದೆ, ಎಷ್ಟು ಹೇಳಿ? ನಾನು ಜಾಯ್ನ್ ಆಗಿ 1 ತಿಂಗಳು 2 ತಿಂಗಳು ಆಗಿದೆ, ಪಾರ್ಟ್ ಟೈಮ್ ಆಗಿ ಮಾಡ್ತಾ ಇದ್ದೀನಿ. ಒಂದು 4 ಜನ ಫ್ರೆಂಡ್ಶಿಪ್ ಪರಿಚಯ ಮಾಡಿದೆ ಸರ್, ಅವ್ರ ಬಿಒಪಿ ಕರ್ಕೊಂಡು ಕೂರಿಸಿದೆ ಸರ್, ಹೆಲ್ತ್ ಬಗ್ಗೆ ಕೇಳಿದ್ರು ಸರ್, ಅವ್ರಿಗೆ ಪ್ರಾಡಕ್ಟ್ ಖುಷಿ ಆಯ್ತು, ತಗೊಂಡ್ರು ಸರ್. ಇವ್ರು ತಗೊಂಡಿದ್ದಕ್ಕೆ ನಾನು ಒಟ್ಟಿಗೆ ಸಪೋರ್ಟ್ ಮಾಡ್ತಾರೆ ಸರ್. ಇವ್ರು ಲಾಸ್ಟ್ ಟೈಮ್ ಫಸ್ಟ್ ರ್ಯಾಂಕ್ ಆಯ್ತು ಸರ್, ಇವ್ರಿಗೆ 2,500 ಬಂದಿದೆ ಸರ್, ನನಗೆ 3,500 ಬಂದಿದೆ ಸರ್. ವಾರ 3,500 ಅಂದ್ರೆ ಸರ್ ತಿಂಗಳಿಗೆ ಎಷ್ಟಾಯ್ತು ಸರ್? ಈ ತರ ವರ್ಡ್ ಅನ್ನ ತಗೊಂಡೋಗಿ ಅವಾಗ 10,000 ಅನ್ನೋದು ಮ್ಯಾನೇಜ್ ಆಗಿಬಿಡುತ್ತೆ. ಓವರ್ ಆಗಿ ನಾವು ಸುಳ್ಳು ಹೇಳ್ಬಿಡ್ತೀವಲ್ಲ ಹೋದ ತಕ್ಷಣನೇ ಹೇಳ್ಬಿಟ್ಟಿದ್ದಾರೆ ಅಂತೇಳಿ ಎಕ್ಸೈಟ್ಮೆಂಟ್ ಅಲ್ಲಿ ಹೇಳ್ತಕ್ಕಂಥದ್ದು. ನೀವೇನಿಲ್ಲ ಸರ್, ನೀವು ಜಾಯ್ನ್ ಆಗ್ಬಿಟ್ಟು ವಾರ ವಾರ ಬರುತ್ತಾ ಸರ್, ಏನ್ ಬರುತ್ತೆ? ಏನ್ ಬರುತ್ತೆ? ವಾರ ವಾರ ಬರ್ತಾ ಅಂತ ನೀವು ಜಾಯ್ನ್ ಆಗ್ಬಿಟ್ರೆ ಮಣ್ಣ ಕಟ್ಟಿದ್ದು ಬರಲ್ಲ. ನೀವು ಜಾಯ್ನ್ ಆಗಿ ಏನು ಬರಲ್ಲ ರೀ. ಮೊಯ್ಯವ್ರು ಹೇಳ್ತಿದ್ರಲ್ಲ, ನಾನು ಅವ್ರ ಸ್ಪೀಚ್ ನೋಡಿದೆ. ನಾನು ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಏನ್ ಗೊತ್ತಿಲ್ಲ. ಒಬ್ಬ ಟೈಗರ್ ಹೇಳ್ತಿದ್ರು, ಎಷ್ಟು ಚೆನ್ನಾಗಿ ಹೇಳಿದ್ರು ಅವರು. ಒಬ್ಬ ಟೈಗರ್ ಆಗೋಂಗೆ ಟೇಪ್ ಹಿಡಿಯಕ್ಕೆ ಬರಲ್ಲ, ಕಟ್ ಮಾಡಕ್ಕೆ ಬರಲ್ಲ, ಹೊಲಿಯಕ್ಕೆ ಬರಲ್ಲ. ಅವನಿಗೆ ಯಾಕೆ ಕಸ್ಟಮರ್ ಆಗ್ತಾರೆ? ಕಾರಿಗೆ ಡ್ರೈವಿಂಗ್ ಬರಲ್ಲ, ಕ್ಯಾಬ್ ಅಂತ ಬೋರ್ಡ್ ಹಾಕೊಂಡಿದ್ದೀವಿ, ಯಾವ ಹೋಗ್ತಾನೆ? ಇಲ್ಲೂ ವೀಸಾರಿಸಿ ಹಾಯ್ ಹಲೋ ಅಷ್ಟೇ. ಸೆಲ್ಫಿ ನೋಡ್ಕೋತೀರಾ, ಸೆಲ್ಫಿ ನೋಡ್ಕೋತೀರಾ. ಈ ಸೆಲೆಬ್ರಿಟಿ ಮಟ್ಟ ಸಿಗಲ್ಲ. ಬದಲಾವಣೆ ಆಗಬೇಕು. ಬಿಸ್ನೆಸ್ ಬಂದಿದ್ದೀವಿ ಅಂದಮೇಲೆ ಈ ಬಿಸ್ನೆಸ್ಗೆ ಬೇಕಾಗಿರ್ತಕ್ಕಂಥ ವಿಚಾರಗಳನ್ನ ತಿಳ್ಕೋಬೇಕು, ಕಲ್ತ್ಕೋಬೇಕು, ತಿಳಿಸ್ಬೇಕು. ಏನ್ ಹೇಳಿ? ಈ ವಿಚಾರಗಳನ್ನ ತಿಳ್ಕೋಬೇಕು, ಕಲ್ತ್ಕೋಬೇಕು, ಕಲಿಸ್ಬೇಕು. ಕಲೀರಿ, ಕಲಿಸಿರಿ, ಗಳಿಸಿರಿ. ಕಲ್ತಿಲ್ಲ, ಕಲಿಸ್ಲಿಕ್ಕಾಗಲ್ಲ, ಗಳಿಸ್ಲಿಕ್ಕಾಗಲ್ಲ. ಒನ್ ಟೈಮ್ ಬರುತ್ತೆ ಸ್ನೇಹಿತರೆ ಡಿಸ್ಚಾರ್ಜ್ ಅಲ್ಲಿ. ನೋಡಿ ಏನಿನ ಸಂದರ್ಭದಲ್ಲಿ ನಾವು ಇಷ್ಟು ಮಟ್ಟಕ್ಕೆ ಬೆಳೆದಿರ್ಬೇಕಾದ್ರೆ ಇವತ್ತು ನೋಡಿ ನಾವೇನು ಇರಲ್ಲ. ಆರಾಮಾಗಿ 1 ಅವರ್ ಪಾಟೀಲ್ ಈಗ ಮಾತಾಡೋರು ಆರಾಮಾಗಿ ರೆಡಿ ಆಗಪ್ಪ ಅಂತ ಹೇಳಿ ಬಂದ ಕೆಲಸನೇ ಇಲ್ಲ ನಮಗೆ. ಈ ಸ್ಪೀಚ್ ಆಯ್ತಾ ಹೋಗಿ ನಾವು ಮಾತಾಡ್ತಾನೆ ಇಲ್ಲ, ನಾನು ಡಾರ್ಲಿಂಗ್ ಹತ್ರ ಮಾತಾಡ್ತೀನಿ. ಪಾಪ ನೀರಿಗೆ ಕೂತ್ಕೋಬೇಕು. ಡೈರಿ ಫೋನ್ ಉಲ್ಟಾ ಇಡಿ ಬರ್ಕೊಳ್ಳಿ. ಸ್ಟಾರ್ಟಿಂಗ್ ಒಂದು ಮರ ಗಿಡ ಮರ ಆಗೋವರೆಗೂ ಮಾನವನಿಗೂ ಕಷ್ಟ. ಸ್ವಲ್ಪ ಬೇಲಿ ಹಾಕಬೇಕು, ಕಸಿ ಮಾಡಬೇಕು, ಭೂತಪ್ಪ ಇದೆ ಎಚ್ಚರಿಕೆ, ಮುಟ್ಟಬಾರದು ಎಲ್ಲ ಹಾಕಬೇಕಲ್ಲ ನಾವು ಸೇಫ್ಟಿಗೆ. ಆಮೇಲೆ ಫಲ ಕೊಡ್ಲಿಕ್ಕೆ ಸ್ಟಾರ್ಟ್ ಆದರೆ ಜನರೇಷನ್ ಟು ಜನರೇಷನ್ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಯಾವಾಗ ಗೆಸ್ಟ್ ಲೆವೆಲ್ಗೆ ಬರ್ತೀರಾ
ಯಾವಾಗ ಮೀಟಿಂಗ್ ಮಾಡೋ ಲೆವೆಲ್ಗೆ ಬರ್ತೀರಾ, ಯಾವಾಗ ಸೆಮಿನಾರ್ನ ಕಂಡಕ್ಟ್ ಮಾಡೋ ಲೆವೆಲ್ಗೆ ಬರ್ತೀರಾ, ಈ ಪೊಸಿಷನ್ಗೆ ಬಂದ್ಬಿಡ್ತೀರಾ. ಈ ಪೊಸಿಷನ್ ನಿಮ್ಗೆ ಇಷ್ಟ ಇಲ್ವಾ? ಇಷ್ಟ ಇಲ್ವಾ? ಒಳಗೆ ನಮ್ಗೆ ಟೈಮ್ ಇಲ್ಲ, ಒಳಗೆ ಹೋಗೋಣ ಅಂದ್ರೆ ಕೈ ಹಿಡ್ಕೊಂಡು ಬಿಡಲ್ಲ, ಸೆಲ್ಫಿ ಕೊಡಿ ಸೆಲ್ಫಿ ಕೊಡಿ ಸೆಲ್ಫಿ ಕೊಡಿ ಅಂತ. ಬೆಳೆದ್ಮೇಲೆ ಒಂದು ಕಷ್ಟ. ನಮ್ಮ ಮಾವ ಹೇಳ್ತಾರಂತೆ, ಜಾಪಾನಕ್ಕೆ ಎಷ್ಟು ಜನ ಸೆಲ್ಫಿ ನೋಡ್ಕೊಂಡು ಫೇಸ್ಬುಕ್ ಅನ್ನೋರು ಅವಂದೇ ರಾಜ್ಯಪರ ಬಿಡಿದೆ ಅಂತ ಹಿಂಗೂ ಬಿಟ್ಟಿಂಗ್ ಇರ್ತಾರೆ. ಸೆಲೆಬ್ರಿಟಿ ಆದ್ರೂ ಕಷ್ಟ. ಹೇಳಿದೆ ಸುಮ್ಮನೆ ತಮಾಷೆಗೆ ಸೆಲೆಬ್ರಿಟಿ ಆಗಬೇಕು, ಅವಾಗ ನಿಮ್ಮ ಸಕ್ಸಸ್ ನೋಡ್ತಾರಲ್ಲ ಜನಗಳು ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದೇ ಹೇಳಿ, ಸ್ವಿಚ್ ಆಫ್ ಯುವರ್ ಮೊಬೈಲ್, ಸಿಟ್ ಡೌನ್, ಓಪನ್ ಮೈಂಡ್ ಸೆಟ್, ಡೋಂಟ್ ಡಿಸ್ಟರ್ಬ್ ಅದರ್ಸ್. ನೀವು ಅವ್ರು ನೋಡ್ತಾ ಇದ್ರೆ ಯಾಕೆ ನನ್ನೇ ನೋಡ್ತಾ ಇಲ್ಲ ಅಂತ ಹೇಳಿ ಡಿಸ್ಟರ್ಬ್ ಆಗುತ್ತೆ. ಮಾರಿ ಕಣ್ಣು ನಿಮ್ ಕಣ್ಣು ಕರೆಕ್ಟ್ ಅಲ್ಲ. ಇಲ್ಲಿ ನನ್ನ ಮೇಲೆ ಒಟ್ಟು ಹೋದಾಗ ಕಸ್ಟಮರ್ ಮೇಲೆ ಮೂರು ಕ್ವಶನ್ಸ್ ಐತೆ, ವೆರಿ ವೆರಿ ಇಂಪಾರ್ಟೆಂಟ್. ಸೇಲ್ಸ್ ಕ್ಲೋಸಿಂಗ್ ಹೋದಾಗ ಒಬ್ಬ ವ್ಯಕ್ತಿ, ಇದು ಒನ್ ಟು ಒನ್ ಅಲ್ಲಿ ಹೇಳ್ತಾ ಇರೋದು ನಾನು, ಇದು ಒನ್ ಟು ಒನ್ ಅಲ್ಲಿ ಹೇಳ್ತಾ ಇರೋದು, ಅಥವಾ ಸೆಮಿನಾರ್ ಕ್ಲೋಸಿಂಗ್ ಅಲ್ಲಿ ಗೆಸ್ಟ್ ಸ್ಪೀಚ್ ಆದ್ಮೇಲೆ ಎಂಡಿಂಗ್ ಆಗಿ ನಿಲ್ಲಿಸ್ಕೋತೀರ ನೋಡಿ. ನೀವು ಒಂದು 10 ಜನ 20 ಜನ ಯಾರಿದ್ದೀರಾ ಬರ್ಲಿಕ್ಕೆ, ಯಾರು ಜಾಯಿನಿಂಗ್ ಇಷ್ಟ ಆಗ್ತಾ ಇದೆ ಅಂತ ಕೇಳ್ತೀರಲ್ಲ, ಅವ್ರ ವೇದಿಕೆಗೆ ಬಂದಾಗ ನೀವು ಕೇಳಬೇಕಾಗಿರೋದು ಒಂದೇ ಒಂದು ಕ್ವಶನ್, ಇಂಪಾರ್ಟೆಂಟ್. ಫಸ್ಟ್ನೇದು ಏನಂತ ಹೇಳಿದ್ರೆ, ಸರ್ ಐ ಹೋಪ್ ಯು ಲೈಕ್ ಯುವರ್ ಪ್ಲಾನ್. ಸರ್ ನನಗೆ ಖುಷಿ ಆಗ್ತಾ ಇದೆ, ನಮ್ಮ ಪ್ಲಾನ್ ನಿಮ್ಗೆ ಇಷ್ಟ ಆಯ್ತು ಅಂತ ಕಾಣುತ್ತೆ. ಒನ್ ಟು ಒನ್ ಕೂತಾಗಲೂ ಅದೇ ಕೇಳಬೇಕು. ಫೈನಲಿ ಸರ್ ನೀವು ಯಾವ ಕೊಡ್ತೀರ ದುಡ್ಡು, ನಾನು 1 ವಾರ ಬಿಟ್ಬಿಡ್ತೀನಿ. 1 ವಾರ ಮುಗಿತದೆ. ಒಂದು ಡಾಕ್ಟರ್ ಶಾಪಿಗೆ ಕ್ಲಿನಿಕ್ಗೆ ಹೋಗ್ಬೇಕಾದ್ರೆ ಮುಂಚೆನೇ ಟೋಕನ್ ತಗೋತಾರೆ ಅವರು 250 ರೂಪಾಯಿ. ಚೆಕ್ ಮಾಡಿ. ನಾವಿಲ್ಲಿ ನಿಂತ್ಕೊಂಡು ನೀರು ಕುಡಿಬೇಡಿ, ಅದು ಮಾಡಬೇಡಿ, ಇದು ಮಾಡಬೇಡಿ, 1.5 ಗಂಟೆ ಪಾಠ ಓದಿ ಲಾಸ್ಟ್ 1 ವಾರ ಬಿಟ್ಟು ಕೊಡ್ತೀನಿ ಅಂದ್ಬಿಟ್ರೆ ಬರೀ ಕೈಯಲ್ಲಿ ವಾಪಸ್ ಬರುತ್ತೆ. ಬರೀ ಕೈಯಲ್ಲಿ ಯಾರು ವಾಪಸ್ ಬರಬಾರ್ದು. ಬರೀ ಕೈಯಲ್ಲಿ ಯಾರು ವಾಪಸ್ ಬರಬಾರ್ದು ಅಂದರೆ ಇದೆಲ್ಲ ನಾವು ಅಳವಡಿಸ್ಕೋಬೇಕು. ಒಬ್ಬ ವ್ಯಕ್ತಿ ಹತ್ರ 1 to 1 ಓದಾಗಿರ್ಬೋದು, ಯಾವುದೇ ಸೆಮಿನಾರ್ ಆದ್ಮೇಲೂ ರೌಂಡ್ ಟೇಬಲ್ ಹಾಕೊಂಡು ನೀವು ಕೂತಾಗ ಅವ್ರಿಗೆ ಕೇಳಬೇಕಾಗಿರ್ತಕ್ಕಂಥದ್ದು ಒಂದೇ ಒಂದು ಫಸ್ಟ್ ಕ್ವಶನ್ ಅಲ್ಲಿ, ಸರ್ ನನಗೆ ಅನ್ನಿಸ್ತಾ ಇದೆ ನಮ್ಮ ಪ್ಲಾನ್ ನಿಮಗೆ ಇಷ್ಟ ಆಗಿದೆ ಅಂತ ಕಾಣುತ್ತೆ. ಸರ್ ಇಷ್ಟ ಆಗಿದ್ಯಾ ಇಲ್ವಾ ಅಂದ್ರೆ ಅವ್ಳು ಹೇಳ್ತಿ ಯಾರೋ 1-2 ನಿಮಿಷ ನೀವು ಮಾತಾಡೋಕ್ಕಿಂತ ಮುಂಚೆ ಫೋನ್ ಮಾಡಿದ್ರೆ ಎಲ್ಲಿದ್ದೀರಿ ಬರಕಾದ್ರೆ ಅವ್ನು ಅದೇನು ಹೇಳೋದು ನಿಮ್ಮ ಹತ್ರ, ನಂಗೆ ಇಷ್ಟ ಆಗಿಲ್ಲ ಸರ್, ನಂಗೆ ಇದೆಲ್ಲ ಆಗಲ್ಲ, ನಂಗೆಲ್ಲ ಮಾಡೋಕ್ಕಾಗಲ್ಲ ಬಿಡಿ ಸರ್, ಮುಗೀತಲ್ಲ. ಏನ್ ಹೇಳ್ತೀರಾ? ನಮ್ಮ ಪ್ಲಾನ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಂಗೆ ಅನ್ನಿಸ್ತಾ ಇದೆ, ನಾವು ಮಾತಾಡಬೇಕು. ವಾಟ್ ಡೂ ಯು ಲೈಕ್ ಅಬೌಟ್ ದಿಸ್ ಪ್ಲಾನ್? ಈ 3 ಕ್ವಶನ್ ಇದೆಯಲ್ಲ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಅದ್ರ ನೆಕ್ಸ್ಟ್, ಹೌ ವುಡ್ ಯು ಲೈಕ್ ಟು ಡೂ ದಿಸ್ ಬಿಸ್ನೆಸ್, ಯಾವ ಥರ ಬಿಸ್ನೆಸ್ ಮಾಡಬೇಕು ಅಂತ ಇಷ್ಟಪಡ್ತಾ ಇದ್ದೀರಾ ಅಂತ ಒಂದು. ಅದಾದ್ಮೇಲೆ ದುಡ್ಡು ಯಾವಾಗ ಕೊಡ್ತೀರ ಅಂತ ಕೇಳಬಾರ್ದು. ಸರ್ ನೀವು ಫೋನ್ ಪೇ ಮಾಡೋದಿದ್ರೆ ನಾನು ಫ್ರಾಂಚೈಸಿ ಅವ್ರ ನಂಬರಿಗೆ ಕೊಟ್ಬಿಡ್ತೀನಿ ಸರ್, ನನಗೆ ನೀವು ಯಾವಾಗ ಕೊಡ್ತೀರಾ ಅಂತ ನಾನು 1 ವಾರ ಬಿಟ್ಟು ಕೊಡ್ತೀನಿ. ಇಲ್ಲ ಅಂದ್ರೆ ಸರ್ ನೀವು ಪ್ರಾಡಕ್ಟ್ ಯಾಕೆ ಇಷ್ಟ ಆಗಲಿ ಅಂತ ಕೇಳ್ಬಿಟ್ಟು ಪ್ಲಾನ್ ಹೇಳಿರ್ತೀರಲ್ಲ. ಸರ್ ಅಪ್ಪಾಜಿಗೆ ನೀವು ಶುಗರ್ ಅಂತ ಹೇಳಿದ್ರಿ, ಅಮ್ಮಗೆ ಮಂಡಿ ನೋವು ಅಂತಿದ್ರಿ, ನೀವು ಗ್ಯಾಸ್ಟ್ರಿಕ್ ಅಂತಿದ್ರಿ, ಸರ್ ನೋಡಿ ಶುಗರ್ದು ಇದು ಇದೆಲ್ಲ ಸೇರಿದ್ರೆ ಈ ಥರ ಪ್ಯಾಕೇಜ್ ಬರುತ್ತೆ ಅಂತ ಡೈರೆಕ್ಟಾಗಿ ಹೇಳ್ಬಿಡಿ. ದುಡ್ಡು ಯಾವಾಗ ಕೊಡ್ತೀರಾ ಅಂತ ಕೇಳಲೇಬೇಡಿ. ದುಡ್ಡು ಯಾವಾಗ ಕೊಡ್ತೀರಾ ಅಂತ ಹೇಳಿದ್ರೆ ಅವ್ರ ಜೋಗ ದುಡ್ಡು ಇದ್ರು ಕೊಡಲ್ಲ. ಇದಕ್ಕೆ ಹೇಳ್ತಾರೆ ನಾನೇ ಈಗಲೇ ಕೊಡ್ಬೇಕು ಅನ್ಕೊಂಡಿದ್ದೆ, ಜೀವ ತಿಂತಾ ಇದ್ದಾರೆ ನಮ್ಮ ಅಕ್ಕ ಮಗಳು ಅನ್ಕೊಂಡೆ, ಸಾಧ್ಯ ಅವರೇ ಕೇಳಬೇಕು ಯಾವಾಗ ಕೊಡ್ತೀರಾ ಅಂತ. ಇನ್ನೊಂದು ವಾರ ಬಿಟ್ಟು ಕೊಡ್ತೀನಿ, ಮುಗೀತು, ಚಾಪ್ ಕೊಟ್ಟು 1 ವಾರದವರೆಗೂ ನೀವು ಹೋಗಂಗೆ ಇಲ್ಲ, ಅವ್ರ ಹತ್ರ ಮಾತಾಡ್ಸಂಗೂ ಇಲ್ಲ. ಅಕಸ್ಮಾತ್ ಮಾಡಿದ್ರಿ, ಅಕ್ಕ ಹೆಂಗಿದೆ ಯಾಕಂದ್ರೆ ಹೇಳಿರ್ಲಿಲ್ಲ 1 ವಾರ ಬಿಟ್ಟು ಕೊಡ್ತೀನಿ ಅಂತೇಳಿ ಮತ್ತೆ ಅಕ್ಕ ಫೋನ್ ಮಾಡಿ ಚಾಪ್ಟರ್ ಕ್ಲೋಸ್ ಆಗ್ತದೆ. ಕರೆಕ್ಟ್ ಹೋದವ್ರು. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ಜನರಲ್ ಆಗೆಲ್ಲ ಹೇಳ್ತಾ ಇರ್ತಾರೆ ಒಂದೊಂದೇ ವಿಚಾರವಾಗಿ ನಾನು ಬರ್ತೀನಿ. ಇಫ್ ನಾಟ್ ಬೀಸ್ಟ್ ಆರ್ ವೆಲ್ನೆಸ್ ದೆನ್ ವಾಟ್, ಜನರಲ್ ವಿಚಾರ. ಸರ್ ಓಕೆ, ನಮ್ಮ ಪ್ಲಾನ್ ಎಲ್ಲ ಕೇಳಿದ್ರಿ, ಎಲ್ಲದೂ ಮಾಡಿದ್ರಿ ಸರ್. ಕೆಲವರು ಹೇಳ್ತಾರೆ ಇಲ್ಲಿ ಸರ್ ಹಾಗೆ ನಿಮ್ಮ ಲೈಫ್ ಸ್ಟೈಲ್ ಓಕೆ ಸರ್, ಡೆಟ್ ನೀವು ಹೇಳಿದ್ದೆಲ್ಲ ಓಕೆ. ಇಷ್ಟೊಂದು ಬಿಸ್ನೆಸ್ ಇದೆಯಲ್ಲ, ಎಲ್ಲರೂ ಟ್ಯಾಲೆಂಟ್ ಇರೋರು ಇಲ್ಲ, ನಮ್ಮ ಹತ್ರ ಟ್ಯಾಲೆಂಟ್ ಇಲ್ಲ, ನಿಮ್ಮ ಹತ್ರ ಟ್ಯಾಲೆಂಟ್ ಇಲ್ಲ. ನಾವು ಟ್ಯಾಲೆಂಟ್ ಇದ್ದಿದ್ರೆ ಸೆಲೆಬ್ರಿಟಿ ಆಗಿರ್ತಿದ್ವಿ ಇಷ್ಟೊಂದಿಗೆ. ಟ್ಯಾಲೆಂಟ್ ಇದ್ದಿರೋದಕ್ಕೆ ತಾನೆ ನಾವು ಅನ್ಟ್ಯಾಲೆಂಟ್ ಒಟ್ಟಿಗೆ ಕೂತ್ಕೊಂಡು ನಾವು ಚರ್ಚೆ ಮಾಡ್ತಾ ಇರೋದು, ಏನಾದ್ರು ಒಂದು ಬದಲಾವಣೆ ಆಗೋಣ ಅಂತ ಹೇಳಿ. ಸೊ ಓಕೆ ಸರ್, ನೀವು ಹೇಳಿದ್ದೆಲ್ಲ ಓಕೆ. ಇವತ್ತಿನ ಪರಿಸ್ಥಿತಿ ಸರ್, ಈ ಸ್ಟಾರ್ ಪ್ಲೇಸ್ ಅಲ್ಲಿ ಒಬ್ಬ ಬ್ಯಾಂಕರ್ ಕೆಲಸ ಮಾಡ್ತಕ್ಕಂಥ ಒಬ್ಬ ಮೈಸೂರು ಅಂತಕ್ಕಂಥ ವ್ಯಕ್ತಿ, ಒಂದು ಫ್ಯಾನ್ಸಿ ಸ್ಟೋರ್ ಇದ್ದಂಥ ಸಂತೋಷ್ ಸರ್ ಅವರು ಇವತ್ತು ಕೋಟಿ ಹಣ ಮಾಡಿದ್ದಾರೆ ಸರ್, ಎಲ್ಲ ಮಾಡಿದ್ದಾರೆ ಸರ್, ಇವತ್ತು ಮಾದರಿ ಆಗಿದ್ದಾರೆ ಸರ್. ಯಾವ ಟ್ಯಾಲೆಂಟ್ ಇತ್ತು ಬಿಡ್ರಿ, ಓಕೆ ಅವರಿಗೆ ಟ್ಯಾಲೆಂಟ್ ಇತ್ತು ಸರ್, ನಮಗೂ ನಿಮಗೂ ಟ್ಯಾಲೆಂಟ್ ಇಲ್ಲ. ಈ ಸ್ಟಾರ್ ಬಿಟ್ರೆ ಅವ್ರ ಲೆವೆಲ್ ಬೆಳೀಲಿಕ್ಕೆ ಬೇರೆ ಆಪ್ಷನ್ ಏನಿದೆ ಸರ್ ಅಂತ ಹೇಳಿ ಫ್ರೆಂಡ್ಲಿ ನೀವು ಮಾತಾಡ್ತಕ್ಕಂಥ ಕೆಲಸಗಳನ್ನ ಅವ್ರು ಮಾಡಬೇಕಾಗುತ್ತೆ. ಕೆಲವೊಂದು ಪಾಯಿಂಟ್ಸ್ ಇದು ನೀವು ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಇರಬೇಕು. ಏನೇಳಿ, ಇಫ್ ನಾಟ್ ಬೀಸ್ಟ್ ಆರ್ ವೆಲ್ನೆಸ್ ದೆನ್ ವಾಟ್,
ಮಿನಿಸ್ಟರ್ ಬೇಡ ಬಿಡಿ ಸರ್, ನಾನು ಈಗೇನು ಅರ್ನ್ ಮಾಡಿದ್ದೀನಲ್ಲ ಅಷ್ಟೇ ಇನ್ಕಮ್ ಶಾರ್ಟ್ ಮಾಡಿ ನಾನು ಬರಬೇಕು ಅಂತ ಯಾವ್ದು ಬಿಸ್ನೆಸ್ ಇದೆ ಹೇಳಿ ಸರ್, ನಾನು ಬರ್ತೀನಿ, ನಾನು ಮಾತಾಡ್ತೀನಿ. ನಮ್ಮ ಮುಂದೆ ಯಾರು ಕೆಮ್ಮಲ್ಲ, ನಮ್ಮ ಮುಂದೆ ಯಾರೇ ಕೊಟ್ಟರು ಕ್ವಶನ್ ಕೇಳೋದಕ್ಕೆ 99.9 ಕ್ವಶನ್ ಕೇಳೋರು ಅಂದರೆ ಭಾಳ ಖುಷಿ ಆಗುತ್ತೆ. ನಾನು ಅಲರ್ಟ್ ಆಗಿ ಕೊಡ್ತೀನಿ, ಕಂಪ್ನಿ ಯಾವಾಗ ಹೋಗುತ್ತೆ ಅಂತ ಕೇಳಬೇಕು, ನಾನು ಕಾಯ್ತಾಡ್ತೀನಿ. ನಾವು ಕೇಳೋದು ಹುಡು ಸತ್ತೋಗ್ಬಿಟ್ರೆ ಏನಾಗುತ್ತೆ ಅದು ಡೈಲಾಗದನ್ನು ಹೇಳ್ತೀನಿ, ಕೇಳ್ತಾರೆ ಅಂತ ಕಾಯ್ತಾ ಇರ್ತೀನಿ ನಾನು ಹೇಳಲಿಕ್ಕೆ. ಕೇಳಲ್ಲ, ಯಾಕೆ ಕೇಳಲ್ಲ ಹೇಳಿ? ನಮ್ಮ ಡ್ರೆಸ್ಸಸ್, ನಮ್ಮ ಫ್ಲೂಯೆನ್ಸಿ, ಆ ಬೋಲ್ಡ್ನೆಸ್, ಆ ಕಾನ್ಫಿಡೆನ್ಸ್ ಮಾತ್ರ ಜನಗಳಿಗೆ ಏನಾಗುತ್ತೆ ಇಷ್ಟ ಆಗುತ್ತೆ ಸ್ನೇಹಿತರೆ. 100 SP ಕ್ಲೋಸ್ ಆಗುತ್ತೆ. ಕೆಲವು ಪ್ರಾಬ್ಲಮ್ ಏನು ಗೊತ್ತಾ, ಒಂದು ಮನೆಗೆ ಹೋದಾಗ ಸಂದರ್ಭವನ್ನು ನೋಡ್ಬೇಕು ಸ್ನೇಹಿತರೆ. 100 SPನೇ ಬೇಕು ಕೆಲವರಿಗೆ. ನಾವೇನು ಪಾಪ ಅವ್ರ 8,000 ದುಡ್ಡಿದೆ ಜೋಬಲ್ಲಿ, ನೀವು 17,000ಕ್ಕೆ ಪೀಡಿಸ್ತಾ ಇದ್ದೀರ. ಪಾಪ 8,000 ಕೂಡ ರೆಡಿ ಇದೆ. ಅವನ ರಿಯಾಕ್ಷನ್ ನೋಡಿ, ಫೇಸ್ ರಿಯಾಕ್ಷನ್ ನೋಡಿ. ಅಕಸ್ಮಾತ್ ಒಂದು 2-3 ಸರಿ ಮಾತಾಡಿದ್ಮೇಲೂ ಅವ್ನ ಮೈಂಡ್ ಸೆಟ್ ಆಗಿಲ್ಲ ಅಂದರೆ ಓಕೆ ಸರ್ ಡನ್, ನೋ ಪ್ರಾಬ್ಲಮ್. ನಮ್ದು ಜಾಯ್ನ್ ಆಗಬೇಕಾದ್ರೆ 3 months ಕೋರ್ಸ್ ಇದೆ, 3 months ಬೇಡಲ್ಲ, 2 months ತೊಗೊಂಬಿಡಿ. ಏನು ಹೇಳಿ? 2 months ತೊಗೊಬಿಡಿ. 2 monthsಗೆ ಎಷ್ಟಾಗುತ್ತೆ? 9,000 ತೊಗೊಬಿಡಿ ಸರ್ ಡನ್. ಅಕಸ್ಮಾತ್ ಹಂಗೂ ಆಗಿದೆ, ನೋ ಇಶ್ಯೂಸ್. 1 month ಕೋರ್ಸ್ ತಗೊಂಡು ಬನ್ನಿ, ಬರಿಕೆ ಬರಬೇಕು ಬೇಡಿ. 26 SP ಅಂತಕ್ಕಂಥದ್ದು ಅರ್ಚನೆ ತಂದ್ರೆ ಎಷ್ಟಾಯಿತು? 260 SP ಆಯಿತು, ಕರೆಕ್ಟ್ ಅಲ್ಲ? 26ಕ್ಕೆ ನಾನು ಓದ್ತ ಅಂತ ಹೇಳಿ ಬಿಟ್ಟು ಬಂದರೆ ಬೇಸ್ಟು. ಆ 26 SPಯಿಂದ 10 ನೆಟ್ಟಿಂಗ್ ಸಿಗುತ್ತಲ್ಲ, ಆ 26 SPಯಿಂದ 10 ನೆಟ್ಟಿಂಗ್ ಸಿಗುತ್ತಲ್ಲ, ಅದರಲ್ಲಿ ಯಾರೋ ಮಹಿ ಅಂತವ್ರು ಇರ್ಬೋದು, ಯಾರೋ ಗುರುನಾಥ್ ಇರ್ಬೋದು, ಯಾರೋ ಸಂಪತ್ ಕುಮಾರ್ ಇರ್ಬೋದು, ಅಥವಾ ನನ್ನಂತವನು ಇರ್ಬೋದು. ಕರೆಕ್ಟ್ ಹೋಗೋದು. MD ಅವರು 6 months ಫಾಲೋ ಮಾಡಿದ್ದಾರೆ ನನಗೆ. ವಂಡರ್ಫುಲ್ ಕಾನ್ಸೆಪ್ಟ್, ಸೂಪರ್ ಕಾನ್ಸೆಪ್ಟ್. ವಾಟ್ಸಪ್ಪಲ್ಲಿ ಹಾಕೋರು. ಸಂತೋಷ ಎಲ್ಲಿದ್ದೀರಾ ಸರ್? ಫ್ರೀ ಆದಾಗ ಹೇಳ್ತೀನಿ ಸರ್, ಫ್ರೀ ಆದಾಗ ಒಂದೇ ಊರಲ್ಲ, ಒಂದಿನ ಏನು ಮಾಡ್ಬಿಟ್ರು, ಸಂತೋಷ ಎಲ್ಲಿದ್ದೀರಾ ಸರ್? ಒಂದು ಮ್ಯಾರೇಜ್ ಫಂಕ್ಷನ್ಗೆ ಬಂದ್ಬಿಟ್ಟಿದ್ದೀನಿ. ಎಲ್ಲಿದ್ದೀರಾ ಸರ್? ಈ ಏರಿಯಾದಲ್ಲಿ ಇದ್ದೀನಿ ಸರ್. ವೆರಿ ಗುಡ್, ನಾನು ಮ್ಯಾರೇಜ್ ಫಂಕ್ಷನ್ ಇದ್ದೀನಿ. ಎಲ್ಲಿದ್ದೀರಾ ಸರ್ ಅಂದರೆ, ಯಾಕೆ ನಾನು ಮ್ಯಾರೇಜ್ ಫಂಕ್ಷನ್ ಇದ್ದೀನಿ, ನಾನು ಸುಳ್ಳು ಹೇಳ್ಬಿಟ್ಟಿದ್ದೀನಿ ಮ್ಯಾರೇಜ್ ಫಂಕ್ಷನ್ ಇದ್ದೀನಿ ಅಂತ. ಹೌದಾ? ನೀವೆಲ್ಲಿದ್ದೀರಾ? ಮ್ಯಾರೇಜ್ ಫಂಕ್ಷನ್. ನಾನು ಮ್ಯಾರೇಜ್ ಫಂಕ್ಷನ್ ಅಂತ ಹೇಳ್ಬೇಕಲ್ಲ ಸರ್. ಈ ಕಡೆ ಇದ್ದೀರಾ? ಅದು ಹಿಂದೆ ಇದ್ದೀರಾ? ಟನ್ ನಂದು ಅಲ್ಲಿ ನಮ್ಮ ಅಂಗಡಿ ಬಂದ ಸುಳ್ಳು ಹೇಳೋದಕ್ಕೂ ಒಂದು ಗಡ್ಕೊಂಡು ಸರ್, ಅದು ಹಂಗಲ್ಲ. 20 ನಿಮಿಷ ಸೀರಿಯಸ್ ಆಗಿ ಪ್ಲಾನ್ ಬೇಕು, ಅದ್ರ ನಂತರ ಡಿಸೈಡ್ ಮಾಡಿ. ನಮ್ದೆಲ್ಲ ಒಂದು ಪಾಲಿಸಿ ಏನು ಗೊತ್ತಾ, ಈ ಸಣ್ಣ ಪುಟ್ಟ ಪಾಲಿಸಿ ಅಲ್ಲ. ಒಂದು ಕಂಪ್ನಿ ನೋಡ್ಬೇಕಿಲ್ಲ, ನಾವು ನೋಡ್ಬೇಕು. ನಾವು ಜನರನ್ನು ನೋಡಲ್ಲ. MD ಅವರು ಹುಚ್ಚರೆ, ನಾವು ಹುಚ್ಚರೆ. ಅದಕ್ಕೆ ಕಂಪ್ನಿ ಟಾಪ್ ಹೋಗ್ತೇವೆ. MD ಒಂದ್ಸರಿ ಆಟ ಕೊಟ್ಟರೆ ಏನು, ಅವ್ರಿಗೂ ಒಂದು ವಿಷನ್ ಇದೆ, ನಮಗೂ ಒಂದು ವಿಷನ್ ಇದೆ, ಇಬ್ರು ಕಮಾಯಿ ಮಾಡ್ತಾರೆ. ಕರೆಕ್ಟ್ ಅಲ್ಲ? ನಮ್ಗೆ ವಿಷನ್ ಇದೆ, ನಿಮಗೆ ವಿಷನ್ ಇಲ್ಲ. ನಾವು ದುಡ್ಡು ಮಾಡ್ತೀವಿ, ನೀವು ದುಡ್ಡು ಮಾಡೋದು ಅಷ್ಟೇ. ಹನಿಯಲ್ಲಿ ಕುಡಿದರೆ ಕಪ್ಪು ಸಮುದ್ರ. ಹಳ್ಳ ಬಿಟ್ಬಿಡಿ, ಇನ್ನೂ ಹಳ್ಳದಲ್ಲಿ ಕೂತ್ಕೊಂಡಿರಲ್ಲ. ಜನರೇಷನ್ ಚೇಂಜ್ ಆಗ್ಬಿಟ್ಟಿದೆ, ಸ್ವಲ್ಪ ಸಮುದ್ರಕ್ಕೆ ಬನ್ನಿ. ಇಷ್ಟ ಇಲ್ಲ ಅಂದರೆ ಅಂತ ಯಾವ ಬಿಸ್ನೆಸ್ ಇದೆ ಒಂದು ನಿಮಗೂ ಕ್ವಶನ್ ಇದೆ. ಓಕೆ ಸರ್ ಡನ್. ಇಷ್ಟ ಇಲ್ಲ ಅಂದರೆ ನೀವು ಯೋಚನೆ ಮಾಡಿ. ಆವರೇಜ್ 3.5-4 ಕೋಟಿವರೆಗೂ ಇವತ್ತು ಟಾಪ್ ಲೆವೆಲ್ ನಾವು ಅರ್ನಿಂಗ್ ಮಾಡಿದೀವಲ್ಲ, 6.5-7 ವರ್ಷದಲ್ಲಿ. ಈಸಿನೆಸ್ ಐತೆ ಹೊರಗಡೆ, ಚಾನ್ಸ್ ಇದೆಯಾ? ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಬೇಕು, ಎಷ್ಟು ಪ್ರಾಬ್ಲಮ್ಸ್ ಫೇಸ್ ಮಾಡಬೇಕು. ಇಲ್ಲಿ ಏನು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾ ಇದ್ದೀವಿ? ಎಜುಕೇಶನ್ ಇಲ್ಲ, ಅದಕ್ಕೆ ಫೀಲ್ಡಲ್ಲಿ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀವಿ. ಕಂಪ್ನಿ ಓಡೋಗ್ಬಿಟ್ರೆ ಎಜುಕೇಶನ್ ಇಲ್ಲ, ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀವಿ. ಕರೆಕ್ಟ್ ಹೋಗೋದು. ನಾಲೆಜ್ ಇತ್ತು ಅಂತ ಹೇಳಿದ್ರೆ ಅದು ಪ್ರಾಬ್ಲಮ್ ಸಾಲ್ವೇಷನ್. ಸೊ ಒಂದು ಪಾರ್ಟ್. ಇದಾದ ನಂತರ ನಿಮಗೆ ಒಂದು ಕ್ವಶನ್ ಇದೆ, ನಿಮಗೂ ಒಂದು ಕ್ವಶನ್ ಇದೆ. ಇದು ಸೆಮಿನಾರ್ ಮಾಡೋಕ್ಕೂ ಪಾಯಿಂಟ್ಸ್, 1-to-1 ಮಾಡೋಕ್ಕೂ ಪಾಯಿಂಟ್ಸ್, ಹೋಮ್ ಮೀಟಿಂಗ್ ಮಾಡೋಕ್ಕೂ ಒಂದು ಪಾಯಿಂಟ್. ಸರ್ ಅಂತ ಯಾವ ಬಿಸ್ನೆಸ್ ಇದೆ ಸರ್ ನಮ್ಮ ಕನಸನ್ನ ನನಸು ಮಾಡಲಿಕ್ಕೆ? ನಾನು ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಬೇಕು ಸರ್, ನಾನು ಫಾರಿನ್ ಹೋಗ್ಬೇಕಂತ ಇದ್ದೀನಿ ಸರ್, ಒಳ್ಳೆ ಕಾರ್ ತಗೋಬೇಕು ಅಂತ ಇದ್ದೀನಿ ಸರ್, ಒಳ್ಳೆ ಬಂಗ್ಲೆ ತಗೋಬೇಕು ಅಂತ ಇದ್ದೀನಿ ಸರ್, ಫಾರಿನ್ ಟ್ರಿಪ್ ಹೋಗ್ಬೇಕು ಅಂತ ಇದ್ದೀನಿ ಸರ್. ಅಂತ ಯಾವ ಬಿಸ್ನೆಸ್ ಇದೆ ಹೇಳಿ ಸರ್? ಅಂತ ಯಾವ ಬಿಸ್ನೆಸ್ ಇದೆ ಹೇಳಿ? ನಾನು ಒಂದು ಪಾರ್ಟ್ ಹೇಳ್ತೀನಿ ಕೇಳಿ. ಮ್ಯಾಕ್ಸ್ ಟು ಮ್ಯಾಕ್ಸು ಮನೆ ಒಳಗೆ ಕೊಡೋಕ್ಕೆ ಪ್ರಯತ್ನ ಪಡಿ, ಆದರೆ ಆದಷ್ಟು ಅವಾಯ್ಡ್ ಮಾಡಿ ಅಂತಲೂ ನಾನು ಹೇಳ್ತೀನಿ. ಅಲ್ಲಿ ಮಗುಗಳು ಅಂತ ಇರುತ್ತೆ, ಅತ್ತೆ ಬಂದು ಏನೇ ಮಾಡ್ತಿದ್ಯಾ ಅಂತಾರೆ, ಗಂಡ ಬಂದು ಕಾಫಿ ಕೊಡು ಅಂತಾರೆ. ಪಾಪ ಹುಡುಗಿ ಬಡಪಾಯಿ, ಅತ್ತೆನೂ ನೋಡ್ಕೋಬೇಕು, ಮಗನೂ ನೋಡ್ಕೋಬೇಕು, ಗಂಡನೂ ನೋಡ್ಕೋಬೇಕು. ಪಾಪ ಅವ್ರ ಫ್ರೆಂಡ್ ಕರ್ಕೊಂಬಂದೊಳೆ ಅವ್ರಿಗೂ ಅನ್ಸಬೇಕು. ಕರೆಕ್ಟ್ ಹೋಗ್ಬೇಕು. ಮ್ಯಾಕ್ಸ್ ಟು ಮ್ಯಾಕ್ಸ್ ಆಫೀಸ್ ಅಥವಾ ಒಂದು ಒಳ್ಳೆ ಹೋಟೆಲ್ಸಲ್ಲಿ ಕೂತ್ಕೊಂಡು, ಹೋಟೆಲ್ಸ್ ಅಂತ ಹೇಳ್ಬಿಟ್ಟು ಯಾವುದೊಂದು ಗಜ್ಜಿ ಗಿಜ್ಜಿ ಇದೆ, ಯಾವುದಾದ್ರು ಕ್ಯಾಂಟೀನ್ ಅಂತ ಹೋಗ್ಬಿಟ್ಟು ಒಂದು ಟೀ ಕೊಡಿ ಮಾತಾಡ್ತಾರೆ. ಅಲ್ಲಿ ನಿಂತ್ಕೊಂಡು ಮಾತಾಡೋದಲ್ಲ. ಕೆಲವರು ಬಸ್ ಟಿಕೆಟಲ್ಲಿ ಮಾತಾಡ್ತಾರೆ. ಆ ಬಸ್ ಟಿಕೆಟ್ ಇಷ್ಟು ಪ್ಲಾನ್ ಕೊಡ್ಬಿಡಿ, ಇಷ್ಟು ಲಿಮಿಟೆಡ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಆ್ಯಂಡ್ ಥರ್ಡ್ ಆ್ಯಂಡ್ ಫೋರ್ತ್ ಫಿಫ್ತ್. ಓಕೆ ಡನ್ ಫೋನ್ ಮಾಡ್ತೀವಿ. ಅವ್ರ ಮನೆಗೆ ಬಂದು ನೋಡ್ತಾನೆ, ಇದು ಗಾಯತ್ರಿ
ನಮ್ಮ ಸ್ಟೈಲ್ ಹೇಗಿರಬೇಕು 100 ಕೋಟಿ ಅಂದರೆ, ನಮ್ಮ ವಾಯ್ಸ್ ಹೇಗಿರಬೇಕು, ನಮ್ಮ ಫ್ಲೂಯೆನ್ಸಿ ಹೇಗಿರಬೇಕು, ನಮ್ಮ ಎಜುಕೇಶನ್ ಹೇಗಿರಬೇಕು, ಅದನ್ನ ಯೋಚನೆ ಮಾಡ್ಬೇಕಲ್ಲ. ಎಷ್ಟೋ ಜನ ಸೋದರರಲ್ಲಿ ಏನ್ ಗೊತ್ತಾ, 100 ಕೋಟಿ ಪ್ಲಾನ್ ಅನ್ನ ಹವಾ ಚಪ್ಪಲಿ ಹಾಕೊಂಡು ಕೊಡಕ್ ಹೋಗ್ತಾ ಇದೀವಿ. 100 ಕೋಟಿ ಪ್ಲಾನ್ ಅನ್ನ ಚಪ್ಪಲಿ ಹರಿದೋಗಿದೆ, ಶೂ ಹರಿದೋಗಿದೆ, ಅವ್ರ ಮನೆ ಕೊಡಕ್ ಹೋಗ್ತಾ ಇದೀವಿ. 100 ಕೋಟಿ ಪ್ಲಾನ್ ಅನ್ನ ಸೋಮವಾರನೂ ಅದೇ ಡ್ರೆಸ್ಸು, ಮಂಗಳವಾರನೂ ಅದೇ ಡ್ರೆಸ್ಸು, ಬುಧವಾರನೂ ಅದೇ ಡ್ರೆಸ್ಸು, ಗುರುವಾರನೂ ಅದೇ ಡ್ರೆಸ್ಸು, ಶುಕ್ರವಾರನೂ ಅದೇ ಡ್ರೆಸ್ಸು. ಅವ್ರಿಗೆ ಇಷ್ಟ, ಏನ್ ಮಾಡೋದು, ನಮಗೆ ಕಷ್ಟ. ಅವ್ರಿಗೆ ಇಷ್ಟ ಆ ಡ್ರೆಸ್ಸು, ನಮಗೆ ಕಷ್ಟ. ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ನಿಮ್ಮ ಡೈಲಿ, ನಿಮ್ಮ ಟೀಮ್ ಅವ್ರು ಇರ್ಬೋದು, ವಾತಾವರಣದವ್ರು ಇರ್ಬೋದು, ಕರೆಕ್ಟ್ ಹೋದವ್ರು. ನಮ್ಮ ಮೊನ್ನೆ ಒಂದು 50,000 ಅದೇ ಪಾಪ 50,000 ಇತ್ತು, ಪಾಪ 49,000 ಸಾಲ ಇತ್ತು. ಫಸ್ಟ್ ಸಾಲ ತರಿಸ್ಬೇಕು, ಬಟ್ಟೆದವ್ರಿಲ್ಲ. ಫಸ್ಟ್ ಆಫ್ ಆಲ್ ನಿಮ್ಮ ಡ್ರೆಸ್ ಕೋಡಿಗೆ ನಿಮಗೆ ಇನ್ವೆಸ್ಟ್ ಮಾಡಿ, ಕ್ಲೋಸಿಂಗ್ ಇಲ್ಲ ಬರಲ್ಲ. ಸೆಮಿನಾರ್ ಏನೋ ಕಂಪ್ನಿಯಿಂದ ಚೆನ್ನಾಗಿ ಆಗ್ತದೆ, ನಾವು ಹೆಂಗ್ ಬೇಕಂಗಿದ್ರೆ. ಈಗ ಇಲ್ಲಿ ಬಂದಿದ್ದೀರಲ್ಲ, ನಿಮ್ಮ ಅಪ್ಲೈನ್ಸ್ ಎಲ್ಲ ಹೇಳಿರ್ಬೋದು, ಒಳ್ಳೆ ಡ್ರೆಸ್ ಕೊಡೋದು ಬನ್ನಿ, ಬ್ಲೇಸರ್ ಬನ್ನಿ, ಚೆನ್ನಾಗಿರ್ಬೇಕು ಅಂತೇಳಿ. ಕರೆಕ್ಟ್ ಅಲ್ಲ? ಎಷ್ಟೋ ಜನ ಇಲ್ಲಿ ಫೋಟೋ ಹೊಡಿಸ್ಕೊಂಡ್ರಲ್ಲ, ಫಸ್ಟ್ ಫೋಟೋ ಹೊಡೆದ್ಮೇಲೆ ಜೂಮ್ ಮಾಡಿ ಯಾರು ಮಾಡ್ತಾರೆ, ಅಲ್ಲಾದ್ರೂ ಚೆನ್ನಾಗಿ ಕಾಣ್ಬೇಕಲ್ಲ. ಅಲ್ಲಾದ್ರೂ ನೋಡ್ರಿ, ಒಬ್ಬ ಮನುಷ್ಯ ತುಂಬಾ ಊಟ ಕಾಣೋದು ಯಾವ ಗೊತ್ತಾ, ಒಳ್ಳೆ ಡ್ರೆಸ್ ಆಗ್ತಾ ಮೇಲೆ ಅವನು ಚೆನ್ನಾಗಿ ಕಾಣ್ಬೇಕು. ಕರೆಕ್ಟ್ ಅಲ್ಲ? ನೀವೇ ಅವ್ರಿಗೆ ಇಷ್ಟ ಆಗಿಲ್ಲ ಅಂದ್ರೆ ಅವ್ರು ಯಾಕೆ ದುಡ್ಡು ಕೊಡ್ತಾರೆ? ಯಾರಾದ್ರೂ ಒಂದು ಇಷ್ಟ ಆಗ್ಬೇಕಲ್ಲ, ಒಳ್ಳೆ ಡ್ರೆಸ್ ಕೊಡಲ್ಲ. ಏನ್ ಡ್ರೆಸ್ ಆಗ್ತಾರೆ, ಏನ್ ಕ್ಯೂಟ್ ಇದಾರೆ, ಅದ್ರಲ್ಲಾರು ಇಷ್ಟ ಆಗ್ಬೇಕಲ್ಲ ಒಬ್ಬರಿಗೆ. ಇವ್ರ ಜೊತೆ ಕೆಲಸ ಮಾಡೋಣ ಅಂತೀವಿ, ಈ ಕಡೆ ಒಳ್ಳೆ ಮಾತು ಇಲ್ಲ, ಒಳ್ಳೆ ಡ್ರೆಸ್ಸೂ ಇಲ್ಲ. ಹೋಗ್ಬೇಕಾದ್ರೂ ಸೂತ್ ಬಂದಿರೋ ಸಾವಿನ ಮನೆಗಾದ್ರೂ ಎಷ್ಟೋ ಜನ ಆಕ್ಟಿವ್ ಆಗಿ ಹೋಗ್ಬಿಟ್ಟು ಒಂದು ಹಾರ ಹಾಕ್ಬಿಟ್ಟು ನಮಸ್ಕಾರ ಬರ್ತೀವಿ, ಟೈಮಿಲ್ಲ ಅಂತ. ಅದಕ್ಕಿಂತ ಕಡೆಯಾಗಿರ್ತೀವಿ. ಎಲ್ಲರೂ BOP ಬರ್ತಾರೆ, ವಿಡಿಯೋಗಳು ನೋಡ್ತೀವಿ. ನೀವೆಲ್ಲ ಏನಂತ ಮಾಡಿದ್ರ, ಈ ಸಾಮ್ರಾಜ್ಯ ಕಟ್ಟಬೇಕಾದ್ರೆ ನೀವೇನು ವಿಡಿಯೋ ಫೋಟೋ ಹಾಕ್ತಿರಲ್ಲ ಗ್ರೂಪ್ಸಲ್ಲಿ ಎಲ್ಲದನ್ನು ಲಕ್ಪತಿಲೆಲ್ಲ ಬರುತ್ತಲ್ಲ, ನಾವು ನೋಡ್ತೀವಿ. ಬೆಂಗಳೂರಲ್ಲಿ ಹಾಕ್ಬೇಕಾದ್ರೆ ವಿಡಿಯೋ ನಿಧಾನವಾಗಿ ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಆ ವಿಡಿಯೋ ತೆಗಿಬೇಕಾದ್ರೆ ಜನಗಳಿಗೆ ನಿಮಗೆ ಗೊತ್ತಿಲ್ಲ, 3 4 ನೋಡ್ಕೊಂಡು ಕೆಳಗೆ ಹೋಗಿದ್ದಾರೆ ಅಂದ್ರೆ ಅವ್ರು ಮೊಬೈಲ್ ನೋಡ್ತಾ ಇದ್ದಾರೆ ಅಂತ. ನಾನು ವಿಡಿಯೋ ನೋಡಿ ನಾವು ಟೀಮ್ ಅವ್ರಂಗೆ ಮಾಡ್ತಿದ್ರೆ ನಾನು ಇಮಿಡಿಯೇಟ್ ಫೋನ್ ಮಾಡ್ತೀನಿ, ಏನು ಮಾಡ್ತಾ ಇದ್ದೀರಾ? ವಿಡಿಯೋ ನೋಡ್ತಾರೆ, ಬರ್ಕೋತಾ ಇರ್ತಾರೆ, ಪ್ಲಾನ್ ಬಿಸ್ನೆಸ್ ಪ್ಲಾನ್ ಅಂತ. ನೀವು ಕರ್ಕೊಂಡು ಹೋದವ್ರು ಪಕ್ಕದಲ್ಲಿ ಕೂತ್ಕೊಂಡಿದ್ದಾನೆ, ಅವ್ನು ಕೇಳ್ತಾ ಇದ್ದಾನೆ ಸೀರಿಯಸ್ ಆಗಿ, ನೀವು ಮೊಬೈಲ್ ನೋಡ್ತಾ ಇದ್ದೀರಿ. ಅವರಿಗೆ ಪೇಷನ್ಸ್ ಹೋಗುತ್ತೆ, ನಾನು ಕರ್ಕೊಂಡ್ಬಂದೆ ಮೊಬೈಲ್ ನೋಡ್ತಾ ಕೂತಾನೆ ಅಂತ. ಅಲರ್ಟ್ ಆಗಿ ಈಗ ಕೇಳ್ತಾ ಇದ್ದೀನಿ, ಹೊಸದಾಗಿ ಅಂತ ಕೇಳ್ಬಿಟ್ಟು ಸೂಪರ್ ಎಷ್ಟು ಈ ಕಂಪ್ನಿಗೆ ಬಂದು ಜಾಯ್ನ್ ಆಗಿ ಕೇವಲ 6 ತಿಂಗಳಲ್ಲಿ 50,000 ಅನ್ಕೊಂಡು ಚಪ್ಪಾಳೆ ಅವ್ರು ಕೊಡಬೇಕು. ಅವ್ರ ಟೈಮಲ್ಲಿ ಅವ್ನು ಕೂತ್ಕೊಂಡು ಎಕ್ಸೈಟ್ಮೆಂಟ್ ಇದೆ, ನನ್ನ ಮಕ್ಕಳು ಏನೋ ಇಷ್ಟು ಜೋಶ್ ಆಗ್ಬಿಟ್ಟಿದೆ ಅಂತ ಅದನ್ನು ಕೇಳ್ತಾನಲ್ಲ. MD ಸರ್ ಅದನ್ನ ಹೇಳ್ತಾರಲ್ಲ, ಅದು ಇದರಲ್ಲಿ ಯಾವಾಗ ಮೀಟಿಂಗಲ್ಲಿ ಹೇಳ್ತಾ ಇರ್ತಾರಲ್ಲ, ಯಾರೋ ಫಂಕ್ಷನ್ ಕರ್ಕೊಂಡ್ಬಂದಿರುತ್ತೆ, ಎಲ್ಲ ಮುಗಿದ್ಮೇಲೆ ಸರ್ ಇವರೊಟ್ಟಿಗೆ ನಾನು ಜಾಯ್ನ್ ಆಗಲ್ಲ, ಯಾರೊಟ್ಟಿಗೆ ಇವರೊಟ್ಟಿಗೆ ಜಾಯ್ನ್ ಆಗಲ್ಲ. ಯಾಕಪ್ಪ ಕರ್ಕೊಂಬಂದಿದ್ಯಾರು? ಸರ್ ಇವ್ರು ಕರ್ಕೊಂಡ್ಬಂದಿದ್ದೆ ಅಂದ್ರೆ ಇವರೆಲ್ಲ ನಗಾಡ್ತಾ ಇದ್ದಾರೆ ಅವಾಗಲಿಂದ. ಇವರೇ ಚೆನ್ನಾಗಿದ್ದಾರೆ, ಒಳ್ಳೆ ರಸ್ಪುರಿ ಮಾಮಿ ಇದ್ದಾರೆ, ಅವರೇ ಖುಷಿ. ಅವರು ಸಕ್ಕದಾಗಿದೆ ಬಿಡಿಸಿ ಖುಷಿ ಆಗ್ತಾರೆ. ಯಾಕಪ್ಪ ಜಾಯ್ನ್ ಆಗಲ್ಲ? ಅಲ್ಲ ಸರ್, ನೀವು ಅಷ್ಟು ಜನ ಒಳ್ಳೆ ಸ್ಪೀಚ್ ಕೊಡ್ತಾ ಇದ್ದೀರಾ, ಯಾರ್ಯಾರು ಇನ್ಕಮ್ ತಗೊಂಡು ಹೈಲೈಟ್ ಆಗ್ತಾ ಇದ್ದಾರೆ, ಪ್ಲಸ್ 10 ಜನ ಕೂತಾನೆ ಸರ್, ಅಡ್ಡಿ ನೋಡಿ ಮೊಬೈಲ್ ನೋಡ್ಕೊಂಡು ಇವನೊಟ್ಟಿಗೆ ಜಾಯ್ನ್ ಆದರೆ ನನ್ನ ಕತೆ ಏನು ಸರ್? ಕರೆಕ್ಟ್ ಹೌದವ್ರು. ಈಗ ನಾವೇನು ಮಾತಾಡ್ತಾ ಇದ್ದೀವಿ, ಅಥವಾ ನಿಮ್ಮ ಅಪ್ಲೈನ್ಸ್ಗಳೆಲ್ಲ ಹೆಂಗ್ ಬೇಕಂದ್ರೆ ಬೇಕಾಗ್ಬಿಟ್ಟಿದ್ದೀವಿ. ನೀವು ಒಳ್ಳೆ ಡ್ರೆಸ್ ಹಾಕಿರ್ತೀರಾ, ನಿಮ್ಮ ಅಪ್ಲೈನ್ ಒಳ್ಳೆ ಡ್ರೆಸ್ ಹಾಕಿಲ್ಲ ಅಂದ್ರೆ ಅವ್ರನ್ನ ಕರ್ಕೊಂಡು ಹೋಗಿ ಇಷ್ಟಪಡ್ತೀರಾ? ನಿಮ್ ಕೆಳಗಡೆ ಅವ್ರು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ನೀವು ಚೆನ್ನಾಗಿ ಮಾತಾಡೋಕೆ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ಅವ್ರನ್ನ ಕರ್ಕೊಂಡು ಹೋಗಿ ಇಷ್ಟಪಡ್ತಾರ? ಅದಕ್ಕೆ ಹೇಳಿದ್ರು, ಡ್ರೆಸ್ ಹಾಕಿ ಕಲೀರಿ, ಕಲಿಸಿ, ಗಳಿಸಿ ಅಂತ. ನೀವೇನು ಅನ್ಕೊಂಡ್ಬಿಡ್ತೀರಾ, ಓ ಇವು ಫ್ಯಾಷನ್ ಕೋರ್ಸಕ್ಕೋಸ್ಕರ ಅದಾಗ್ಕೊಳ್ಳಿ, ಇದಾಗ್ಕೊಳ್ಳಿ. ಪ್ರಪಂಚ ನೋಡ್ತಾ ಇರೋದು ನಿಮ್ಮ ಬಡತನ ಯಾರು ನೋಡಲ್ಲ. ನೀವು ಹೊಟ್ಟೆಗೆ ಇಟ್ಟಿಲ್ಲ ಅಂದ್ರು ನೆಟ್ವರ್ಕಲ್ಲಿ ಬೇಕಾದ್ರೆ ಮನೇಲಿ ಹೆಂಡತಿ ಹತ್ರ ಬೀಸ್ಕೊಬಿಡಿ, ಗಂಡಂದ್ರ ಹತ್ರ ಬೀಸ್ಕೊಬಿಡಿ, ಬೇಕಾದ್ರೆ ಉಪವಾಸ ಹೋಗಿ ಸರ್ವಿಸ್ಕೊಟ್ಟು ಬರೀಬೇಕಾದ್ರೆ ಅವ್ರೇನು ಕೇಳಲ್ಲ. ಆದ್ರೆ ನೀವು ಹೋಗೋ ವಾತಾವರಣ ಎನ್ವೈರನ್ಮೆಂಟ್ ಅನ್ನ ಖರಾಬ್ ಮಾಡ್ಕೊಂಡ್ರೆ ಸಮಯ ವೇಸ್ಟ್, ಎಲ್ಲವೂ ವೇಸ್ಟ್. ಸೊ ನೋಡಿ ಸ್ನೇಹಿತರೆ, ಇವತ್ತು ಏನ್ ಲಕ್ಸುರಿ ಆಗಿದೆ ಒಂದು ಫಾರಿನ್ ಟ್ರಿಪ್. ಸ್ನೇಹಿತರೆ, ಇವತ್ತು ಇನ್ಕಮ್ ಅಲ್ಲಿ ಲಕ್ಸುರಿ ಆಗಿದ್ದೀನಿ ಸ್ನೇಹಿತರೆ, ವಾರ ವಾರ ಲಕ್ಸುರಿ ಆಗಿದ್ದೀನಿ, ಒಳ್ಳೆ ಇನ್ಕಮ್. ಒಂದು ಪಾರ್ಟಿ, ಫ್ಯಾಮಿಲಿ ಪಾರ್ಟಿ ಎಲ್ಲ ಸಕ್ಕದಾಗಿ ಹೋಗ್ತಾ ಇದ್ದೀನಿ. ಒಳ್ಳೆ ಮನೆಯೂ ಕಟ್ಟಿದ್ದೀನಿ. ಜೂನ್ 7ಕ್ಕೆ MD ಅವರು ಅನೌನ್ಸ್ ಮಾಡ್ತಾ ಇದ್ದಾರೆ, ಒಳ್ಳೆ ಮನೆ ಇನಾಗ್ರೇಷನ್ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ. 7 ಫಾರಿನ್ ಟ್ರಿಪ್ ಇಷ್ಟ ಪ್ಲೇಸ್ ಬಂದು 7 ಫಾರಿನ್ ಟ್ರಿಪ್.
ದುಬೈ ಹೋಗಾಯ್ತು, ಮಲೇಷಿಯಾ ಹೋಗಾಯ್ತು, ಅಂಡಮಾನ್ ಹೋಗಾಯ್ತು, ನೇಪಾಳ ಹೋಗಾಯ್ತು, ಶ್ರೀಲಂಕಾ ಭೇಟಿಗಳಿದ್ದೀವಿ, ಫ್ಯಾಮಿಲಿ ಸಮೇತ ಹೋಗ್ತಾ ಇದ್ದೀವಿ. ದುಬೈಗೂ ನಾನು ಅರಗಣೆ ಕರ್ಕೊಂಡು ಹೋಗಿದ್ದೀನಿ, ಬ್ಯಾಂಕಾಗೂ ನಾನು ಅರಗಣೆ ಕರ್ಕೊಂಡು ಹೋಗಿದ್ದೀನಿ. ಲೈಫ್ ಎಂಜಾಯ್ ಮಾಡಬೇಕು, ನೀವು ಒಬ್ಬರೇ ಎಂಜಾಯ್ ಮಾಡೋದಲ್ಲ. ನಿಮ್ಮ ಮನೆ ಸಪೋರ್ಟ್ ಯಾವಾಗ ಸಿಗೋದು ಗೊತ್ತಾ? ನೀವು ಎಲ್ಲೆಲ್ಲಿ ಹೋಗ್ತೀರ ಅಲ್ಲೆಲ್ಲ ನಿಮ್ಮ ವಯಸ್ಸನ್ನು ಕರ್ಕೊಂಡು ಹೋಗ್ತಿದ್ರೆ ಅದು ಖುಷಿನೇ. ಕೆಲವರು ಕಕ್ಕವರಲ್ಲ ಗೊತ್ತು ನಂಗೆ ಯಾಕೆ. ನಾನು ಬ್ಯಾಂಕಾಗೆ ಕರ್ಕೊಂಡು ಹೋಗಿದ್ದೀನಿ ಖುಷಿಯಾಗಿ. ಅದೊಂದು ಏನೇ ಯಾರೋ ಹೋಗ್ಬಾರ್ದು ಅಂದ್ರು, 11 ಗಂಟೆ ಕರ್ಕೊಂಡು ಹೋಗಿದ್ರೆ ಬಾಯಿದೆಲ್ಲ ಬ್ಯಾರೆಲ್ಲ ಅದೆಲ್ಲ ಮಾಮೂಲಿ ಗುಡಿ ಹಾಕೊಂಡು ನೀನು ಆರಾಮಾಗಿರು ಅಂತ ಹೇಳಿದ್ರು. ನಾವು ಒಟ್ಟು ಸೆಟ್ಟು ಆ ಸ್ಟೋರಿ ಬೇರೆ ಇದೆ. ಕಾರು ಬೆನ್ಸ್ ಕಾರ್ ಆಲ್ರೆಡಿ ಮನೆ ಓಪನಿಂಗ್ ಆಗ್ತಿದೆ, ನಿಮಿಷ ಅಲ್ಲ ರಿಲೀಸ್ ಆದರೂ ಹೋಗ್ಬೋದು, ಪ್ರಯತ್ನದಲ್ಲಿ ಇದ್ದೀನಿ. ಮನೆ ಆಗಿದೆ, ಬೆನ್ಸ್ ಕಾರ್ ತಗೋ, ನನ್ನ ಲೈಫ್ ಸ್ಟೈಲ್ ಹೇಗಿದೆ, ಖುಷಿ ಆಗುತ್ತೆ. ಈ ಥರದ ಬಿಸ್ನೆಸ್ ವಿತೌಟ್ ಇನ್ವೆಸ್ಟ್ಮೆಂಟ್ ಏನಿದೆ ಸ್ನೇಹಿತರೆ? ಸುಟ್ಟು ಬುಟ್ಟು ಹಾಕೊಂಡು ಕಲ್ತು 4 ಜನ ಕಲ್ತ ಬಿಸ್ನೆಸ್ ಯಾರಿದ್ದೀವಿ? ಒಳ್ಳೆ ಊಟ ಕೊಡ್ತಾರೆ, ಸೋಮಣ್ಣ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ. ಟೈಮಿಗೆ ಸಂತೋಷ ಸರ್ ರೆಡಿ ಹತ್ರ, ಮೇಲ್ಗಡೆ ರೆಸ್ಟೋರೆಂಟ್ ಊಟ ರೆಡಿ ಇದೆ ಸರ್, ಸಂತೋಷ ಸರ್ ರೆಡಿ ಹತ್ರ, ಪ್ರಿಪೇರ್ ಹತ್ರ ಡ್ರೆಸ್ ಹಾಕೊಂಡ್ರ ನಿಮ್ದು ಹೆಂಗೆ ಇದೆ ಸರ್? ಎಷ್ಟು ಚೆನ್ನಾಗಿರುತ್ತೆ. ಈ ಬಿಸ್ನೆಸ್ ಬಿಟ್ಟರೆ ಬೇರೆ ಯಾವ ಬಿಸ್ನೆಸ್ ಇದೆ? ನಮ್ಮ ಶಾಪ್ ಇದೆ, ನಾನು ಅದು ಯಾವುದಕ್ಕೂ ದೂರ್ತಾ ಇಲ್ಲ. ಬೆಳಗ್ಗೆ ನಾನೇ ತೆಗಿಬೇಕು, ತಲೆ ಎತ್ತು, ರಾತ್ರಿ ತಲೆ ಕೊಟ್ಟು, ತಲೆ ಎತ್ತು ಅಲ್ಲಿ ನಾನು ಕೆಲಸ ಮಾಡಿದ್ರೆ ಮಾತ್ರ ದುಡ್ಡು, ಕರೆಕ್ಟ್ ಅಲ್ಲ? ಇಲ್ಲಿ ನಾನು ಮಾಡಿಲ್ಲ ಅಂದ್ರೆ ನನ್ನ ಟೀಮ್ ಇತ್ತು ಅಂದ್ರೆ ಆಟೋಮೆಟಿಕ್ಲಿ ನಮಗೆ ಇನ್ಕಮ್ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ನನಗೆ ಹೆಂಗೆ ಹೇಳ್ತಾ ಇದ್ದೀನಿ, ಆ ಥರ ಹೆಂಗ್ಬೇಕಂತ ಹೇಳೋದಲ್ಲ, ನನಗೆ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ. ನೀವು ಅವ್ರ ಹತ್ರ ಆ ಫೇಸ್ ರಿಯಾಕ್ಷನ್ ಏನ್ ಬರುತ್ತೆ ಅದನ್ನ ಹೇಳ್ಬೇಕು. ನೀವು ಕ್ಲೋಸಿಂಗ್ ಪಾಯಿಂಟ್ಸ್ ಅಂತ ಹೇಳ್ಬಿಟ್ಟು ಸುಮ್ಮನೆ ಓಕೆ ಎಲ್ಲ ರೆಡಿ ಆದಾಗೂ ಕಡಿಮೆ ನಾನು ಕ್ಲೋಸಿಂಗ್ ಪಾಯಿಂಟ್ಸ್ ಹೇಳ್ಬೇಕು, ಇಷ್ಟು ಪಾಯಿಂಟ್ಸ್ ಇದೆ ಅಂತ ಉದ್ಕೊಂಡು ಹೇಳಕ್ ಹೋಗ್ಬೇಡಿ. ಸಂದರ್ಭಕ್ಕೆ ತಕ್ಕನಾಗಿ ಏನ್ ಹೇಳ್ಬೇಕು ಅದನ್ನ ಮಾತ್ರ ಹೇಳ್ಬೇಕು. ನೋಡಿ, ಒನ್ ಟೈಮ್ ಸ್ನೇಹಿತರೆ ರಿಯಲ್ ಎಸ್ಟೇಟ್ ಭೂಮಲ್ಲಿತ್ತ, ಕಾಯಿನ್ ಬಾಕ್ಸ್ಗಳು ಭೂಮಲ್ಲಿತ್ತು. ಒಂದು ಟೈಮಲ್ಲಿ ಕಾಯಿನ್ ಬಾಕ್ಸ್ ದರ್ಬಾರ, ಎಲ್ಲೋ ದರ್ಬಾರ, ₹1 ಮಾತಾಡು, ಒಂದೊಂದು ಅಂಗಡಿ 7 ನಮ್ಮಂದು 7 ಆಗ್ಬಿಟ್ಟಿದೆ. ಕಾಲೇಜ್ ಹತ್ರ ಇತ್ತಲ್ಲ, ಕಾಯಿನ್ ಹಾಕೋದು ಒಬ್ಬೊಬ್ರು 50 ಕಾಯಿನ್ ಮಾತಾಡ್ತಿದ್ರು, ಹೆಣ್ಮಕ್ಳು ಗಂಡ್ಮಕ್ಳೆಲ್ಲ ಸೇರಿ. ಕಾಲೇಜ್ ಹುಡುಗರು ಭೂಮಿ ಇತ್ತು, ಕಾಯಿನ್ ಬಾಕ್ಸ್ ದುಡ್ಡು ಮಾಡಿದವರು ಎಷ್ಟೋ ಜನ ಇದ್ದಾರೆ, ರಿಯಲ್ ಎಸ್ಟೇಟ್ ಅಲ್ಲಿ ದುಡ್ಡು ಮಾಡಿದವರು ಎಷ್ಟೋ ಜನ ಇದ್ದಾರೆ, ಇದೇ ತರ ಶೇರ್ ಮಾರ್ಕೆಟ್ ಅಲ್ಲಿ ಎಷ್ಟೋ ಜನ ದುಡ್ಡು ಮಾಡಿದವರು ಇದ್ದಾರೆ. ಅಂದ್ರೆ ಈ ಜಗತ್ತಲ್ಲಿ ಒಂದೊಂದು ಟೈಮ್ ಒಂದೊಂದು ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಒಂದು ಟೈಮ್ ರಿಯಲ್ ಎಸ್ಟೇಟ್ ಬಂತು, ಒಂದು ಟೈಮ್ ಶೇರ್ ಬಂತು, ಬಿಸ್ನೆಸ್ ಜಗತ್ತಲ್ಲಿ ಏರುಪೇರು ಆಗ್ತಾ ಇರುತ್ತೆ ಸ್ನೇಹಿತರೆ. ಆದ್ರೆ ಭವಿಷ್ಯದಲ್ಲಿ ಏನಾದ್ರು ಒಂದು ಇಂಡಸ್ಟ್ರಿ ಇದೆ ಅಂತ ಹೇಳಿದ್ರೆ ಒನ್ ಅಂಡ್ ಓನ್ಲಿ ಇಂಡಸ್ಟ್ರಿ ಸ್ನೇಹಿತರೆ, ಯಾಕೆ ಅಂತ ಹೇಳಿದ್ರೆ ಯಾವ ಶೇರ್ ಮೇಲೆ ಹೋಗ್ಲಿ, ಯಾವ ಶೇರ್ ಕೆಳಗೆ ಬರಲಿ, ಯಾವ ಇದು ಬರಲಿ, ನಮ್ಮ ಪ್ರಾಡಕ್ಟ್ ಯಾವುದಿದ್ರು ಜೀನಿಯರ್ ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ರನ್ನಿಂಗ್ ಪ್ರಾಡಕ್ಟ್ ಹೆಸರು. ಇದನ್ನೆಲ್ಲ ನಾವು ಮನವರಿಕೆ ಮಾಡ್ಕೊಂಡು ನಾವೊಂದು ಸೆಮಿನಾರ್ ಅಲ್ಲಿ ಇರ್ಬೋದು, ವಿಚಾರಗಳನ್ನ ನಾವು ಕೊಡ್ಬೇಕಾಗುತ್ತೆ. ಜನರಲ್ ಆಗಿ ಒಂದು ಇದ್ದಾಗ ನಾವು ಕೊಡ್ಬೇಕಾಗುತ್ತೆ. ನೋಡಿ, ಉಬೇಕಾಪ್, ಕಾರ್ಡಿಯೋಕಾಪ್, ಬೂಮ್ ಕಾಪ್, ಬೈಕೋಕಾಪ್, ಬೂಮ್ ಕಾಪ್ ಏನ್ ಹೆಸರು? ಒಂದ್ಸಲ ಜಾಸ್ತಿ ಬೂಮ್ ಕಟ್ಟೆ ತಗೊಳ್ಳೋದು, ಅದಕ್ಕೆ ಕೂಟಿದ್ದಾರೆ ನೋಡಿ, ಕಿಂಗ್ ಕಾಪ್. ಸೊ ಫ್ಯೂಲ್ ಕಾಪ್, ಡಿಫೆನ್ಸ್ ಕಾಪ್, ಬ್ರೇಕ್ ಕಾಪ್, ಎಷ್ಟು ಐಟಮ್ಸ್ಗಳಿದೆ, 30 ಪ್ರಾಡಕ್ಟ್ಸ್ಗಳಿದೆ. ಒಂದು ಮನೆಗೆ ಹೋದಾಗ ಯಾವುದಾದ್ರೂ ಪ್ರಾಡಕ್ಟ್ ಅನ್ನು ಕೊಡ್ಬರ್ಲಿಕ್ಕೆ ಸಾಧ್ಯತೆ ಇದೆಯಾ? ಪ್ರಾಡಕ್ಟ್ ಅಲ್ಲಿ ರಿಸಲ್ಟ್ ಇದೆಯಾ? ನಮ್ಮ ಕಂಪನಿ ಇನ್ನೊಂದು ಪ್ಲಸ್ ಏನ್ ಗೊತ್ತಾ? ನಾವು ಮಾತಾಡೋಕ್ಕಿಂತ ಜಾಸ್ತಿ ನಮ್ಮ ಪ್ರಾಡಕ್ಟ್ ಮಾತಾಡುತ್ತೆ. ನೋಡಿ, ಸಮಾಜದಲ್ಲಿ 2 ಥರದ ವರ್ಗ ಇದೆ. ಒಂದು ಕೆಟ್ಟತನದಲ್ಲಿ ಹಣ ಮಾಡ್ತಕ್ಕಂಥದ್ದು, ಕರೆಕ್ಟಾ? ಇನ್ನೊಂದು ಒಳ್ಳೆತನದಲ್ಲಿ ಹಣ ಮಾಡ್ತಕ್ಕಂಥದ್ದು ಸ್ನೇಹಿತರೆ. ನಾನು ಒಂದು ವಿಷಯ ಹೇಳಿಕ್ ಬರ್ತೀನಿ, ಒಂದು ಗುಡ್ ವರ್ಕ್, ಒಂದು ಬ್ಯಾಡ್ ವರ್ಕ್, 2 ತೀರದಲ್ಲಿ ನಾವು ಕೆಲಸ ಮಾಡ್ತೀವಿ. ಒಂದು ಕೆಟ್ಟ ಕೆಲಸ ನೋಡಿ, ಆಲ್ರೆಡಿ ನಿಮಗೆ ಟಿವಿ ಬರುತ್ತೆ, ರೀಲ್ಸ್ ಬರುತ್ತೆ, ಇನ್ಸ್ಟಾಗ್ರಾಮ್ ಬರುತ್ತೆ, ಎಲ್ಲದರಲ್ಲೂ ಬರುತ್ತೆ ಸ್ನೇಹಿತರೆ. ಎಲ್ಲಾ ಪ್ರಾಡಕ್ಟ್ಗಳು ಮಿಕ್ಸಿಂಗ್ ನಡೀತಾ ಇದೆ, ಹೌದಾ? ನಡೀತಾ ಇದ್ದಾರೆ. ನಿಮ್ಗೆ ಗೊತ್ತಿಲ್ಲ, ನಿಮ್ಮ ಮನೆಯಲ್ಲಿ ಉಪಯೋಗಿಸ್ತಕ್ಕಂಥ ಕುಂಕುಮದಲ್ಲಿ ಇಡಿಕೆ ಪುಡಿ ಇದೆ. ನಿಮ್ಗೆ ಗೊತ್ತಿಲ್ಲ, ನಿಮ್ಮ ಮನೆಯಲ್ಲಿ ಉಪಯೋಗಿಸ್ತಕ್ಕಂಥ ಅರಿಶಿನ ಪುಡಿಯಲ್ಲಿ, ಶಾಮಿನಲ್ಲಿ ಪುಡಿ ಬರುತ್ತೆ ನೋಡಿ, ಮರದ್ದು, ಅದು ಮಿಕ್ಸಿಂಗ್ ಇದೆ. ಹಾಲಲ್ಲಿ ಮಿಕ್ಸಿಂಗ್ ಇದೆ. ಕಲೆಂಗಣ್ಣಿಗೆ ಇಂಜೆಕ್ಟ್ ಮಾಡ್ತಾ ಇದ್ದಾರೆ, ಮಾಗಣಿಗೆ ಇಂಜೆಕ್ಟ್ ಮಾಡ್ತಾ ಇದ್ದಾರೆ, ಅಳಸೆಣ್ಣಿಗೆ ಇಂಜೆಕ್ಟ್ ಮಾಡ್ತಾ ಇದ್ದಾರೆ. ಎಲ್ಲದರಲ್ಲೂ ಮಿಕ್ಸಿಂಗ್, ಹೌದಾನೆ? ಇದೆಲ್ಲ ನಾವು ಮನದಟ್ಟು ಮಾಡ್ಬೇಕಾದ ಒಂದು ಸೆಮಿನಾರ್ ಇರ್ಬೋದು, ಅಥವಾ ನಮ್ಮ ಹೋಮ್ ಮೀಟಿಂಗ್ ಅಲ್ಲಿ ಇರ್ಬೋದು, ಯೋಚನೆ ಮಾಡಿ ನಮ್ಮ ಮನೇಲಿ ಏನೇನು ಪ್ರಾಡಕ್ಟ್ ಅನ್ನು ಉಪಯೋಗಿಸ್ತಾ ಇದ್ವಿ, ಅದರಿಂದ ನಮ್ಗೆ ಹೊರಗೆ ಬರ್ಲಿಕ್ಕೆ ಆಗ್ತಾ ಇದೆಯಾ? ಜಗತ್ತಲ್ಲಿ ಮೋಸ ಮಾಡಿ ದುಡಿಯೋದು ಒಂದು ವರ್ಗ ಇದೆ, ಆದ್ರೆ ನಾವು ನಿಯತ್ತಿಂದ ದುಡಿತಾ ಇದೀವಿ ಅನ್ನೋದಕ್ಕೆ ಲಿಸ್ಟ್ ಆಫ್ ಪ್ಲಸ್ ಎಕ್ಸಾಂಪಲ್ ಇದೆ. ಯಾರ್ಯಾರು ತಲೆ ದುಡ್ಡು ಮಾಡ್ತಾ ಇದೀವಾ ನೋಡಿ. ಒಂದು ಎಕ್ಸಾಂಪಲ್, ಲಾಯರ್, ಡಾಕ್ಟರ್ ಯಾರು ಇದ್ರೆ ಬೇಜಾರು ಮಾಡ್ಕೋಬೇಡಿ. ಒಂದು ಇರ್ತಕ್ಕಂಥ ಇನ್ಫಾರ್ಮೇಶನ್ ಏನ್ ಗೊತ್ತಾ? ನೋಡಿ, ನಾನು ಬೆಳಿಗ್ಗೆ ಆದ ತಕ್ಷಣ
ತಕ್ಷಣ ನನ್ನ ಪ್ರಾರ್ಥನೆ ಏನು ಗೊತ್ತಾ, MD ಸರ್ ಪ್ರಾರ್ಥನೆ ಏನು ಗೊತ್ತಾ, ನಮ್ಮ ಕಷ್ಟಪಡುವ ಅಥವಾ ನಮ್ಮ ಟೀಮಲ್ಲಿ ಯಾವುದೇ ಮನೆಗೆ ಒಂದು ಒಳ್ಳೆ ಸಂಪಾದನೆ ಇರಬೇಕು, ಅವ್ರ ಮನೆಯಲ್ಲಿ ಯಾರು ವಾಪಸ್ ಬರೋದನ್ನು ನೋಡ್ಕೊಂತ ನಾವು ದೇವರ ಹೇಳಿ ನಮ್ಮ ಹೊಸದಾಗಿ ಡಿಸ್ಟ್ರಿಬ್ಯೂಟರ್ಗಳು ಒಂದು ಮನೆಗೆ ಹೋಗ್ಬೇಕಾಗಿ ಪ್ರಾಡಕ್ಟ್ ಮಾಡ್ಬೇಕಂದ್ರೆ ಅವ್ರು ಏನಿರಬೇಕು, ಮನೆ ಇರಬೇಕು. ಪಾಸಿಟಿವ್ ಥಾಟ ನೆಗೆಟಿವ್ ಥಾಟ ಇದೆ. ಈಗ ಡಾಕ್ಟರ್ಸ್ ಥಾಟ್ ತಗೊಳಕ್ ಹೋದ್ರೆ ಪಾಪ ಅದು ತಪ್ಪಲ್ಲ. ಬೆಳಗ್ಗೆ ಆದ ತಕ್ಷಣ ಭಗವಂತ ಯಾರು ಹಾಸ್ಪಿಟ್ಲಿಗೆ ಬರಲಿ ಅಂತ ಒಂದು ವರ್ಡ್ ಇದೆಯಲ್ಲ, ಆ ವರ್ಡ್ ಏನೇನು ಹೇಳಿ, ಕೆಲವ್ರಿಗೆ ಕಾಲ್ ಕಟ್ ಆಗ್ಬೋದು ಹಾಸ್ಪಿಟ್ಲಿಗೆ ಹೋಗಿ, ಕೆಲವ್ರಿಗೆ ನಾರ್ಮಲ್ ಇದೆ ಸಿಸರಿನ್ ಆಗ್ಬೋದು, ಕೆಲವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಕರೆಕ್ಟ್ ಹೌದು, ಅವರು ಒಂದು ಪಾಸಿಟಿವ್ ಇದೆ ನೆಗೆಟಿವ್ ಇದೆ. ಪಾಸಿಟಿವ್ ಇರ್ತಾನೆ ಇದೆಲ್ಲ ನಾವು ಯೋಚನೆ ಮಾಡಬೇಕು ಸ್ನೇಹಿತರೆ. ಎಕ್ಸಾಂಪಲ್ ನೋಡಿ, ಇವತ್ತಿನ ಹಾಸ್ಪಿಟಲ್ ಪರಿಸ್ಥಿತಿ ಏನಿದೆ ಸ್ನೇಹಿತರೆ. ಮಗು ಕಬಡ್ಡಿ ಆಡ್ತಾ ಇದೆ, ನೀರು ಕುಡಿದಿದೆ, ಆಪರೇಷನ್ ಮಾಡಬೇಕು, ಸಿಸರಿನ್ ಮಾಡಬೇಕು. ಹೆಣ್ಮಕ್ಳು ಕನ್ಸೀವ್ ಆದ್ರು ಅಂತ ಹೇಳಿದ್ರೆ ಅವ್ರ ಕೈಯಲ್ಲಿ 2 ಬಳೆ ಇದ್ರೆ ಮಗು ಹೊರಗೆ ಬರಬೇಕಂದ್ರೆ 1 ಬಳೆ ಆಗೋಗಿರುತ್ತೆ. 1 ಬಳೆನ ಹಾಸ್ಪಿಟ್ಲಿಗೆ ಹಣ ಇಡಲೇಬೇಕು, ಮಾರುವಡಿ ಹತ್ರ ಹೋಗ್ಬೇಕು, ಇಡಬೇಕು, ತರಬೇಕು, ಹಾಸ್ಪಿಟ್ಲಿಗೆ ಕಟ್ಟಬೇಕು. ಹೆಸರು ಹೇಳೋದು ಬೇಡ, ಎಷ್ಟೋ ದೊಡ್ಡ ದೊಡ್ಡ ಹಾಸ್ಪಿಟಲ್ಸಲ್ಲಿ ಕಿಡ್ನಿ ಎಗರಿಸಿದ್ದಾರೆ ಸ್ನೇಹಿತರೆ, ಎಷ್ಟೋ ಹಾಸ್ಪಿಟಲಲ್ಲಿ ಹಾರ್ಟನ್ನು ಎಗರಿಸಿದ್ದಾರೆ ಸ್ನೇಹಿತರೆ, ಎಷ್ಟೋ ಹಾಸ್ಪಿಟಲ್ಸಲ್ಲಿ ಸತ್ತೋಗಿದ್ರು ಅವ್ರಿಗೆ ICU ಒಳಗೆ ಹಾಕ್ಬಿಟ್ಟು ಅದು ಕೊಟ್ಟಿರ್ತಾರ. ಇಲ್ಲಿ ಹಿಂಗಂತ ಆಡ್ತೇವೆ, ನಾವು ಕನ್ನಡ ನೋಡ್ತಾ ಇರ್ತೀವಿ. ನಮ್ಮ ಹೋಗ್ಸ್ತಾ ಇದ್ರೆ ನಮ್ಮ ಸರ್ ಇಷ್ಟೇ ಆಗಲಿ ಸರ್, ನಮ್ಮ ಅಪ್ಪ ನಮ್ಗೆ ಬೇಕು ಸರ್, ನಮ್ಮ ಅಮ್ಮ ನಮ್ಗೆ ಬೇಕು ಸರ್, ನಮ್ಮ ವೈಫ್ ನಮ್ಗೆ ಬೇಕು ಸರ್ ಅಂತೇಳಿ ಆಸ್ತಿನೋ ಅಡುಗೋ ಏನೋ ಹಣ ಇಟ್ಟು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿಲ್ಲ. ಸಮಾಜದಲ್ಲಿ ಇಷ್ಟೆಷ್ಟೋ ಕೆಲಸ ನಡೀತಾ ಇದೆ ಸ್ನೇಹಿತರೆ, ಕರೆಕ್ಟ್ ಹೋದವರು. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಡಯಾಲಿಸಿಸ್ ಬಂದಂತ ಎಷ್ಟೋ ವ್ಯಕ್ತಿಗಳನ್ನ ಇವತ್ತು ಸೇವ್ ಮಾಡಿದ್ವಿ ಸ್ನೇಹಿತರೆ. ಒಬ್ಬ ಹಾರ್ಟ್ ಪೇಷಂಟ್ 95% ಆಗಲ್ಲ, 5% ಗ್ಯಾರಂಟಿ ಕೊಡಲ್ಲ, 5 ಲಕ್ಷ ದುಡ್ಡು ಕೊಡಿ ಅಂತ ಕೇಳಿದಂಥವ್ರಿಗೆ ಇದೇ ಬೆಂಗಳೂರಿನ ಬಾಗೇಪಲ್ಲಿಯಲ್ಲಿ 18,000 ರೂಪಾಯಿ ಪ್ರಾಡಕ್ಟ್ ನಾನೇ ಖುದ್ದಾಗಿ ಕೊಟ್ಟು ಬಂದೆ. ಇವತ್ತು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ, ಡ್ಯಾನ್ಸ್ ಮಾಡ್ತಾ ಇದ್ದಾರೆ. 5 ಲಕ್ಷ ವ್ಯಕ್ತಿ ಕೇವಲ 16,000 ಪ್ರಾಡಕ್ಟ್ ಅಲ್ಲಿ ನಾವು ಒಳ್ಳೆ ಕೆಲಸ ಮಾಡ್ತೀವಿ, ಒಳ್ಳೆ ಕೆಲಸ ಮಾಡ್ಬೋದಲ್ಲ. ಎಷ್ಟೋ ನಡಿಲಿಕ್ಕಾಗಂತ ವ್ಯಕ್ತಿಗಳಿಗೆ ಗುಂಪಾಕು ಅರ್ಧ ಕಪ್ಪನ್ನು ಕೊಟ್ಟು ನಡಿಲಿಕ್ಕಾಗ್ತಿದ್ದವ್ರು ಇವತ್ತು ನಡೀತಾ ಇದ್ದಾರೆ ಸ್ನೇಹಿತರೆ. ಒಂದ್ಸರಿ ನಾನು ಚಿಕ್ಕಮಗಳೂರಲ್ಲಿ ಯಾವುದೋ ಒಂದು ಮೀಟಿಂಗಲ್ಲಿ ನಾನು ಮಾತಾಡಿದೆ, ನನಗೆ ಗೊತ್ತಿಲ್ಲ. ಒಂದ್ಸರಿ ಮೂಡಿಗೆರೆಗೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬಿಟ್ಟಿದ್ದೀನಿ. ಒಬ್ರು ಏಜ್ ಆದವ್ರು ನೋಡ್ಬಿಟ್ಟು, ಅಪ್ಪ ಪುಣ್ಯಪ್ಪ ದೇವ್ರು ನೀವು ಚೆನ್ನಾಗಿಟ್ಟಿಲ್ಲಪ್ಪ ಅಂತ ಹೇಳಿ ಏಜ್ ಆದವ್ರು ನನ್ನ ಕಾಲು ಮುಟ್ಟಾಗ ನನ್ನ ಕಾದಾಗೋದು ಯಾರೇ ಅಂತ ಗೊತ್ತಿಲ್ಲ. ಅಲ್ಲಪ್ಪ ನನ್ನ ಮಗುಂಗೆ ಹೇಳ್ತಾ ಇದ್ದೆ, ನಂಗೆ ನಡೆಯೋಕ್ಕಾಗ್ತಾ ಇಲ್ಲ, ರೆಸ್ಟ್ ರೂಮಿಗೆ ಹೋಗಕ್ಕಾಗ್ತಾ ಇಲ್ಲ, ಮುಂಚೆ ಕರ್ಕೊಂಡು ಹೋಗು ಅಂದ್ರೆ ನಾನು ಕೆಲ್ಸಕ್ಕೆ ಹೋಗ್ಬೇಕಮ್ಮ, ನಿಂದೊಂದು ರಾಗಿ ಆಯ್ತಾ ಭಗವಂತ ಕರ್ಕೊಳ್ಳೋದಿಲ್ಲ ಯಾಕೆ ಅಂತ ಹೇಳಿದ್ದೆ. ಸೊಸೆ ಈ ಹಣೆ ಬರ ನನ್ಗೆ ಯಾಕೆ ಬೇಕ್ರಿ, ಅಲ್ಲಿಂದ ಬಂದೆ ಅಲ್ಲೂ ಸುಖ ಇಲ್ಲ, ಅಪ್ಪನ ಮನೇಲಿ ಗಂಡನ ಮನೆ ಬಂದೆ ಇಲ್ಲೂ ಸುಖ ಇಲ್ಲ, ಯಾವಾಗ ಸಾಯ್ತಾರ್ರಿ. ಸೊಸೆನೂ ಹೇಳಿದ್ದಾರೆ, ಮಗನೂ ಹೇಳಿದ್ದಾರೆ ಸ್ನೇಹಿತರೆ. ಆದ್ರೆ ಆ ಪಕ್ಕದ ಮನೇಲಿ ಯಾರೋ ಒಂದು ಲೇಡಿ ನಾನು ಒಬ್ಬನೇ ಹೋಗ್ಬೇಕು ಅಂತ ಹೇಳಿದಾಗ ಎಲ್ಲಿಗೆ ಹೋಗ್ತಿದ್ದೆ ಅಂತ ಕೇಳಿದಾಗ ಏನೋ ಆರೋಗ್ಯದ ಬಗ್ಗೆ ಹೇಳ್ತಾರೆ ಅಂತ ಅಜ್ಜಿ ನಾನು ಹೋಗ್ತಾ ಇದ್ದೀನಿ, ನನಗೂ ಕರ್ಕೊಂಡು ಹೋಗೋಕೆ ಬೋರ್ ಆಗಿದೆ ಅಂತ ಹೇಳಿದಾಗ ಆ ಅಜ್ಜಿ ನನಗೂ ಹಿಂಗೂ ಕರ್ಕೊಂಡು ಆಟೋದಲ್ಲಿ ಕೂತ್ಕೊಂಡು ಒಂದು ಮೀಟಿಂಗ್ ಅಲ್ಲಿ ಕೂರಿಸಿದ್ದಾರೆ. ಆ ಮೀಟಿಂಗ್ ಅಲ್ಲಿ ನಾನು ಪ್ರಾಡಕ್ಟ್ ಬಗ್ಗೆ ಮಾತಾಡಿದೆ. ಆ ಪ್ರಾಡಕ್ಟ್ ಅಲ್ಲಿ ಬೂಮ್ ಕಪ್ಪು ಆರ್ಥೋ ಕಪ್ಪು ಲೋನಿ ತಗೊಂಡಿದ್ದಾರೆ, ಇವತ್ತು ಓಡಾಡ್ತಾ ಇದ್ದಾರೆ ಸ್ನೇಹಿತರೆ. ಚೆನ್ನಾಗಿರ್ಬೇಕು, ಯಾರಿಗೂ ಡ್ಯೂಟಿ ಮಾಡಿ ದುಡ್ಡು ಮಾಡ್ತಾ ಇಲ್ಲ ಸ್ನೇಹಿತರೆ. ಯಾಕೆ ಭಯ ಪಡ್ತಾ ಇದ್ದೀರಾ ಇಷ್ಟ ಪ್ಲೇಸ್ ಅಲ್ಲಿ, ಯಾಕೆ ಭಯ ಪಡ್ತಾ ಇದ್ದೀರಾ? ದಿಲ್ದಾರ್ ಅಂತ ಹೇಳಿದ್ದಾರೆ, ದಿಲ್ದಾರ್ ಅಂತ ಅಪ್ಲೈಸಿದ್ದಾರೆ, ಒಳ್ಳೆ ಎಜುಕೇಶನ್ ಸಿಸ್ಟಮ್ ಇದೆ, ಯಾಕೆ ದುಡ್ತಾ ಇದ್ದೀರಾ? ದುಡ್ಡನ್ನ ಮಿಂಟ್ ಮಾಡ್ಬೋದು, ಮಿಂಟ್ ಮಾಡ್ಬೋದು. ಎಷ್ಟು ಕನಸಿದೆ, ಚಂದ್ರಯಾನಕ್ಕೆ ಹೋಗ್ಬೇಕಾ ಕನಸು ಕಾಣ್ಬೋದು. ಅದು ಮುಖೇಶ್ ಅಂಬಾನಿ ಮಾತ್ರ ಅಲ್ಲ ಕನಸು, ನಾವು ಕಾಣ್ಬೋದು ಸ್ನೇಹಿತರೆ, ನಮ್ಮ ಕೈಲಿ ಆಗುತ್ತದೆ. ಥ್ಯಾಂಕ್ ಯು. ಇದು ಒಳ್ಳೆ ಕೆಲಸ, ಕೆಟ್ಟ ಕೆಲಸ, ದೇವರು ಒಳ್ಳೆ ಗುಂಡಮ್ಮ ಅವಾಗಿಂದ ನೋಡ್ತಿದ್ದ, ಬಾಟ್ಲಿ ಕೊಡ್ಲಿಲ್ಲ, ಮೋಸ ಮಾಡಿದ್ದ. ಸೊ ನೋಡಿ, ನಮ್ಮ ಸಂಸ್ಥೆಯಲ್ಲಿ ಟೆಸ್ಟಿಮೋನ್ಸ್ ಇದೆಯಾ ಸ್ನೇಹಿತರೆ? ನೋಡಿ, ಕಾಲು ಹೇಗಾಗಿದೆ, ಗ್ಯಾಂಗ್ರೀನ್ ಆಗಿದೆ ಸ್ನೇಹಿತರೆ. ಹೇಳಿ, ಗ್ಯಾಂಗ್ರೀನ್ ಆಗಿದ್ದಂಥದ್ದು ವ್ಯಕ್ತಿಗೆ ನಮ್ಮ ಪೇಸ್ಟ್ ತುಳಸಿ ಡ್ರಾಪ್ಸ್ ಅನ್ನ ಹಂಗಂತ ಹೇಳಿ ಎಲ್ಲ ಕಡೆ ಹಚ್ಚೋದ್ರಿಂದ ಸುಟ್ಟೋಗ್ಬಿಡುತ್ತೆ. ನಮ್ದು ಆಯುರ್ವೇದ ಹೀಟು ಆ ಪೇಸ್ಟ್ ಬರುತ್ತಲ್ಲ ಅದನ್ನ ಹಚ್ಚಿ ಇವತ್ತು ಎಷ್ಟು ಪ್ಯೂರ್ ಆಗಿದೆ ಕಾಲು ನೋಡಿ. ಸಂತಾನ ಭಾಗ್ಯ, ಕಿಡ್ನಿ ಸ್ಟೋನು, ಹಾರ್ಟ್ ಪ್ರಾಬ್ಲಮ್, ಆರ್ಥೋ ಪ್ರಾಬ್ಲಮ್, ಥೈರಾಯ್ಡ್ ಪ್ರಾಬ್ಲಮ್, ಎಷ್ಟು ಕಾಯಿಲೆಗಳಿದೆ. ಒಂದು ಮನೆಗೆ ಹೋದಾಗ ಟೆಸ್ಟಿಮೋನಿಯನ್ನ ತೋರಿಸಿ ಮಾತಾಡಿ ಸ್ನೇಹಿತರೆ, ಟೆಸ್ಟಿಮೋನಿಯನ್ನ ತೋರಿಸಿ ಮಾತಾಡಿ. ಯಾಕೆ ರಿಸಲ್ಟ್ ಬರಲ್ಲ? ಎಷ್ಟೋ ಹೆಣ್ಮಕ್ಳಿಗೆ ಗೈನಿಕಲ್ ಪ್ರಾಬ್ಲಮ್ಸ್ ಇದೆ, ಎಷ್ಟೋ ಜನ ಶುಗರ್ ಪೇಷಂಟ್ ಇದ್ದಾರೆ, ಎಷ್ಟೋ ಜನ ಹಾರ್ಟ್ ಪ್ರಾಬ್ಲಮ್ ಇದ್ದಾರೆ, ಎಷ್ಟೋ ಜನ ಮಂಡಿ ನೋವು ಇದ್ದಾರೆ, ಎಷ್ಟೋ ಜನ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದಾರೆ. ಮಾತಾಡಿದ್ರೆ ತಾನೇ ಅವರಿಗೆ ಗೊತ್ತಾಗೋದು. ನಿಮ್ಮನ್ನ ನೀವು ಪ್ರಮೋಷನ್ ಮಾಡ್ಕೊಳಕ್ಕೆ ರೆಡಿ ಇಲ್ಲ. ನಾನು ಎಷ್ಟೋ ಜನರ ಸ್ಟೇಟಸ್ ಅನ್ನ ನೋಡ್ತೀನಿ, ಇಷ್ಟಾದ ಸ್ಟೇಟಸ್ ಇವೇ. ನಿಮ್ಮನ್ನ ನೀವು ಪ್ರಮೋಷನ್ ಮಾಡಿದ್ರೆ ನಿಮ್ಮ ಫ್ಯಾಮಿಲಿ ಅವರು ನಿಮ್ಮ ಸ್ಟೇಟಸ್ ನೋಡ್ತಾ ಇರ್ತಾರೆ.
ಸ್ಟೇಟಸ್ ಹಾಕೊಂಡು ಕೂತಿರ್ತಾರೆ. ಇದನ್ನೇ ಮಾತಾಡ್ತಾನೆ. ಅಲ್ಲಿ ವಿ ಸ್ಟಾರ್ ಆದ ಒಂದು ಎಂಟಿ ಫೋಟೋ ಹಾಕಿ ಇವ್ರು ಯಾರು ಫೋಟೋ ಹಾಕೊಂಡಿದ್ಯಲ್ಲ ಕೇಳ್ತಾರೆ ಇವರು. ಈ ಕಾರ್ಯಕ್ರಮ ಬಂದಿದ್ದ ತೆಗಿರೋ ಫೋಟೋ ಹಾಕಿ ಕೇಳ್ತಾರೆ ಇವರು. ಚೇಂಜಸ್ ತೋರಿಸಿದ್ರೆ ಇವತ್ತೇನು ಬಂದಿದ್ದೀನಲ್ಲ ನಾನು ಬರ್ತಾ ಇರೋ ಬರ್ಮಡ ಅಥವಾ ಬನ್ನಿನ ಹಾಕೊಂಡು ಸೀದಾ ಎದ್ದು ತಗೊಂಡಿದ್ದೀರಿ ಹೆಂಗಿರ್ತೀವಿ. ಈಗ ನೀವು ಕೇಳ್ತಿದ್ದ ಮುಂಚೆ ಏನ್ ಮಾಡ್ತಿದ್ರು ಗೊತ್ತಾ? ನನ್ನ ಮಾತು ಕೇಳ್ತಾರಲ್ಲ ಸಂತೋಷ ಬರ್ಮಡ ಹಾಕೊಂಡು ಬದಲಾವಣೆ ಅದು ಕರೆಕ್ಟ್. ಸೆಲೆಬ್ರಿಟಿ ಆದ್ಮೇಲೆ ಬರ್ಮಡ ಹಾಕಿದ್ರು ಫ್ಯಾಷನ್ನೇ. ಸೊ ಇವತ್ತು ಲೈವ್ ಟೆಸ್ಟಿಮೋನಿ ಇದೆಯಾ? ಎಷ್ಟೋ ಜನ ಗ್ಯಾಲರಿಯಲ್ಲಿ ನಿಮ್ ಫೋಟೋಗಳು ತುಂಬ್ಕೊಂಡಿದ್ದೀರಾ ಅಥವಾ ದುಡ್ಡು ಬರಲ್ಲ ಸ್ನೇಹಿತರೆ. ಒಂದು ಸಣ್ಣ ಗ್ಯಾಲರಿ ಅದಕ್ಕೊಂದು 5 GB 10 GB ತೆಗ್ದಿರಿ. ಟೆಸ್ಟಿಮೋನಿ ವಿಡಿಯೋಗಳನ್ನ ರೆಡಿ ಇಟ್ಕೊಳ್ಳಿ. MD ಸರ್ ಹತ್ರ ಚೆಕ್ ತಗೊಂಡಿರ್ತಕ್ಕಂಥದ್ದು ರೆಡಿ ಇಟ್ಕೊಳ್ಳಿ. ನಿಮ್ಗೆ ಇನ್ಕಮ್ ಬಂದಿರ್ತಕ್ಕಂಥ ಪಾಸ್ಬುಕ್ ಜೆರಾಕ್ಸ್ ರೆಡಿ ಇಟ್ಕೊಳ್ಳಿ. ಒಂದು ಮನೆ ಹೋದಾಗ ಇದು ಲೈವ್ ಆಗಿ ತೋರಿಸ್ಬೇಕು. ಸ್ಟೇಜಿಗೆ ಬಂದ್ರಿ, ಯಾವುದೋ ಕಾರ್ಯಕ್ರಮ ಸೆಮಿನಾರ್ ನಡೀತಾ ಇದೆ, ಆ ಸೆಮಿನಾರ್ ಬರ್ಬೇಕಾದ್ರೆ ಯಾರ್ಯಾರು ಇನ್ಕಮ್ ತಗೊಂಡಿದ್ರ ಬನ್ನಿ, ಯಾರ್ಯಾರು ರಿಸಲ್ಟ್ ಬಂದಿದೆ ಬನ್ನಿ ಅಂದ್ರೆ ಇರೋ ಜೀವನದಲ್ಲಿ ಕಳ್ಕೊಂಡ್ಬಿಟ್ಟಿದ್ರಲ್ಲ ಯಾರು ಕೊಡ್ಕೋತಾ ಇದ್ದಾರೆ. ಯಾರು ಪ್ರಾಡಕ್ಟ್ ರಿಸಲ್ಟ್ ಬಂದಿದ್ರೆ ಬರ್ರಪ್ಪೋ ಬನ್ರಿ, ಕೇಳಪ್ಪೋ ಕೇಳಿ. ರೆಸ್ಪೆಕ್ಟ್ ಬಿಡಿ. ವೇದಿಕೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿ ಅಪ್ಲೈನ್ಸ್ ನಡೀತಾ ಇದ್ದಾರೆ, ಪ್ರಾಡಕ್ಟ್ ತಗೊಂಡಿದ್ದೀರಾ, ರಿಸಲ್ಟ್ ಬಂದಿದೆ, 4 ಜನ ಕೇಳಿ ನೀವು ಮಾಡ್ತಿದ್ದ 4 ಜನ ಒಳ್ಳೇದಾಯ್ತು ಅಂದ್ರೆ ಭಗವಂತನು ನಿಮ್ಗೆ ಒಳ್ಳೇದು ಮಾಡ್ತಾನೆ. ನಿಮ್ಮ ಟಿವಿಗೆ ನೀವೇ ಲೈವ್ ಟೆಸ್ಟಿಮೋನ್ ಹಾಕಬೇಕು. ಯಾರ್ದೋ ಟೆಸ್ಟಿಮೋನ್ ಅಲ್ಲ, ನಿಮ್ಮ ಇನ್ಕಮ್ ನಿಮಗೆ ಟೆಸ್ಟಿಮೋನ್, ನಿಮ್ಮ ಪ್ರಾಡಕ್ಟ್ ನಿಮಗೆ ಟೆಸ್ಟಿಮೋನ್. ಎಲ್ಲರೂ ಪ್ರಾಡಕ್ಟ್ ಉಪಯೋಗಿಸ್ತೀರ ನಮ್ದು. ಯಾಕೆ ನೀವು ಪ್ರಾಡಕ್ಟ್ ಉಪಯೋಗಿಸಿದ ಒಂದು ವಿಡಿಯೋ ಮಾಡಿ ನೀವು ಗ್ರೂಪಲ್ಲಿ ಹಾಕಲ್ಲ? ಯಾಕೆ ನಿಮ್ಮ ಸ್ಟೇಟಸ್ ಹಾಕೊಳ್ಳಲ್ಲ? ಯಾಕೆ ಫೇಸ್ಬುಕ್ ಹಾಕಲ್ಲ? ಅದೇನು ಕುಡಿತಿದ್ದೆ ಅಂತ ಕೇಳ್ತಾರಲ್ವ? ಹೇಳ್ತಾರಲ್ವ? ಕಸ್ಟಮರ್ ಬಂದ್ರೆ ಇವೆಲ್ಲ ಕ್ಲೋಸಿಂಗ್ ಪಾಯಿಂಟ್ಸ್ ಯಾರು ಮಾಡಕ್ಕೆ ರೆಡಿ ಇಲ್ಲಲ್ಲ. ಸ್ವಲ್ಪ ಈಗಲಾರ ಅರ್ಥ ಮಾಡ್ಕೊಳ್ಳಿ. ಯಾಕೆ ಕಂಪ್ನಿ ಡಿಟೇಲ್ ಟ್ರೈನಿಂಗು ನಿಮ್ಗೆ 6 ವರ್ಷ ರೂಪಾಯಿಗೆ ಡಿಟೇಲ್ ಟ್ರೈನಿಂಗ್ ಆಗುತ್ತೆ ಅಂದ್ರೆ ಯೋಚನೆ ಮಾಡಿ. 6 ವರ್ಷ ರೂಪಾಯಿಗೆ ಈ ತರ ರೂಮ್ಸ್, ಈ ಫೆಸಿಲಿಟೀಸು, ಇದು 3 days ಆಗುತ್ತೆ. ಯೋಚನೆ ಮಾಡಿ. ನಾವು ಸುಮ್ಮನೆ ಕಾಮನ್ ಒಂದು ರೂಮ್ ಮಾಡಕ್ಕೆ 1500 ರೂಪಾಯಿ 2000 ರೂಪಾಯಿ ಭೂಮಿ ಕೊಡ್ಬೇಕು ನಾವು. ಇವತ್ತು ಕೇವಲ 6 ವರ್ಷ ರೂಪಾಯಿಗೆ 2 night 3 days ಅನ್ಲಿಮಿಟೆಡ್ ಫುಡ್ ಕೊಡ್ಕೊಂಡು ಈ ತರ ಅಫಿಷಿಯಲ್ ಆಗಿ ಗಂಟೆಗಟ್ಟಲೆ ಮಾತಾಡ್ಕೊಂಡು ಫ್ರೀ ಆಫ್ ಕಾಸ್ಟ್ ನಿಮಗೆ ಟ್ರೈನಿಂಗ್ ಕೊಡ್ತಾ ಇದೆ ಅಂದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಹೊರಗೆ ಹೋಗಿ ವಿಸ್ಟಾರ್ ಸರ್ವಿಸ್ ಮಾತ್ರ ಮಾಡ್ತಾ ಯಾರು ಮಾಡ್ತಾರೆ? ಎಷ್ಟೋ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ನೋಡಿದ್ವಿ 15,000 20,000 30,000 ತಗೋತಾ ಇದ್ದಾರೆ. ಒಬ್ಬ ಟ್ರೈನರ್ ಸ್ಪೀಚ್ ಮಾಡ್ಬೇಕಂದ್ರೆ 50,000 1 ಲಕ್ಷ ಕೊಟ್ಟು ಕರೆಸಬೇಕಾಗಿದೆ ಸ್ನೇಹಿತರೆ. ಆದ್ರೆ ಇಲ್ಲಿ ಒಂದು ಎಮೋಷನಲ್ ಬಾಂಡಿಂಗ್ ಇದೆ. ನಂದು ಅಂತ ಎಲ್ಲರೂ ಮಾತಾಡ್ತಾರೆ, ಆ ಟೀಮ್ ಈ ಟೀಮ್ ಅಂತ ಯಾರು ನೋಡಲ್ಲ. ಮುಹಿಯವರು ಇರ್ಬೋದು ಹಾಟೆಲ್ ಮಾತಾಡ್ತಾರೆ, ಪಾಟೀಲ್ ಇರ್ಬೋದು ಹಾಟೆಲ್ ಮಾತಾಡ್ತಾರೆ. ನಾವು ಮಾತಾಡೋದು ಆ ಟೀಮ್ ಈ ಟೀಮ್ ಅಂತ ನೋಡಲ್ಲ. ಒನ್ ಅಂಡ್ ಓನ್ಲಿ ಮಿಸ್ಟರ್ ಅಂತ ನಾವು ನೋಡ್ತೀವಿ ಸ್ನೇಹಿತರೆ. ಅದಕ್ಕೋಸ್ಕರ ಹೇಳ್ತಾರೆ ಅದನ್ನು ಅರ್ಥ ಮಾಡ್ತೀವಿ ಸ್ನೇಹಿತರೆ. ಇಲ್ಲಿಂದ ಬಂದ್ಮೇಲೆ ನೀವು ಆ ಎಕ್ಸೈಟ್ಮೆಂಟ್ ಆ ಜೋಶವು ಹೋಗಿ ಫೀಲ್ಡಿಗೆ ಹೋಗಿಲ್ಲ ಅಂದ್ರೆ ಕಲ್ಬಂಡೆ ಮೇಲೆ ಏನಾಗ್ತದೆ, ನೀರು ಹಾಕಿದ್ರೆ ಏನಾಗ್ತಲ್ಲ ಅದೇ ಆಗ್ತಕ್ಕಂಥ ವ್ಯವಸ್ಥೆಗಳಾಗುತ್ತೆ ಸ್ನೇಹಿತರೆ. ಎಷ್ಟೋ ಜನರ ಮೈಂಡ್ ಸೆಟ್ ಇರುತ್ತೆ, ಎಲ್ಲ ಹೇಳ್ತೀವಿ. ಅಥವಾ ನೀವೇ ಇರ್ಬೋದು, ಸರ್ ನನ್ನ ಕೈಲಿ ಆಗಲ್ಲ, ನನ್ನ ಕೈಲಿ ಮಾಡೋಕ್ಕಾಗಲ್ಲ ಸರ್. ಹೌದು, ನೀವೆಲ್ಲ ಅಂದ್ರೆ ಮತ್ತೆ ಯಾರು? ಎಕ್ಸಾಂಪಲ್ ಯಾರು ಹೇಳಿ? ನಮ್ಮ ತೀರ್ಥ ಕುಮಾರ್ ಸರ್ ಹೆಂಗಿದ್ರು ಗೊತ್ತಾ? ಫಸ್ಟು ಗುಂಡುಗೆ ಟೊಮೆಟೊ ಥರ ಇದ್ರು, ದಪ್ಪಗೆ ಅಂಗವಿಕಲ. ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಒಂದು ಎನರ್ಜಿ ಏನು ಕೊಡ್ಬೇಕು ಗೊತ್ತಾ? ಅವ್ರು ಏನು ಮಾತಾಡ್ತಾರೆ ಗೊತ್ತಾ? ಸರ್ ನನ್ನ ಅಂಗವಿಕಲ ಇರ್ಬೋದು, ನನ್ನ ಮನಸ್ಸು ಅಂಗವಿಕಲ ಇಲ್ಲ ಸರ್ ಅಂತಾರೆ. ನನ್ನ ಮನಸ್ಸು ಆಕ್ಟಿವ್ ಆಗಿದೆ ಸರ್, ಆಕ್ಟಿವ್ ಆಗಿದ್ದಾರೆ. ಇವತ್ತು ಡೆವಲಪ್ಮೆಂಟ್ ನೋಡಿದ್ದಾರೆ ಇಷ್ಟ ಪ್ಲೇಸ್ ಅಲ್ಲಿ ಅಂತ ಹೇಳಿದ್ರೆ ಯೋಚನೆ ಮಾಡಿ. ಒಂದು ತೀರ್ಥ ಕುಮಾರ್ ನಿರ್ಧಾರ ಇವತ್ತು ಕಂಪನಿ 1 ಕೋಟಿವರೆಗೂ ಇನ್ಕಮ್ ಮಾಡಿದ್ದಾರೆ. ಎಷ್ಟೋ ಜನ ವ್ಯಕ್ತಿಗಳನ್ನ ಪ್ರೆಸಿಡೆಂಟ್ ಕೋವಿಡ್ ಅನ್ನ ಮಾಡಿದ್ದಾರೆ.
ಇದು ಕ್ಲಿಯರ್ ಗೊತ್ತಿಲ್ಲ ಸರ್. ಅವ್ರು ಸೆಕ್ರೆಟರಿ ಅವ್ರು ಮಾತಾಡ್ತಾರೆ. ಫೋಟೋಸ್ಗಳು ನಾವ್ ಹೇಳ್ತೀವಲ್ಲ ಮಿಸ್ಟರ್ ಹೋಗ್ಬೇಕು ಹೆಂಗ್ ಹೋಗ್ಬೇಕಂತೇಳಿ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಹಂಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ, ಹಿಂಗೆ ಎಕ್ಸ್ಪೆಕ್ಟ್ ಮಾಡ್ತಾರ. ಮನೆಯಲ್ಲಿ ಕೆಲವು ತಕ್ಷಣಕ್ಕೆ ಬದಲಾವಣೆ ಆದಾಗ ಇದೆಲ್ಲ ಬರ್ತದೆ. ಮನೇಲಿ ಯಾಕೆ ಜಗಳ ಬರುತ್ತೆ ಹೇಳ? ನಾನು ಬೆಳಿಗ್ಗೆ ಎದ್ದ ತಕ್ಷಣನೇ ಅತ್ತೆಗೆ ಕಾಫಿ ಟೀ ಕೊಡ್ತಿದ್ರು ಏನೋ ಗೊತ್ತಿಲ್ಲ ನನ್ನ ಪ್ರಕಾರ ಇರೋರು. ಅತ್ತೆ ಏನ್ ಬೇಕಿತ್ತು ಅಂತ ಕೇಳ್ತಿದ್ರು ಏನೋ, ಮಕ್ಕಳಿಗೆ ರೆಡಿ ಮಾಡ್ತಿದ್ರಿ. ಕರೆಕ್ಟ್ ಅಲ್ಲ? ಮಿಸ್ಟರ್ ಪ್ಲಸ್ ಜಾಯ್ನ್ ಆದ್ಮೇಲೆ ಯಾರು 4 ಜನ ಜಾಯ್ನ್ ಮಾಡಿಸ್ಬಿಟ್ರಿ. ಮೇಡಮ್ ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಒಂದು ಯಾರೋ ಪ್ರೋಗ್ರಾಮ್ ಫುಲ್ ಟೈಮ್ ಹಾಕ್ಬಿಟ್ಟಿದ್ದೀರಾ. ಇಷ್ಟು ಕೊಡ್ತಾರೆ, ಅದು ಕೊಡ್ತಾರೆ, ಫುಲ್ ಚಾರ್ಜ್ ಆಗ್ಬಿಟ್ಟಿದ್ದೀರಾ. 2 ಹಾಕ್ಬೇಕು, 3 ಹಾಕ್ಬೇಕಂತೇಳಿ ನಿಮ್ ಕಣ್ ಮುಂದೆ ಬರೀ ಇಷ್ಟ ಕಾಣ್ತಾ ಇದೆ. ಗಂಡನೂ ಕಾಣ್ತಾ ಇಲ್ಲ, ಅಮ್ಮನೂ ಕಾಣ್ತಾ ಇಲ್ಲ, ಅತ್ತೆನೂ ಕಾಣ್ತಾ ಇಲ್ಲ. ಮಲಗಿದ್ರೂ ಇಷ್ಟ, ನಿಂತ್ರೂ ಇಷ್ಟ, ಎಲ್ಲಿ ನೋಡಿದ್ರೂ ಇಷ್ಟ, ಬೆರ್ಗರು ಇಷ್ಟ, ಇಷ್ಟ. ಗಂಡಗ ಅನ್ಸುತ್ತೆ ಯಾವಾಗ ನೋಡೋದು ಇಷ್ಟ ಅಂತ ನನ್ನ ಕಥೆ ಇದು. ನನ್ನ ಹೆಂಡತಿ ಈಗಲೂ ಚುಡಾಯಿಸ್ತಾರೆ. ಇಷ್ಟ ಸೇರ್ಬೇಕಾದ್ರೆ ನಮ್ಮ ಸಣ್ಣದೊಂದು ಕೂಸಿದೆ, 1ನೇ ಕ್ಲಾಸ್, 4 ತಿಂಗಳಿತ್ತಲ್ರಿ. ನೀವು ಇಷ್ಟ ನೋಡೋಕ್ಕೆ ಸ್ಟಾರ್ಟ್ ಆದ್ಮೇಲೆ 2ನೇ ಕ್ಲಾಸಿಗೆ ಕೊಡ್ತಲ್ರಿ. ಇಂಥ ಮುದ್ದಾದ ಮಗುನ ಕೈಯಲ್ಲಿ ಆಟಾಡಿಸ್ತಿರ್ವಲ್ಲ ಇರ್ತಾರೆ. ನಾನು ಅದಕ್ಕೆ ಹೇಳ್ತೇನೆ, ಅವ್ರು ಕಾಲೇಜಿಗೆ ಸೇರ್ಬೇಕಾದ್ರೆ ಅವ್ರು ಏಜೆನ್ಸಿಗೆ ಕೋಟಿ ಬೇಕು, ಏನ್ ಮಾಡ್ಬೇಕಂತಿದ್ದೆ, ಡಾಕ್ಟರ್ ಮಾಡ್ಬೇಕಾ, ನಿಮ್ದು 10 ಲಕ್ಷ 5 ಲಕ್ಷದಲ್ಲಿ ಡಾಕ್ಟರ್ ಓದಿಸೋಕ್ಕಾಗತ್ತಾ? ಆಗಲ್ಲ. ನಿಮ್ಮ ಮಗು ಎಲ್ಲಿ ಕರ್ಕೊಂಡು ಹೋಗ್ಬೇಕು, ಏನ್ ಮಾಡ್ಬೇಕು? ಚಿಕ್ಕಮಗಳೂರಿನ ಟಾಪ್ ಸ್ಕೂಲಲ್ಲಿ ಓದಿಸ್ತಾ ಇದ್ದೀನಿ. ಮೊನ್ನೆ ಫೀಸ್ ಬಂತು, ಒಂದು ಕಾಲ 1,30,30,000 ಕಟ್ಟಿರ್ತ. ನಾನು ಮನೇಲಿ ಕೂತ್ಕೊಂಡು ಅಲ್ಲೆಲ್ಲ ಚಿನ್ನಾರಾಣಿ ನನ್ನ ಬಂಗಾರಲಾಲಿ ಅಂತ ಆಡ್ಸಿದ್ರೆ ಯಾರು ನನ್ನ ಮಗಳಿಗೆ 1,00,000 1 ಲಕ್ಷ ಫೀಸ್ ಕಟ್ತಾ ಇಲ್ಲ ಕಣೆ. ಮನದಟ್ಟು ಮಾಡಿದೆ ಸ್ನೇಹಿತರೆ, ಮನದಟ್ಟು ಮಾಡಿದೆ. ಎಸ್, ಒಂದೊಂದು ವಾರ 10 ದಿನ ಯಾಕೆ ಹೋಗ್ತಾ ಇದ್ದೀವಿ, ಹೊರಗಡೆ ಫೀಲ್ಡ್ ಯಾಕೆ ಮಾಡ್ತಾ ಇದೀವಿ? ಭವಿಷ್ಯದ ಕನಸಿದೆ. ನನ್ನ ವೈಫ್ ಹೇಳೋರು ಯಾವಾಗ ಹುಚ್ಚು 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 ತರ ಕೆಲಸ ಮಾಡ್ತಾರೆ. ಬಂದು ಪುರ್ಸೊತ್ತಿಲ್ಲ, ಮನೆಗೆ ಜೂಬಿಟ್ಟು ಪುರ್ಸೊತ್ತಿಲ್ಲ, ಕಾಲ್ ಅದು ಎಷ್ಟು ಈಗಿನೂ ಮಾತಾಡ್ಕೊಂಡ್ರಲ್ಲ ಅವ್ರು ಕಾಲ್ ಮಾಡಿ ನಾನು ಏನ್ ಮಾಡಿ ಮಾತಾಡಲೇಬೇಕಾಗುತ್ತಾ? ನಾನು ಈಗಿನ ಬಂದು ನಾನು ಹೆಂಗೆ ಕೊಟ್ಟಿದ್ದೀನಿ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಕ್ಕಾಗುತ್ತಾ? ನಮ್ಮ ಏಜೆನ್ಸಿಗೆ ಹೇಳ್ತೀನಿ ಈಗಿನ ಎಂಟ್ರಿ ಆಗ್ತಾ ಇದ್ದೀನಿ ಅಂತ. ಅವ್ರು ಗೊತ್ತು, ಸುಮ್ಮನಾಗಿರ್ತಾರೆ. ವಾಟರ್ ನಂಬರ್ ಇರುತ್ತೆ, ಮಾಡ್ತಾರೆ. ಸರ್ ವೈಫ್ಸ್ ಅಂತೆ, ಅದು ವಿಡಿಯೋ ಕಳಿಸ್ತೀನಿ ನೋಡಿ ಹೇಳಿ ಸರ್. ಕೆಲವರು ಗೊತ್ತಾಗಿಲ್ಲ. ಅದು ಒಂದ್ಸರಿ ಹಂಗೆ ಆಗ್ಬಿಟ್ಟಿತ್ತು. ಈಗ ಕಾಮನ್ ಆಗಿ ಹೇಳ್ತಾರಲ್ಲ, ಶುಗರ್ ಲೆವೆಲ್ ಏನಿದೆ ಸರ್, ಅದೇನೋ ಇದೆ, ಆ ರಿಪೋರ್ಟ್ ಕಳಿಸಿ ಅಂತಿರ್ತಾರಲ್ಲ. ಸರ್ ಪೈಸೆ ಏನ್ ಕೊಡ್ಬೇಕು ಅಂತ ಆ ರಿಪೋರ್ಟ್ ಕಳಿಸ್ಬೋದು. ಫೋಟೋ ತೆಗೆದು ರಿಪೋರ್ಟ್ ಕೊಡೋದಿಲ್ಲ ಈಗ. ಸೊ ನೋಡಿ, ಇಲ್ಲಿ ಟ್ಯಾಲೆಂಟ್ ಅಂತ ಬರಲಿಲ್ಲ, ಎಜುಕೇಶನ್ ಅಂತ ಬರಲಿಲ್ಲ ಸ್ನೇಹಿತರೆ. ಭಯಾನ ಬಿಟ್ಟರು ಇವತ್ತು ಕೋಟಿ ಅರ್ನ್ ಮಾಡಿ ಸೆಲೆಬ್ರಿಟಿ ಆಗಿ ಇನ್ನೊಬ್ಬ ವ್ಯಕ್ತಿಗೆ ಮಾದರಿ ಆದ್ರು. ಇದೇ ತರ ನೀವು ಮಾದರಿ ಆಗ್ಬೇಕಾ? ಮಾದರಿ ಆಗ್ಬೇಕಾ? ಮೋಸ ಮಾಡ್ತಾ ಇದ್ದಾರೆ ಇರೋರೆಲ್ಲ. ಹೋಯ್ ಗುಂಡಮ್ಮ, ನನ್ನ ನೋಡೋ ಮೊಬೈಲ್ ನೋಡ್ಬಿಡೋ, ಅದು ಹೊಡ್ಕೊಂಡು ಹೋಗು ನೋಡ್ರಿ ಎಂತೆಂತ ಕಲಾಗ್ತಿದ್ದಾರೆ. ಅದು ತಕ್ಷಣ ಬರ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಫೋಟೋ ಹೊಡ್ಕೊಂಡು ಅದನ್ನ ಇಟ್ಕೊಂಡು ಹೋಗ್ಬೇಕು. ಅದಕ್ಕೆ ಪ್ರೆಸಿಡೆಂಟ್ ಬೇಕಾಗಿರೋದು. ಆ ಫೋಟೋ ನೋಡಿದಾಗ ಅವ್ರಿಗೆ ಏನನ್ಸುತ್ತೆ, ಹುಡುಗಿ ಮೀಟ್ ಮಾಡ್ಬೇಕು ಅನ್ಸುತ್ತೆ. ಆ ಹುಡುಗಿ ಎಲ್ಲ ಹೇಳಿದ ಪ್ರಕಾರ ಒಂದು ಡಿಸಿಷನ್ ಹೋಗ್ಬೇಕಲ್ಲ, ನಿರ್ಧಾರ ತಗೋಬೇಕಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಓಕೆ ಡನ್, ನಾನು ಸ್ವಲ್ಪ ದಿನ ಟೈಮ್ ಕೊಡು, ನಿಮಗೆ ಮೆಸೇಜ್ ಕೊಡ್ತೀನಿ ಅಂತ ಹೇಳ್ತಾರೆ. ಆ ಮೆಸೇಜ್ ಕೊಡ್ತೀನಿ ಅಂತ ಹೇಳಿದಾಗ ಅವನೇನ್ ಮಾಡೋದಂತ ಫಸ್ಟು ನಮ್ಮ ಹೀರೋ ಹತ್ರ ಬಂದಂತೆ, ದೋಸೆ ಅಲ್ಲ ಕಣ್ಣು, ನಿಮ್ದು ಎಷ್ಟು ವರ್ಷ ಆಯ್ತು ಮದುವೆ? ಒಂದು 6 ವರ್ಷ ಆಯ್ತು. ಇಂಟಿ ಹೆಂಗಿರ ನಿಂತಿದೆ, ಚೆನ್ನಾಗಿದ್ದಾಳ, ಬೈತಾಳ, ಏನಾರು ಗಲಾಟೆ ಮಾಡ್ತಾಳ? ಅಮ್ಮ ನಾವು ಇವಾಗ ಸಾಕಾಗೋಗಿದೆ, ಯಾಕಾರು ಮದುವೆ ಆಗುತ್ತೆ ಅಂತ ಗೊತ್ತಾಗಿಲ್ಲ. ಜೀವ ತಿಂತಾಳಪ್ಪ ಒಂದೇ ವರ್ಷಕ್ಕೆ. ಎಲ್ಲಿ ಇನ್ನೂ ಮನೆಯಿಂದ 5 ನಿಮಿಷ ಆಗಿ ಎಲ್ಲಿದ್ದೀರ? ಆಗಿದೋ ಇಲ್ಲ, ಇಲ್ಲಿದ್ದೀರ? ಮದುವೆ ಆದ್ರೆ ಎಲ್ಲಿದ್ದೀರ? ಇತ್ತಂತಿಲ್ಲ ಹೊತ್ತಿಂದಿಲ್ಲ. ಮದುವೆ ಬೇಡ, ಏನು ಬೇಡ, ನೇಣಾಗ ಸತ್ತೋಗುತ್ತೆ, ಸುಮ್ಮನೆ ಇರ್ಬೋದು. ಯಾರು ಅಣ್ಣವರು ಲಾಸ್ಟಿಗೆ ಅವ್ರು ಏನ್ ಮಾಡ್ತಾನೆ, ನಾವು ರಾಬರ್ಟ್ ಅಣ್ಣ ಹತ್ರ ಹೋಗ್ತಾರೆ. ಎಷ್ಟು ಕ್ಯೂಟ್ ಇದ್ದಾರೆ ರಾಬರ್ಟ್ ಅಣ್ಣ, ನಿನಗೆ ಹೆಂಗೆ ಅನಿಸ್ತು ಮದುವೆ ಆಯ್ತು? ಒಂದು 7-8 ವರ್ಷ ಆಯ್ತಲ್ಲ. ಏನು ಖುಷಿ, ಮದುವೆ ಅಷ್ಟು
ಹೆಂಡತಿ ಜೊತೆ ಅಲ್ಲಿ ಹೋಗಿ ಟೈಮು ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಒಂದು ಕೊಪ್ಪಿ ಕೊಟ್ಟು ಹೊರಗೆ ಕಳಿಸ್ತಾಳೆ, ಎಲ್ಲಿದ್ದಾರ ಅಂತ ಕೇಳ್ತಾಳೆ, ಒಳ್ಳೊಳ್ಳೆ ಅಡುಗೆ ಮಾಡ್ತಾಳೆ. ಇದು ಮದುವೆ ಆಗಬೇಕು ಅಂತ ರಾಬರ್ಟ್ ಯಾರಿಗೆ? ಫ್ರೆಂಡಿಗೆ. ಕರೆಕ್ಟ್ ಹೋಗಲ್ಲ. ಇನ್ನೊಬ್ಬ ಹತ್ರ ಹೋಗ್ತಾನೆ, ನಿನ್ಗೆ ಹೆಂಗೆ ಅಂತ ಕೇಳ್ತಾನೆ, ಅಣ್ಣ ಹೆಸರು ಕಲೀಂ ಕಸಿನ್ ಕಾಸಿನ್ ಕಲೀಂ ಸರಿ ಕೇಳ್ತಾರೆ, ಚಲೇಗ क्या करें, अभी 4 बच्चे, अभी एक बेटी है, कट रहे हैं, मुझे क्या पता था 5 बच्चे होते, चलेगा, उसका भी पैसा है, मेरा भी चलेगा. मैंने भैया मದುವೆ ಇದೇ ತರ ಒಂದು ಅವ್ರಿಗೆ ಗೊತ್ತಿಲ್ಲ, ಅವ್ರ ಕಮಿಟ್ಮೆಂಟ್ ಅಲ್ಲಿ ಆಗೋದಿಲ್ಲ. ಕರೆಕ್ಟ್ ಅಲ್ಲ? ಹಂಗೆಲ್ಲ ಆದ್ಮೇಲೆ ಒಂದು ಡಿಸಿಷನ್ ಆಗ್ತದೆ, ಏನ್ ಬೇಕಾಗಲಿ ಒಂದು ನೋಡೇ ಬರೋಣ ಅಂತೇಳಿ ಲವ್ ಅವ್ರು ಡಿಸೈಡ್ ಮಾಡಿ ಮದುವೆ ಆಗೋಣ ಅಂತೇಳಿ ನಮ್ಮ ಲವ್ ಅವ್ರು ಏನ್ ಮಾಡ್ಬಿಡ್ತಾರೆ ಅಂತೇಳಿ ಕನ್ಯಾಕುಮಾರಿ ಹತ್ರ ಹೋಗ್ಬಿಟ್ಟು ಆಯ್ತಮ್ಮ ಅದು ಏನು ಕರೆದಂತೆ ನೋಡೇ ಬರೋಣ ಅಂತ ಹೇಳಿ ಆ ಹುಡುಗಿನ ಕರೆಸಿ ಮಾತಾಡೋಣ ಅಂತ ಹೇಳಿದಾಗ ಲವ್ ಅವ್ರು ಹೋಗಿ ಕನ್ಯಾಕುಮಾರಿಗೆ ಹೇಳ್ತಾರೆ. ಕನ್ಯಾಕುಮಾರಿ ಹೋಗ್ಬಿಟ್ಟು ಆಯ್ತು ನಿಮ್ಮ ಮಕ್ಕಳದ್ದು ಏನಿದೆ ಜಾತಕ ಎಲ್ಲ ಕಳಿಸಿದೆ ನೋಡಿ ಮಾಡೋಣ ಅಂತ ಹೇಳಿದಾಗ ಆ ಕನ್ಯಾಕುಮಾರಿ ಹೇಳಿದ ತಕ್ಷಣ ಅವರು ಹುಡುಗಿ ಅಮ್ಮ ಕೇಳಲ್ಲ, ಅಯ್ಯೋ ನೀವು ಈಗ ಬಂದ್ಬಿಟ್ರಲ್ಲ, ಅವ್ರಿಗೆ ಮದುವೆ ಆಗ್ಬಿಟ್ಟು ಆಲ್ರೆಡಿ ಒಂದು ಮಗು ಇದೆ, ನಾನು ಏನು ಮಾಡಿ ಅಂದ್ರೆ ಇಲ್ಲಿ ಈಸ್ಟ್ ಆಫೀಸ್ ಸೇರ್ಬಿಟ್ಟು ನೀವು ಹೋಗೋದು ಮೀಟಿಂಗ್ ಕೂತಿರ್ತಾರಲ್ಲ, ಮೀಟಿಂಗ್ ಅಲ್ಲಿ ಆದ್ಮೇಲೆ ಯಾರ ಹತ್ರ ಕೇಳಿದ್ ಹೋಗ್ಬಿಟ್ಟು ಇಷ್ಟ ರಿಜಿಸ್ಟರ್ ಮಾಡೋದ, ರಿಜಿಸ್ಟರ್ ಅಂದ್ರೆ ಏನು ಅಂತ ಅವ್ರು ಕೇಳ್ತಾರೆ, ಇವ್ರಿಗೆ ಗೊತ್ತಿಲ್ಲ. ಅದೇ ರಿಜಿಸ್ಟರ್ ಅಂತ ಹೇಳಿದ್ರೆ ಅದೇ ತಗೋಬೇಕಂತ ಔಷಧಿ, ಅದು ತಗೊಂಡ್ಮೇಲೆ 3 ಜನ ಮಾಡ್ಬೇಕಂತ. ಅಯ್ಯೋ ನೀನು 3 ಜನ, ಅದು ಮೊನ್ನೆ ಟಿವಿ ನೋಡ್ದೆ ನೀನು, ಅದೆಲ್ಲ ಶೇಕ್ ಅಂತ ಹೇಳಿ ಫುಲ್ ಶೇಕ್ ಆಗಿರುತ್ತೆ, ಅದು ಆಗುತ್ತಾ? ಆಯುರ್ವೇದಿಲ್ಲ, ಅದರಲ್ಲೂ ಆಯುರ್ವೇದ ಅಂತ ಕಡೆ ಇಟ್ಟಾಗುತ್ತೆ, ಒಳ್ಳೆ ಇನ್ನೂ ಸ್ವಲ್ಪ ಮುಂದಕ್ಕೆ ಮನೆ ಬರ್ಬೇಕು. 8 ವರ್ಷ ಅಣ್ಣ ನೀನೇನಾದ್ರೂ ಕಂಪ್ನಿ ಮಾಡಿದ್ಯಾ? ಯಾಕಮ್ಮ? ನನಗೆ ಯಾವುದೋ ಒಂದು ಮೀಟಿಂಗ್ ಹೋಗಿದ್ನಲ್ಲ, ಇಲ್ಲ ನಾವೀಗ ಇರ್ತಿದ್ದೇನೆ, ನಾನು ಅದಕ್ಕೆ ಕೇಳಿದೆ ನಿನಗೆ ಯಾವಾಗ ಮೀಟಿಂಗ್ ದಿನ ಇಲ್ಲಿ ಬರ್ತಾ ಇರ್ತಾರೆ ವಾರ ವಾರ ಯಾಕೆ ಬರ್ತಾರೆ ಅಂತ ಕೇಳಿದ್ರೆ ನಾನು ಬಾಡಿಗೆ ಕೊಡ್ತಾ ಕೊಡ್ತೀನಿ. ಅವ್ರಿಗೆ ಗೊತ್ತಿದೆ ಮೀಟಿಂಗ್ ಬಿಟ್ಟು ತುಂಬ ಜನ ಆಟೋ ಹೋಗ್ಬೇಕಲ್ಲ, ಅಲ್ಲೇ ನಿಂತಿನ ಆಟೋದಲ್ಲಿ ಹೋಗ್ತಾರೆ ಅಂತ. ಅಣ್ಣ ನಿಂಗೆ ಹೆಂಗೆ ಅನ್ಸುತ್ತೆ? ನನಗ ಅಪ್ಪ ನಾನಂತೂ ನಾನು ಆರಾಮಾಗಿ ಆಟೋ ಓಡಿಸ್ಕೊಂಡು ಡೈಲಿ 1,000-2,000 ಬರುತ್ತೆ. ಈ ಥರ 4 ಜನಕ್ಕೆ ಕೇಳಿ ಡಿಸ್ಟರ್ಬ್ ಮಾಡಬೇಡಿ, ನಿಮ್ಮ ಮನಸ್ಸನ್ನ ಕೇಳಿ ಡಿಸ್ಟರ್ಬ್ ಮಾಡಿ. ಮನಸ್ಸಾರೆ ಡಿಸ್ಟರ್ಬ್ ಬೇಕು ನಾನು ಕೆಲಸ ಮಾಡಿದ್ದು ನನ್ನ ಫ್ಯಾಮಿಲಿಗೋಸ್ಕರ ಸ್ನೇಹಿತರೆ. ಅದಕ್ಕೆ ಇವತ್ತು ಸಕ್ಸಸ್ ಆಗಿರ್ತಕ್ಕಂಥದ್ದು, ಸುಮ್ಮನೆ ಸಕ್ಸಸ್ ಆಗಿಲ್ಲ, ಯಾರನ್ನೂ ಕೇಳಕ್ ಹೋಗಿಲ್ಲ. ಮಿಸ್ಟರ್ ಎಕ್ಸ್ಪ್ಲೇನ್ ಮಾಡಿದ್ರು, ನನಗೆ ಬೇಕು ಅನ್ನಿಸ್ತು, ನಾನು ಕೆಲಸ ಸ್ಟಾರ್ಟ್ ಮಾಡಿದೆ. ಮೈಸೂರು ಹೆಂಗೆ ಹೇಳಿದಂಗೆ ಎಲ್ಲಿ ಎಜುಕೇಶನ್ ಇದೆ ಅಲ್ಲಿ ಯಾರ ಮೇಲೆ ಡಿಪೆಂಡ್ ಆಗಕ್ಕೆ ಸಾಧ್ಯತೆ ಇಲ್ಲ. ಕಾರ್ ಓಡ್ಸಕ್ ಬರುತ್ತೆ, ಸೈಕಲ್ ಓಡ್ಸಕ್ ಬರುತ್ತೆ, ಬೈಕ್ ಓಡ್ಸಕ್ ಬರುತ್ತೆ, ಎಲ್ಲ ಬರುತ್ತೆ ಅಂದ್ಮೇಲೆ ಇನ್ನೊಬ್ರು ಡಿಪೆಂಡ್ ಆಗೋ ಅವಶ್ಯಕತೆ ಇದೆಯಾ? ಮೇಲೆ ಮನೆಗೆ ಕಾರ್ ಇದೆ, ಆಟೋ ಇದೆ, ಸೈಕಲ್ ಇದೆ, ಎಲ್ಲ ಇದೆ, ಯಾರು ಓಡ್ಸಕ್ ಬರಲ್ಲ. ಇದು ವೇಸ್ಟ್. ಕರೆಕ್ಟ್ ಹೌದಲ್ವ? ಎಮರ್ಜೆನ್ಸಿಗೆ ಉಪಯೋಗ ಇಲ್ಲ. ಸೊ ಇವತ್ತು ಒಂದು ನಿರ್ಧಾರ 4 ಜನರ ಜೊತೆಗೆ ಕೇಳೋ ಹೊತ್ತಿಗೆ ಅವ್ರಿಗೆ ಎಂಗೇಜ್ಮೆಂಟ್ ಆಗಿ ಮದುವೆ ಆಗಿ ಮಗು ಆಗ್ಬಿಡ್ತು ಸ್ನೇಹಿತರೆ. ಹಂಗೆ ವೀಸ್ಟ್ ಆಫೀಸ್ ಅವ್ರಿಗೆ ಕೇಳ್ತಾ ಇವ್ರಿಗೆ ಕೇಳ್ತಾ 6 ತಿಂಗಳು 7 ತಿಂಗಳು 8 ತಿಂಗಳು 1 ವರ್ಷ ಕಳೆದ್ಮೇಲೆ ವೀಸ್ಟಾರ್ ಮಾಡ್ತೀನಿ ಅಂತ ಡಿಸೈಡ್ ಮಾಡೋದ್ರೊಟ್ಟಿಗೆ ವೀಸ್ಟ್ ಆಫೀಸ್ ಅಲ್ಲಿ ಆಟೋಮೆಟಿಕ್ಲಿ ಲಕ್ಷ ದುಡ್ಡಿರೋರು ಇರ್ತಾರೆ, ಕೋವಿಡ್ ಇರ್ತಾರೆ. ಈಗ ಹೆಂಗಸರು ಅನೌನ್ಸ್ ಮಾಡ್ತಾ ಇದ್ದಾರೆ, ಗುಡ್ ಡೇಸ್ ತಾಯಿ ಮಸಾಜ್ ಯಾವಾಗ ಮಾಡಿಸ್ಕೊಳ್ಳೋದು ಅಂತ ಹೇಳ್ತಾರೆ. ಹೋಗ್ಬೋದಾ? ಅವ್ರ ಬಗ್ಗೆ ಒಳ್ಳೆ ಮಾತಾಡಿದ್ದೆ ಎಷ್ಟು ರಾಬರ್ಟ್ ಗೊತ್ತಲ್ಲ, ತಿಂಗಳೇನಲ್ಲ ಆ ಥರ ಮಾತಾಡಿದ್ರೆ ರಾಬರ್ಟ್ ನಿಮ್ಗೆ ಊಟ ಕೊಡಲ್ಲ, ನೀರು ಕೊಡಲ್ಲ, ಎಲ್ಲರೂ ಕೊಡಲ್ಲ. ಸೊ ಸ್ನೇಹಿತರೆ, ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಡಿಸಿಷನ್, ಒಂದು ನಿರ್ಧಾರ ಅವತ್ತಿನ ದಿನ ಎಸ್ ನಾನು ಮಾಡಬಲ್ಲೆ ಅಂತೇಳಿ ಕನ್ಯಾಕುಮಾರಿಯವರು ಒಂದು ಹೌಸ್ ವೈಫ್ ಎಸ್ ನಾನು ಮಾಡ್ತೀನಿ ಅಂತ ಡಿಸೈಡ್ ತಗೊಂಡ್ರು. ಒಂದು ಸಂಪತ್ ಕುಮಾರ್ ಅವರು ಡಿಸಿಷನ್ ತಗೊಂಡ್ರು. ಒಂದು ಪ್ರಿಯಾ ಕದಂ ಅಂತ ಏನು MC ಮಾಡಿದ್ರು, ಇವತ್ತು ಅವರು ಒಂದು ಡಿಸಿಷನ್ ತಗೊಂಡ್ರು. ನಳಿನಿ ಪ್ರಕಾಶ್ ಅಂತ ಹೇಳಿ ನಿನ್ನೆ ಒಂದು MC ಮಾಡಿದ್ರು, ಅವರು ಡಿಸಿಷನ್ ತಗೊಂಡ್ರು. ಇದೇ ದೀಪ್ ಕುಮಾರ್ ಎಸ್ ನಾನು ಏನೋ ಮಾಡ್ತೀನಿ ಅಂತ ಡಿಸೈಡ್ ಮಾಡಕ್ಕೆ 1,00,00,000 ಕೋಟಿ ಇನ್ಕಮ್ ಮಾಡಿಲ್ವಾ? ಸಂಪತ್ 1,00,00,000 ಕೋಟಿ ದುಡ್ಡು ಮಾಡಿಲ್ವಾ? ಕನ್ಯಾಕುಮಾರಿ ಅವರು ಡಬಲ್ ರನ್ನಿಂಗ್ ಇಲ್ವಾ? ಇದೆಲ್ಲ ಇಲ್ವಾ? ನಿಮ್ಮ
ಪಟಾಕಿ ಸರ್ ಇವತ್ತು ಪಟಾಕಿ ಪಟಾಕಿ ಏನು? ಎಲ್ಲಿಗೆ ಪಟಾಕಿ? ಪಟಾಕಿ ತಗೊಂಡ್ಬಿಡೋರು ಮತ್ತೆ. ಮಾತು ಆ ಥರ ಇದೆ ಸರ್ ಅವ್ರದ್ದು ಮಾತುಗಳು ಆ ಥರ ಜೂಮಲ್ಲಿ ನೋಡಿದ್ದೀನಿ. ಸೂಪರ್ ಸರ್, ಥ್ಯಾಂಕ್ ಯು. ಸೊ ಒಂದು ನಳಿನಿ ಪ್ರಕಾಶ್ ಕನ್ನಡವರಲ್ಲ ಎಲ್ಲ ಹೇಳೋದು ಬೇಡ ಈಗ. ಒಂದಂತೂ ಹೇಳ್ತೀನಿ, ಅದೊಂದು ದೊಡ್ಡ ಖುಷಿ ಆಗ್ತದೆ. ಯಾರ್ಯಾರು ಕಂಡಿಸಿದ್ರೆ ಎಲ್ಲರೂ ಕೈ ಎತ್ತಿ. ಇಲ್ಲ ಅವ್ರು ಮೀಟಿಂಗ್ ಅಲ್ಲಿ ಹೇಳಿದ್ರು ನನಗೆ ಅವರೆಲ್ಲ ಹೇಳ್ತಾರೆ, ಅವ್ರು ಏನೇ ಕಾಮೆಂಟ್ ಮಾಡಲಿ ಲಾಂಗ್ವೇಜ್ ಪ್ರಾಬ್ಲಮ್, ಕನ್ನಡ ತಮಿಳು ತೆಲುಗು ಎಲ್ಲ ಮಿಕ್ಸ್ ಆಗೋಗ್ಬಿಡುತ್ತೆ ಅದಕ್ಕೆ. ಅದು ತಮಿಳು ಸ್ವಂತ ಹೋಗ್ಬೇಕು, ಕನ್ನಡ ಹೇಳಕ್ ಹೋಗ್ಬಿಡುತ್ತೆ, ತಮಿಳು ತೆಲುಗು ಹೋಗ್ಬೇಕು, ಏನೇನೋ ಆಗೋಗ್ಬಿಡುತ್ತೆ. ಅಂದ್ರೆ ಕನ್ನಡ ಬರ್ತಾ ಇರಲಿಲ್ಲ. ಒಂದು ಡಿಶ್ ಇವತ್ತು ಕಂಪನಿಯಲ್ಲಿ ಮೋಸ್ಟ್ ಆಫ್ ಆಲ್ ಮುಂದಿನ ತಿಂಗಳಿಗೆ ವೈಸ್ ಪ್ರೆಸಿಡೆಂಟ್ ಕಂಪ್ಲೀಟ್ ಆಗಿ ಪ್ರೆಸಿಡೆಂಟ್ ರ್ಯಾಂಕ್ ಹೋಗ್ತಾ ಇದೆ. ಮನೆಯ 3-5 ಇವರ ಬಳಿ 20 ಲಕ್ಷ ಇನ್ಕಮ್. ಇವತ್ತು ಸೆಲೆಬ್ರಿಟಿ. ನಾನು ಮೈಸೂರಲ್ಲಿ ಹೇಳ್ತೀನಿ, ನಳಿನಿ ಹೋಗ್ಬಿಟ್ರೆ ನಾನು ಜೀವಕ್ಕೆ ಆರಾಮ ಹೋಗ್ತಾ ಸ್ಪೀಚ್ ಬೇಕು, ಸ್ಪೀಕರ್ ಆಗಬೇಕು. ಮನೆ ತಿರ್ಗಕ್ಕಾಗಲ್ಲ. ಹಗಲು ಮೂವತ್ತು ಮನೆಯಲ್ಲಿ ಬ್ಯಾಗ್ ಇಟ್ಕೊಂಡೆ ರೋಡಲ್ಲಿ ಬಿಸಿಲಲ್ಲಿ ಹೋಗ್ತಾ ಬೇಕು ಸಾಕಪ್ಪ ಇಷ್ಟ ಏನು ಬಿಸಿಲು ನನ್ನ ಇಟ್ಟಿನ ಹಿಂದೆ ತಿರ್ಬೇಕಂದ್ರೆ ಗಂಡ ಕಳ್ಸೋದೇ. ಹಗಲು ಮೂವತ್ತು ನೀವು ಅಫಿಷಿಯಲ್ ಆಗಿ BOP ಕಂಡಕ್ಟ್ ಮಾಡ್ತಾ ಇಲ್ಲ, ಝೂಮ್ ಮೀಟಿಂಗ್ ನಡೆಸ್ತಾ ಇಲ್ಲ, ಕಾರ್ಯಕ್ರಮ ಈ ಥರ ಅಫಿಷಿಯಲ್ ಆಗಿ ಕರ್ಕೊಂಡ್ ಬರ್ತಾ ಇಲ್ಲ ಅಂದ್ರೆ ನೀವು ಅವ್ರಿಗೆ ಏನು ತೋರಿಸ್ಕೊಡ್ತಾ ಇದ್ದೀರಾ? ಬೀದಿ ಸುತ್ತ ತೋರಿಸ್ತಾ ಇದ್ದೀರಾ? ಎಷ್ಟೋ ನನಗೆ ಅದು ಇಷ್ಟ ಆಗಲ್ಲ. ಈಗ ನಾವು ಸುತ್ತೀವಿ, ಹೆಂಗೆ ಸುತ್ತೀವಿ? ಸುಟ್ಟು ಬಿಟ್ಟು ಆ ಕಡೆ ಕಾಲ ಸುತ್ತೀವಿ, ಎಲ್ಲೆಲ್ಲ ಬೇಕಲ್ಲಿ ಇಡ್ತೀವಿ. ಇಂಥ ಗಂಡ ಇಷ್ಟ ಆಗ್ತಾರೆ. ಅದು ಮತ್ತು ಎಲ್ಲೆಲ್ಲ ಬೇಕಂತ ನಿಂತರ ಗಂಡ ಯಾಕೆ ಇಷ್ಟ ಆಗುತ್ತೆ? ಪಾಪ ಇಷ್ಟಪಟ್ಟು ಚುಚ್ಚೇಳೋರು ಇದಾರಲ್ಲ, ನಿನ್ನ ಗಂಡ ಅಲ್ಲಿ ಆ ವಯಸ್ಸಲ್ಲಿ ಇಟ್ಕೊಂಡು ಏನು ಮಾಡ್ತಾನೆ? ನೀನು ಹೆಂಡತಿ ಏನು ಮಾಡ್ತಾರೆ? ಡೈಲಿ ಬಸ್ ಸ್ಟ್ಯಾಂಡಲ್ಲಿ ತಿಂತಾರಲ್ಲ, ಆ ವರ್ಡ್ ಇದೆಲ್ಲ ಮುಂದೆ ಹೇಳೋಕ್ಕಾಗಲ್ಲ ಅವನಿಗೆ. ಅಷ್ಟು ಒಳ್ಳೆ ಸಾಕು. ಮನೆ ಬಂದಿದ್ದು ನಿಂಗೇನು ಬೇಡ, ತಪ್ಪು ಮನೆಗೆ ಕರೆಕ್ಟ್ ಹೋದಲ್ಲ. ನಾವು BOPಗೆ ಯಾಕೆ ಕೊಡ್ತೀವಿ, ಸೆಮಿನಾರ್ ಯಾಕೆ ಕೊಡ್ತಾ ಇದ್ದೀವಿ? ಒಳ್ಳೆ ಡ್ರೆಸ್ ಹಾಕೊಂಡು ಹೊರಗೆ ಬರಬೇಕಾದ್ರೆ ಗಂಡಂದಿರು ಇಷ್ಟಪಡ್ತಾರೆ. ಅದೇ ನೈಟಿ ಹಾಕ್ತಾರೆ. ಹೆಂಡತಿ ಹೇಳ್ಬಿಟ್ಟು ಯಾವಾಗಲೂ ಒಂದು ಸ್ವಲ್ಪ ನೈಟಿ ಹಾಕೊಂಡಿರೋಳೆಲ್ಲ ಮೊದಲೆಲ್ಲ ಪ್ಲಸ್ ಬಂದ ಸ್ವಲ್ಪ ಚೇಂಜ್ ಆಗಿದ್ದಾಳೆ. ನಾನು ಬರೋ ಟೈಮಲ್ಲಿ ಲಕ್ಷಣವಾಗಿರೋ ಖುಷಿ ಪಡ್ಬೇಕು. ನಾನು ಬಂದ ತಕ್ಷಣ ನೀನು ಅದೇ ನೈಟಿ ಹಾಕೊಂಡು ಬಂದ್ರೆ ಅಯ್ಯೋ ಹೊರಗಡೆಲ್ಲ ಒಳ್ಳೊಳ್ಳೆ ನೋಡ್ಕೊಂಡಿರ್ತೀನಿ, ಖುಷಿ ಕೊಡುತ್ತಾ? ಡೈಲಿ ಸ್ವಲ್ಪ ಖುಷಿಯಾಗಿ ಅದರ ಗಂಡಂದಿರೋ ಅಥವಾ ಹೆಂಡತಿದಿರೋ ಮನೆಗೆ ಬರಬೇಕಾದ್ರೆ ಒಂದು ನಗು ಮುಖದಲ್ಲಿ ವೆಲ್ಕಮ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ನಮ್ಗೆ ಹೆಂಗೆ ಗೊತ್ತಾ, ನಾವು ಹೋಗಿ ಶಿವ ಅಂತ ಇಟ್ಮೇಲೆ ಬಂದ್ರ ನೀರೆಲ್ಲ ಬಿಡಿ, ಅದು ಅಮ್ಮ ಇದೆ ತಗೊಳ್ಳಿ, ಏನು ಹೋಗಿತ್ತವೆಲ್ಲ ನಾನೇ ಬರ್ತದೆ ನೀರು ಕೊಡೋಕ್ಕೆ. ಸಿಟ್ಟಿಗೆ ಅಷ್ಟೇ ಬೇರೆ. ನನಗೆ ಒಂದು ಫೋನ್ ಬಂತು, ಇಲ್ಲಿ ಮುಗಿತಾ ಮೀಟಿಂಗು, ಫೋನ್ ಇಲ್ಲ. ಅದಕ್ಕೆ ಮಾಡಿದ್ನಲ್ಲ ಹಿಂದೆ. ಈಗ ನೆನಪಾಯ್ತಾ? ನಾನು ಸ್ಪೀಚ್ ಪ್ರಿಪೇರ್ ಆಗ್ತಿದ್ದೆ ಕಡೆ ಅಂತೆ. ಸ್ಪೀಚ್ ಪ್ರಿಪೇರ್ ಆಗಿ ಟೈಮಲ್ಲಿ ಫೋನ್ ಮಾಡ್ಕೋಲ್ಲ. ಅವ್ಳು ಯಾವ ಮಾಡೋದು ಇರ್ತಾಳೆ, ಅವ್ಳು ಏನೋ ಅನ್ನೋದು, ನಾನಿನ್ನೇನೋ ಆಗೋದು, ಏನೋ ಮಾತಾಡೋದು ಯಾಕೆ ಬೇಕಂತ. ನಿಮ್ಮ ಮಗಳಿಗೆ ಒಂದು ಸೈಕಲ್ ಕೊಟ್ಟೋದ್ರಲ್ಲ, ಅದೇನೋ ಪಂಚರ್ ಆಗಿದೆ ಅಂತೇಳಿ ಯಾರು ತಗೋಬೋದು? ಅವ್ರು ಕೇಳ್ತಾ ಕೂತ್ಕೊಳ್ಳಿ, ರಜಾ ಇದೆ, ಒಂದಿನ ನೀನು ಕರ್ಕೊಂಡು ಹೋಗಿಲ್ಲ, ಏನು ಕತೆ ನಿಂದು? ನಾಳೆ ಒಂದಿನ ಕಡೆ 1:15 ಎಲ್ಲಾರು ಒಬ್ಬರು ನಡ್ತಾರೆ, ಯಾರ ಕೈಯಿಂದ ಸಿಗಲ್ಲ. ಇವೆಲ್ಲ ಸಣ್ಣ ಪುಟ್ಟ ಡಿಸ್ಟರ್ಬೆನ್ಸ್ ಏನು ಗೊತ್ತಾ? ನಿಮ್ಮ ಪ್ರೆಸೆನ್ಸ್ ಇರೋದಲ್ಲ, ಅದಕ್ಕೆ ಬರುತ್ತೆ. ಅದು ಸಿಕ್ ಮಾಡೋದು ಏನು ಬೆಳೆಯೋದಿಲ್ಲ, ಬೇಕಾಗಿಲ್ಲ ಹೋಗ್ಬಿಟ್ಟು ಕೊಡ್ತೀನಿ ಕೊಡುವಂತಾರೆ ಮಾತಾದ್ರೆ ಗೊತ್ತಾಗಿರ್ತಾರೆ. ನಾನು ನನ್ನ ವೈಫಿಗೆ ಹೇಳ್ತೀನಿ, ಮತ್ತು ಇಷ್ಟು ಚೆನ್ನಾಗಿ ಮಾತಾಡ್ತಿದ್ದೆ ನೀನು. ಮೊದಲಂದ್ರೆ 12 ವರ್ಷ ಲವ್ ಮಾಡಬೇಕು ಎಲ್ಲ ಮನೆಗೆ ಮಕ್ಕಳು ಕೂಡ ಸರಿ ಹೋಗ್ತಾರೆ, ಮಕ್ಕಳು ಕೊಟ್ಟೆ ಇನ್ನೂ ಸರಿ ಹೋಗಿಲ್ಲ, ಖುಷಿಯಾಗಿ ಮಾತಾಡಲ್ಲ ಅಂದ್ರೆ ಹೆಂಗೆ ಅಂತ. ನಿಮ್ಮ ಪ್ರೆಸೆನ್ಸ್ ಕಮ್ಮಿ ಆದಾಗ ಮನೇಲಿ ಇದೆಲ್ಲ ಬರುತ್ತೆ. ಅದು ನೀವು ಜಗಳ ಆಗ್ತದೆ. ಆ ಟೈಮಲ್ಲಿ ಕೂಲ್ ಇರಬೇಕು. ಅತ್ತೆಗೆ ಏನೋ ಔಷಧಿ ಕೊಡೋದಿದ್ದೀನಿ ಇಲ್ಲ, ಪಾಪ ಮಗನಿಗೆ ಏನು ಅನ್ಸುತ್ತೆ, ನಾನು ಏನು ತಿಂದಿದ್ರೆ ಕೊಡ್ತಿದ್ಲ ಏನೋ ಟೈಮಿಗೆ ಸೇರಿ ಹೋಗ್ತಾರೆ ಅನ್ಸುತ್ತೆ ಇಲ್ವೋ? ಅವ್ರು ಯಾಕೆ ಬಿದ್ದಷ್ಟು ಟೆನ್ಷನ್ ಎಲ್ಲ ಅವ್ರು ಕೂಗಾಡ್ತಾರೆ. ಹಂಗಂತ ನೀವು ಕೂಗಾಡ್ಬಿಡ್ರೆ ಅದೆಲ್ಲ ನಾನ್ಸೆನ್ಸ್ ಆಗೋಗುತ್ತೆ. ಅದಕ್ಕೋಸ್ಕರ ಆದಷ್ಟು ಪೇಷನ್ಸ್ ಆಗಿರಿ. ಇವತ್ತು ಈ ವ್ಯಕ್ತಿಗಳು ಮೋರ್ ದ್ಯಾನ್ ದಿಸ್ ಪೀಪಲ್ ವೇರ್ ಸಕ್ಸೆಡ್ ಇನ್ ವಿಸ್ಟಾರ್ ಪ್ಲೇಸ್. ಹೇಗಿದ್ರು ಇವತ್ತು ಪ್ಲೇಸ್ ನೋಡಿದ್ರು. ಮೊದಲೇ ನನಗೆ ಒಂದು ಗೌರವಂತ ಇದೆ, ಸೀರಿಯಲ್ ಆಗ್ಬಿಟ್ಟು ಈಗ ಹೆಂಗಿದ್ದಾರೆ ರೋಷನಿಗೆ ಫೋಟೋ ಕಳಿಸ್ತಾರೆ. ನನ್ನ ಕರೀನಲ್ಲ ಸರ್, ಎಷ್ಟು ಬ್ಯೂಟಿ ಇದೆ ಸರ್, ಎಷ್ಟು ಚೇಂಜ್ ಮಾಡ್ಬಿಡಿ ಸರ್ ಅಂತ ಕೇಳ್ತಾರೆ. ಅವ್ರ ಹಸ್ಬೆಂಡ್ ಜಾಲಿಯನ್ನು ಅಂತ ಮಾತಾಡ್ತಾರಲ್ಲ, ಅವ್ರು ಹೇಳ್ತಾರೆ ಜಲ್ದಿ ಕಳಿಸ್ಕೊಡಿ ಸರ್, ನಮ್ಮ ಕರೀನ ನಾನು 4 ತಿಂಗಳು ಆಗ್ಬೇಕು. ಈ ಕಡೆ ಮತ್ತು ಈಶ್ವರ ಹೊರಗಡೆ ಹೋಗ್ತಾರೆ. ಸೊ ನೋಡಿ, ಟ್ಯಾಲೆಂಟ್ ಅನ್ಟ್ಯಾಲೆಂಟೆಡ್ ಪೀಪಲ್. ಮೋದಿಜಿಗೆ ಟ್ಯಾಲೆಂಟ್ ಇತ್ತು, ಬಾಯೋ ಏನೋ ಒಳ್ಳೆ ಸ್ಪೀಚ್ ಮಾಡೋರು,
CA ಮಾಡಿ ಕೂರಿಸ್ಬಿಟ್ರು. ಅವರಲ್ಲಿ ಮಾತ್ರ ಟ್ಯಾಲೆಂಟ್ ಇತ್ತು, ಉಪಯೋಗಿಸ್ಬೋದು. ವಿರಾಟ್ ಕೊಹ್ಲಿಗೆ ಕ್ರಿಕೆಟ್ ಆಡೋ ಟ್ಯಾಲೆಂಟ್ ಇತ್ತು, ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ತು. ನಮ್ಮ ಪುನೀತ್ ಸರ್ ಒಳ್ಳೆ ಆಕ್ಟರ್ ಟ್ಯಾಲೆಂಟ್ ಇತ್ತು, ಅವರು ಗೆದ್ಬಿಟ್ರು. ಅದ್ರ ಜೊತೆ ಬ್ಯಾಕ್ಗ್ರೌಂಡ್ SP ಬಾಲಸುಬ್ರಹ್ಮಣ್ಯಂ ಒಳ್ಳೆ ಸಿಂಗಿಂಗು, ಎಷ್ಟು ಒಳ್ಳೆ ಆಕ್ಟಿಂಗು. ಸಚಿನ್ ಇವತ್ತು ಲೆಜೆಂಡ್ಸ್ ಆಗಿ ಭಾರತ ರತ್ನ ತಂದ್ರು. ಚೋಪ್ರಾ ಅವರು ಹೇಗೆ ಇವರೆಲ್ಲ ಸ್ನೇಹಿತರೆ, ಇವರಲ್ಲಿ ಒಂದೆಲ್ಲ ಒಂದು ಟ್ಯಾಲೆಂಟ್ ಇತ್ತು ಸ್ನೇಹಿತರೆ. ಅದಕ್ಕೆ ಕಠಿಣ ಪರಿಶ್ರಮ ಆದ್ರು. ಇವರಲ್ಲಿ ಟ್ಯಾಲೆಂಟ್ ಇದೆ. ಮೋದಿಜಿಗೆ ಪೊಲಿಟಿಷಿಯನ್ ಟ್ಯಾಲೆಂಟ್ ಇತ್ತು, ಗೆಲ್ಬೇಕು ಅಂತ ಒಂದಕ್ಕೆ ಫೋಕಸ್ ಮಾಡಿದ್ರು. ನನಗೆ ಯಾಕೋ ಟಿಕೆಟ್ ಕೊಟ್ಟಿಲ್ಲ ಅಂತೇಳಿ ಅವ್ರು JDS ಸೇರಲಿಲ್ಲ, ಮತ್ತೆ ಯಾಕೋ JDS ಟಿಕೆಟ್ ಕೊಟ್ಟಿಲ್ಲ ಅಂತೇಳಿ ಅವರು ಕಾಂಗ್ರೆಸ್ಗೆ ಸೇರಲಿಲ್ಲ. ಒಂದರಲ್ಲೇ ಇದ್ರು PM. ಕರೆಕ್ಟಾ? ನೀವುಗಳಿಗೆ 1 ವಾರ ID ಬರಲಿಲ್ಲ, 2 ವಾರ ID ಬರಲಿಲ್ಲ. ಯಾರು ಮುಂದೆ ಹೇಳಿದ್ರು ಸರ್ 1 ಸಾವಿರ ತುಂಬಾ ಚೆನ್ನಾಗಿದೆ, ಇದೇ 16,000 ಮಾಡೋದು ಬೇಡ. ಈ ಮೈಂಡ್ ಸೆಟ್ ಅಲ್ಲಿ ಬರ್ತೀರಾ. ಒನ್ ಫೋಕಸ್. ಸಚಿನ್ ತೆಂಡೂಲ್ಕರ್ ಸೆಂಚುರಿ ನೋಡ್ತಿದ್ದಾರೆ, 0 ಔಟ್ ಆಗಿದ್ದಾರೆ. ಕರೆಕ್ಟಾ? ಅಯ್ಯಪ್ಪ 0 ಔಟ್ ಆಗ್ಬಿಟ್ಟು ಅಂತ ಹೇಳ್ಬಿಟ್ಟು ಅವ್ರು ಫುಟ್ಬಾಲ್ ಆಡಲಿಲ್ಲ. 24 ವರ್ಷ ಸತತವಾಗಿ ಕ್ರಿಕೆಟ್ ಆಡಿದ್ರು. ಬ್ಯಾಡ್ಮಿಂಟನ್ ಆಡಲಿಲ್ಲ, ಫುಟ್ಬಾಲ್ ಆಡಲಿಲ್ಲ, ಓನ್ಲಿ ಕ್ರಿಕೆಟ್ ಕ್ರಿಕೆಟ್ ಕ್ರಿಕೆಟ್. ಇವತ್ತು ಕ್ರಿಕೆಟಿನ ಭಗವಾನ್ ಅಂತ ಹೇಳ್ತಾರೆ ಸಚಿನ್ ತೆಂಡೂಲ್ಕರ್ ಸ್ನೇಹಿತರೆ. ಫೋಕಸ್ ಒಂದೇ ಕಡೆ ಇತ್ತು ಸ್ನೇಹಿತರೆ. ಇವರು ಈ ತರ ಎಲ್ಲರೂ ಮಾಡಕ್ ಹೋಯ್ತು ಅಂತ ಹೇಳಿದ್ರೆ ಇವರೆಲ್ಲ ಟ್ಯಾಲೆಂಟೆಡ್ ಪೀಪಲ್ ತಾನೆ. ಕರೆಕ್ಟ್ ಹೌದಲ್ವಾ? ಈ ಟ್ಯಾಲೆಂಟೆಡ್ ಪೀಪಲ್ ಏನ್ ಸಿಕ್ತು? ಮೋದಿಜಿಗೆ ಪೊಲಿಟಿಷಿಯನ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಸಿಕ್ತು, ಪೊಲಿಟಿಕ್ಸ್ ಇಂದು ಪ್ಲಾಟ್ಫಾರ್ಮ್ ಸಿಕ್ತು. ಇವತ್ತು ಅವ್ರು PM ಆದ್ರು. ಅವ್ರಿಗೆ ಏನಾದ್ರು ಪೊಲಿಟಿಕ್ಸ್ ಇಂದು ಪ್ಲಾಟ್ಫಾರ್ಮ್ ಸಿಕ್ಕಿಲ್ಲ ಅಂದ್ರೆ ಅವ್ರು PM ಆಗ್ಲಿಕ್ಕೆ ಆಗ್ತಿತ್ತಾ? ವಿರಾಟ್ ಕೊಹ್ಲಿ ಅವರಿಗೆ ಸ್ಪೋರ್ಟ್ಸ್ ಇಂದು ಪ್ಲಾಟ್ಫಾರ್ಮ್ ಸಿಕ್ಕಿಲ್ಲ ಅಂದ್ರೆ ಅವರು ಕ್ರಿಕೆಟ್ ಅಲ್ಲಿ ಅಷ್ಟೊಂದು ಅಚೀವ್ಮೆಂಟ್ ಮಾಡಕ್ ಆಗ್ತಿತ್ತ? ಫಿಲ್ಮ್ ಇಂಡಸ್ಟ್ರಿ ಅಂತ ಒಂದು ಪ್ಲಾಟ್ಫಾರ್ಮ್ ಇವತ್ತು ಪುನೀತ್ ಸರ್ಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅವರು ಹೀರೋ ಆಗ್ಲಿಕ್ಕೆ ಆಗ್ತಿತ್ತ ಸ್ನೇಹಿತರೆ? ಅವ್ರಿಗೆಲ್ಲ ಟ್ಯಾಲೆಂಟ್ ಇತ್ತು, ಪ್ಲಾಟ್ಫಾರ್ಮ್ ಸಿಕ್ತು, ಸಿಕ್ಕಿದ ಪ್ಲಾಟ್ಫಾರ್ಮ್ ಅಲ್ಲಿ ಅವ್ರು ಹೆಸರನ್ನ ಮಾಡಿದ್ರು ಸ್ನೇಹಿತರೆ. ಅದೇ ತರ ನಾವು ನೋಡಕ್ ಹೋಯ್ತು ಅಂತ ಹೇಳಿದ್ರೆ ಸ್ನೇಹಿತರೆ, ಇವತ್ತು ಟ್ಯಾಲೆಂಟ್ ಇದ್ದವರು ಅವರೆಲ್ಲ ಗೆದ್ರು ಸ್ನೇಹಿತರೆ. ನಮ್ಮ ಹತ್ರ ಟ್ಯಾಲೆಂಟ್ ಇಲ್ಲ, ನಾವೇನ್ ಮಾಡ್ಬೇಕು ಸ್ನೇಹಿತರೆ? ನಾವು ಟ್ಯಾಲೆಂಟ್ ಇಲ್ಲ ಅಂದ್ರೆ ನಾವು ಯಾರ ಜೊತೆ ಹೋಗ್ಬೇಕು? ಟ್ಯಾಲೆಂಟ್ ಇರೋ ವ್ಯಕ್ತಿಗೆ ಜೊತೆ ಹೋಗಿ ನಮ್ಮ ಸ್ಕಿಲ್ಸ್ ಅನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ನಾವು ಅರ್ನಿಂಗ್ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು ಸ್ನೇಹಿತರೆ. ಸೊ ನೋಡಿ, ಇದೆಲ್ಲ ಬಂದಾಗ ಒಂದು ವಿಷಯಕ್ಕೆ ನಾನು ಬರ್ತೀನಿ ಸ್ನೇಹಿತರೆ. ನೀವು 1-to-1 ಇದ್ದಾಗಿರ್ಬೋದು, ಸೆಮಿನಾರ್ ಅಲ್ಲಿ ಇರ್ಬೋದು. ನೋಡಿ, ಎಕ್ಸಾಂಪಲ್ ಕೆಲವರು ದುಡ್ಡು 16,000 ಅಂದ್ರೆ 1,60,000 ತರ ಮಾತಾಡ್ತಾರೆ. ಕರೆಕ್ಟ್? ನೀವು ಒಂದು ಮಾತು ಕೇಳಬೇಕು, ಓಕೆ ಡನ್. ಈ 16,000 ಅನ್ನೋದು ಏನಾದ್ರು ಕಳ್ಕೊಂಡ್ಬಿಟ್ರೆ, ಎಕ್ಸಾಂಪಲ್ ಜೀವನ ಕಳ್ಕೊಂಡ್ಬಿಟ್ರ? ಕಳ್ಕೊತೀರ ಜೀವ? ಇಲ್ಲ. ಹೆಣ್ಮಕ್ಳು ಸ್ವಲ್ಪ ಹೊತ್ತಾಗ ಮಾಡಿರ್ತಾರೆ ಅಷ್ಟೇ. ಗಂಡು ಮಕ್ಕಳು ಬಾರ ಹೋಗುತ್ತೆ, ಮತ್ತೆ ಬಿಟ್ಟರು 16,000 ಅವ್ರಿಗೆ ಬಿಟ್ಟರು. ಅಂದ್ರೆ 16,000 ಕಳೆದೋದು ಟೆನ್ಷನ್ ಏನಾಗಲ್ಲ. 16,000 ಸಿಕ್ಕಿದ ತಕ್ಷಣ ಅಯ್ಯೋ ಅಂತ ಏನಾದ್ರು ಕೊಂಡಾಡ್ತೀರಾ? ಅಂದ್ರೆ ಮನುಷ್ಯನಿಗೆ 16,000 ಸಿಕ್ಕಿದ್ರು ಏನು ಮಾಡಕ್ಕಾಗಲ್ಲ, 16,000 ಕಳೆದೋದ್ರು ಆ ವ್ಯಕ್ತಿ ಏನು ಮಾಡಕ್ಕಾಗಲ್ಲ ಸ್ನೇಹಿತರೆ. ಇವತ್ತು ಜಗತ್ತಲ್ಲಿ 16,000 ರೂಪಾಯಿಗೆ ವ್ಯಾಲ್ಯೂನೇ ಇಲ್ಲ ಸ್ನೇಹಿತರೆ. ಇದನ್ನ ನೀವು ಮನದಟ್ಟು ಮಾಡ್ಕೊಂಡು ಮನದಟ್ಟು ಮಾತಾಡೋದೇನೋ ಮಾತಾಡ್ಬೇಕು. ಈಗ ಹೆಂಗ್ ಹೋದಲ್ಲ ನಾನು, ಅವ್ರ 16,000 ಇಲ್ಲ ಅಂದಾಗ ಇದೇ ಶೋ ಮಾಡಕ್ ಹೋಗ್ಬೇಡಿ. ಕರೆಕ್ಟ್ ಹೌದವ್ರು ಮಾಡಕ್ ಹೋಗ್ಬಿಟ್ಟಿರ. ಕೆಲವರು ನೀವು ಯಾವಾಗಲೂ ನಗಾಡಿ ಅಂದ್ರಲ್ಲ ಸರ್, ನಾನು ಯಾವಾಗಲೂ ಅದೇನಾಗಿದೆ? ನೀವು ಮೀಟಿಂಗ್ ಹೋಗ್ಬೋದು, ಅಬ್ದು ಹೋಗೋದು ಪೆಕ್ಕರ್ ಮಾಡ್ತಾರಲ್ಲ ಸರ್. ಏನ್ ಮಾಡಿ ನಾನು ಹೇಳಿದ್ದೆ ಸ್ವಲ್ಪ ಮುನ್ಕೊಂಡಾಗಿದ್ರೆ ಸಾಕಂತ ಹೇಳಿದ್ರು. ಕರೆಕ್ಟಾ? ಅಬ್ದು ಹೋಗೋದು ಹೇಳ್ತಿದ್ರೆ ಸರ್, ಸೀನಿಯರ್ ಹೇಳಿದ್ರೆ ಕೇಳೋದು. ಓಕೆ ಸರ್, ಡನ್. 16,000 ರೂಪಾಯಿ ಏನಾದರೂ ನೀವು ಫಿಕ್ಸ್ಡ್ ಡೆಪಾಸಿಟ್ ಬ್ಯಾಂಕಲ್ಲಿ ಮಾಡಬೇಕು. ಎಷ್ಟು ಹೇಳಿ? 16,000 ಬ್ಯಾಂಕಲ್ಲಿ. ಮತ್ತೆ 7 ವರ್ಷ ಆಯ್ತು, ಈಗ ಎಷ್ಟು ವರ್ಷ? 10 ವರ್ಷ ಆಗಿದೆ. 16,000 ರೂಪಾಯಿ ಏನಾದ್ರು ನಾವು 10 ವರ್ಷ ಬ್ಯಾಂಕಲ್ಲಿ ಇಟ್ಟರೆ ನಿಮ್ಗೆ ಎಷ್ಟು ಸಿಗುತ್ತೆ? 32,000 ಡಬಲ್ ಆಯ್ತು. ಕರೆಕ್ಟ್ ಅಲ್ಲ? 10 ವರ್ಷಕ್ಕೆ ಯಾವ್ಯಾವ 30,000 ಬಂತು. ಅದೇ 20 ವರ್ಷಕ್ಕೆ ಎಷ್ಟಾಯ್ತು? 30,000 60,000 ಆಯ್ತು. ಅದೇ 30 ವರ್ಷಕ್ಕೆ ಅದೇ 60,000 ಮತ್ತೆ 20 ವರ್ಷ ಎಷ್ಟಾಯ್ತು? 1,20,000. ಸರ್ ನಿಮ್ಮ ಏಜ್ ಎಷ್ಟು? 7 ಅಷ್ಟೇ. ನನಗಿಂತ ಸರ್ ಖುಷಿಯಾಗಿ ಅಂತ ಹೇಳಿದ್ರೆ ನನಗಿಂತ 54 ವರ್ಷದಲ್ಲಿ ಸರ್ ಬ್ಯಾಂಕಿಗೆ ಏನಾದ್ರು 16,000 ಇಟ್ಟರೆ ಅವ್ರು 1,20,000 ಸಿಗ್ಬೇಕಾದ್ರೆ 30 ವರ್ಷ 54 ಅಂದರೆ 64 74 84 85ಕ್ಕೆ ಅವ್ರ ಮನೆಯವರಿಗೆ ಬರೀ 1,20,000 ಗೋಗೋಣ ಬೀಚ್
ನಾವು 1,20,000 ಒಂದು ಅಡಿ ಜಾಗವಲ್ಲ 20 ವರ್ಷದ ನಂತರ ಬ್ಯಾಂಗ್ಳೂರು ಕರೆಕ್ಟ್ ಹೋದವರು ಅಂದ್ರೆ 15,000 ಕಳ್ಕೊಂಡ್ರು ಏನಿಲ್ಲ ಬಂದ್ರು ಏನಿಲ್ಲ ನೀವು ಬ್ಯಾಂಕಿಗೆ 1,20,000 ಮೇಲೆ ದುಡ್ಡು ಬರಲ್ಲ ಅದೇ 15,000 ಪ್ರಾಡಕ್ಟ್ ಅನ್ನ ತಗೊಂಡು ಯೂಸ್ ದ ಪ್ರಾಡಕ್ಟ್ ಗೆಟ್ ದ ರಿಸಲ್ಟ್ ಅಂಡ್ ಶೇರ್ ವಿತ್ ದ ಪೀಪಲ್ ಅಂತ ಹೇಳಿ ನೀವು ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ 4 ಜನಕ್ಕೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರೆ ಇವತ್ತು ನಿಮ್ಮ ಕಣ್ಣಲ್ಲಿ ಎಕ್ಸಾಂಪಲ್ ಆಗಿ 300 4 ಕೋಟಿ ಆರ್ಥಿಕ ಮಂದಿ ಇದೇ 15,000 ಆಗ್ತದ ವ್ಯಕ್ತಿ ಇವತ್ತು ನಿಮಗೆ ಮಾತಾಡ್ತಕ್ಕಂಥದ್ದು ಇದೇ 15,000 ಆಗಿ ಪ್ರೆಸಿಡೆಂಟ್ ಆಗಿದ್ದಾರೆ ಇದೇ 15,000 ಆಗಿ ಡೈಮಂಡ್ ಆಗಿದ್ದಾರೆ ಪ್ರತಿಯೊಬ್ಬ ವ್ಯಕ್ತಿಗಳು ಇದೇ ಸಕ್ಸಸ್ ಆಗಿರ್ತಕ್ಕಂಥದ್ದು ಹಣ ಇನ್ನು 10 ನಿಮಿಷ ಇದೆ ಹೌದಾ ಅಲ್ಲ ನೀವು ಬಂದ್ರೆ ಭಯ ಹವಾ ಮೇಂಟೈನ್ ಮಾಡ್ಕೊಂಡಿರುತ್ತೆ ಸೊ ಇನ್ನೊಂದು ಗುಡ್ ನ್ಯೂಸ್ ಏನು ಗೊತ್ತಾ ನಮಗೆ ಇಷ್ಟ ಅವಕಾಶದಲ್ಲಿ ಬಹಳ ಖುಷಿ ಆಗುತ್ತೆ ಸ್ನೇಹಿತರೆ ಇದನ್ನು ನಾವು ಹೇಳಬೇಕು ಮನವರಿಕೆ ಮಾಡ್ಕೋಬೇಕು ಏನಂದ್ರೆ ಯಾವ ವ್ಯಕ್ತಿ ಸೇಲ್ಸ್ ಆಫೀಸರ್ ರ್ಯಾಂಕ್ ಎಬೋ ಸೇಲ್ಸ್ ಆಫೀಸರ್ ರ್ಯಾಂಕ್ ಎಬೋ ಯಾರು ನಮ್ಮ ಕಂಪನಿಲಿ ಆಗ್ತಾರೆ ಅವ್ರಿಗೆ ಸೆಕ್ಯೂರ್ ಆಗಿ 1 ಲಕ್ಷ ನೀವೇನು ಕಟ್ಟಂಗಿಲ್ಲ 1 ಲಕ್ಷ ಇನ್ಶೂರೆನ್ಸ್ ನೀವು ಮಾಡಿದಂಥ KYCನೇ ಇನ್ಶೂರೆನ್ಸ್ ಆಫೀಸ್ಗೆ ಹೋಗುತ್ತೆ ನೀವು ಮಾಡಿದ್ರೆ ಏನಿದೆ KYC ಮಾಡಿರಲ್ಲ ಪೇಮೆಂಟ್ಗೆ ಅದೇ KYC ಹೋಗುತ್ತೆ ಸ್ನೇಹಿತರೆ ಅನ್ಎಕ್ಸ್ಪೆಕ್ಟೆಡ್ ಏನು ಆಗೋದು ಬೇಡ ಅನ್ಎಕ್ಸ್ಪೆಕ್ಟೆಡ್ ಏನಾದರೂ ಫೀಲ್ಡಿಗೆ ಹೋದಾಗ ಹೆಚ್ಚು ಕಮ್ಮಿ ಆಯಿತು 5ನೇ ರ್ಯಾಂಕ್ ಮೇಲೆ ಇರೋರಿಗೆ ಸ್ನೇಹಿತರೆ 1 ಲಕ್ಷ ಏನೇ ಡಾಕ್ಯುಮೆಂಟ್ಸ್ ಕೇಳಲ್ಲ ಅದನ್ನ ನಾ ಕಾಮನ್ ಡೆತ್ ಆಕ್ಸಿಡೆಂಟ್ ಏನು ಕೇಳಲ್ಲ ಡಾಕ್ಯುಮೆಂಟ್ಸ್ ಕೇಳಲ್ಲ ಯಾರು ಸೇಲ್ಸ್ ಆಫೀಸರ್ ರ್ಯಾಂಕ್ ಮೇಲೆ ಇರೋರು ಅನ್ಎಕ್ಸ್ಪೆಕ್ಟೆಡ್ ಡೆತ್ ಆಗುತ್ತೆ ಅವರಿಗೆ 1 ಲಕ್ಷ ಇನ್ಶೂರೆನ್ಸ್ ಹೇಳಿ 2 ವರ್ಷ ಮನೆ ಕೂತ್ಕೊಂಡ್ರೆ ಅವಾಗ ಕೊಡೋದು ಆಕ್ಟಿವ್ ಆಗಿ ಅಟ್ಲೀಸ್ಟ್ ಅವರು ಸಾಯೋ ಟೈಮಲ್ಲಿ ಮಂತ್ಲಿ ಒಂದ್ಸರಿ ನಾವು ಇನ್ಕಮ್ ಇರಬೇಕು ಮಂತ್ಲಿ ಅಟ್ಲೀಸ್ಟ್ ಆಕ್ಟಿವ್ ಆಗಿರಬೇಕು ಕೋರ್ ಲೀಡರ್ ಆಯ್ತು ಅಂದ್ರೆ 2 ಲಕ್ಷ ಚೀಫ್ ಮ್ಯಾನೇಜರ್ ಆದ್ರೆ 3 ಲಕ್ಷ ವೈಸ್ ಪ್ರೆಸಿಡೆಂಟ್ ಆದ್ರೆ 5 ಲಕ್ಷ ಪ್ರೆಸಿಡೆಂಟ್ ಆದ್ರೆ 8 ಲಕ್ಷ ಡೈಮಂಡ್ ಆದ್ರೆ 12 ಲಕ್ಷ ಡಬಲ್ ಡೈಮಂಡ್ ಆದ್ರೆ ಬ್ಲೂ ಡೈಮಂಡ್ ಆದ್ರೆ 15ರಿಂದ 20 ಲಕ್ಷ ಸೇಫ್ ಫಾರ್ ಡೆಪಾಸಿಟ್ ನಮಗೆ ಕೊಡ್ತಾ ಇದೆ ಅಂದ್ರೆ ಅದಕ್ಕೆ ಖುಷಿ ಪಡ್ತೀವಿ ದುಡ್ಡು ಕಟ್ಟಂಗಿಲ್ಲ ಏನಿಲ್ಲ ಅವರ ಬಾಸ್ ಅಫ್ಸರ್ ಹಿಂದೂಸ್ತಾನಿ ಇದೆ ಅಂತ ಹೇಳ್ತಾರಲ್ಲ ಇವತ್ತು ಸೆಕ್ಯೂರ್ ಮಾಡಿದ್ದಾರೆ ಅಂದ್ರೆ ಯಾವ ಕಂಪನಿ ಸೆಕ್ಯೂರ್ ಮಾಡ್ತಾರೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಒಂದೇ ಒಂದು ಕಂಪನಿ ಒಂದೇ ಈ ಸ್ಟಾಕ್ ಅಲ್ಲಿ ಪ್ರತಿಯೊಬ್ಬ ನೆಟ್ವರ್ಕ್ ಮಾರ್ಕೆಟರ್ಗೂ ಇನ್ಶೂರೆನ್ಸ್ ಕೊಟ್ಟಿರ್ತಕ್ಕಂಥದ್ದು ಯಾವ ನೆಟ್ವರ್ಕ್ ಇಂಡಸ್ಟ್ರಿ ಇನ್ಶೂರೆನ್ಸ್ ಇಲ್ಲ ಅದ್ರ ಜೊತೆ ಒಂದು ಮನೆ ನಡೆಸ್ತಕ್ಕಂಥ ವ್ಯಕ್ತಿನೇ ಆಚೆ ಆಗುತ್ತೆ ಅಂತ ಹೇಳಿ ಆ ಮಗುನ ಸೆಕೆಂಡ್ ಇಯರ್ PUCಗೆ ಓದಿಸ್ತಕ್ಕಂಥ ಜವಾಬ್ದಾರಿನೂ ಕಂಪನಿ ಕೊಡ್ತಾ ಇದೆ ಆದ್ರೆ ಆ ಮಗು ಸಣ್ಣವಿತ್ತು ಅಂತ ಹೇಳಿದ್ರು ಸೊ ಸೆಕೆಂಡ್ ಇಯರ್ ಆಗಿದ್ರೆ ಏನ್ ಮಾಡೋದು ಅಂದ್ರೆ ಅದನ್ನು ಕೇಳಬೇಡಿ ಅದು ನನಗೆ ಗೊತ್ತಿಲ್ಲ ಸಣ್ಣ ಮಗು ಇದ್ರೆ ಸೆಕೆಂಡ್ ಇಯರ್ ಆಗೋರು SSLC ಇತ್ತು ಅಂದ್ರೆ ಫಸ್ಟ್ PUC ಸೆಕೆಂಡ್ PUC ವರೆಗೂ ನೋಡ್ಕೊತಾರೆ ಕರೆಕ್ಟಾ ಒಟ್ಟು ಮೇಕ್ ಎಜುಕೇಶನ್ ಫ್ರೀ ಸೆಕೆಂಡ್ PUC ವರೆಗೂ ಮಕ್ಕಳ ಎಜುಕೇಶನ್ ಅನ್ನ ಗಮನ ಕೊಡ್ತಾರೆ ಹಂಗಂತ ಹೇಳಿ ನನ್ನ ಮಗನ ಅಂಬರ್ವೇಲಿ ಓದಿಸ್ತಾರ ಇಲ್ಲೂ ಓದಿಸ್ತಾರ ನಾನು ಅಮೆರಿಕದಲ್ಲಿ ಓದಿಸ್ಬೇಕು ಅದೆಲ್ಲ ಅಲ್ಲ ಕಂಪ್ನಿ ಲೆವೆಲ್ಗೆ ಏನ್ ಮಾಡಬೇಕು ಅದನ್ನ ನಿಮ್ಗೆ ಮಾಡ್ಕೊಡ್ತಾ ಇದೆ ಸ್ನೇಹಿತರೆ ಕಂಪನಿ ಹೆಡ್ ಆಫೀಸ್ ಮ್ಯಾನುಫ್ಯಾಕ್ಚರ್ ನೋಡಿದಿರಲ್ಲ ಇವತ್ತು ಕಸ್ಟಮರ್ ಮುಂದೆ ಇರ್ಬೋದು ಅಥವಾ ನೀವು ಏನಾದ್ರು ಹೇಳ್ಬೇಕಾದ್ರೆ ಕಂಪನಿಯ ಕೆಲವೊಂದನ್ನ ಹೈಲೈಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಇವತ್ತು ಕಂಪನಿ ಅಚೀವ್ಮೆಂಟ್ ಏನಂತ ಹೇಳಿದ್ರೆ ಗೌರ್ಮೆಂಟ್ ಅಪ್ರೂವ್ಡ್ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ನಲ್ಲಿ ಆಲ್ರೆಡಿ ನಮ್ದು ರಿಜಿಸ್ಟರ್ಡ್ ಆಗಿದೆ ಎಷ್ಟೋ ಜನ ಡಾಕ್ಯುಮೆಂಟ್ಸ್ ಬೇಕಂತ ಹೇಳಿದ್ರೆ www.vstarwellness.com ಹೋಗ್ಬಿಟ್ಟು ಗ್ಯಾಲರಿಗೆ ಹೋದ್ರೆ ಗ್ಯಾಲರಿ ಲೀಗಲ್ ಡಾಕ್ಯುಮೆಂಟ್ಸ್ ಅಂತ ಇರುತ್ತೆ ಆ ಲೀಗಲ್ ಡಾಕ್ಯುಮೆಂಟ್ಸ್ ಅನ್ನ ನೀವು ಓದಿದ್ರೆ ಪ್ರಿಂಟ್ಔಟ್ ಅನ್ನ ತಗೊಂಡು ಇಟ್ಕೋಬಹುದು ಅಥವಾ ನೀವು ಗೂಗಲ್ ಕ್ರೋಮ್ ಹೋಗ್ಬಿಟ್ಟು ಎಷ್ಟೋ ಜನಕ್ಕೆ ಇಷ್ಟ ಅದು ಅಪ್ಲಿಕೇಶನ್ ಓಪನ್ ಮಾಡಕ್ಕೆ ಬರಲ್ಲ ಪ್ಲೇ ಸ್ಟೋರ್ ಹೋಗಿ ನೀವು ID ನಂಬರ್ ರೆಡಿ ಮಾಡ್ಕೋಬಹುದು ಕ್ರೋಮಿಗೆ ಹೋಗಿ ಓಪನ್ ಮಾಡ್ಕೋಬಹುದು ಕೆಲವು ಕೇಳ್ತಾರೆ ಸರ್ ನಿಮ್ಮ ಕಂಪನಿ ಏನ್ ಡಾಕ್ಯುಮೆಂಟ್ಸ್ ಅಂತ ಕೇಳ್ತಾ ಇದ್ದಾರೆ ಅಂತ ಹೇಳಿ ಎಷ್ಟೋ ಜನರ ಹತ್ರ ಕ್ಯಾಟಲಾಗ್ಸ್ ಇಲ್ಲ ಸೊ ದಯವಿಟ್ಟು ಇವೆಲ್ಲ ಸಕ್ಸಸ್ ಅಚೀವ್ಮೆಂಟ್ಸ್ ಸ್ನೇಹಿತರೆ ಮೋರ್ ದೆನ್ 4 lakh ಡಿಸ್ಟ್ರಿಬ್ಯೂಟರ್ ಕಂಪನಿ ಇವತ್ತು ಕೇವಲ ಒಬ್ಬ ವ್ಯಕ್ತಿಯಿಂದ ಏನ್ ಸ್ಟಾರ್ಟ್ ಆಯ್ತು ಇವತ್ತು 4 ಲಕ್ಷಕ್ಕೂ ಮೀರಿ ನಮ್ಮ ಸಂಸ್ಥೆಯಲ್ಲಿ ಡಿಸ್ಟ್ರಿಬ್ಯೂಟರ್ ಇದ್ದಾರೆ ಓನ್ ಹೆಡ್ ಆಫೀಸ್ ಓನ್ ಮ್ಯಾನುಫ್ಯಾಕ್ಚರ್ ಪ್ಲಾಂಟ್ 25ಕ್ಕೂ ಹೆಚ್ಚು ಡೈಮಂಡ್ಸ್ ಇದೆ 7 years ಇದೆ 1,000ಕ್ಕೂ ಮೀರಿ ಲಕ್ಷಪತಿ ಕಂಪನಿ ಇದ್ದಾರೆ ಆಲ್ರೆಡಿ ಇಂಟರ್ನ್ಯಾಷನಲ್ ಟ್ರಿಪ್ ಇರ್ಬೋದು ದುಬೈ ಥೈಲ್ಯಾಂಡ್ ಶ್ರೀಲಂಕಾ ಮಲೇಷಿಯಾ ಓನ್ ಕಾರ್ಪೊರೇಟ್ ಆಫೀಸ್ ಡೆಲ್ಲಿ 55ಕ್ಕೂ ಮೀರಿ ಫ್ರಾಂಚೈಸಿಗಳು 20 ಸ್ಟೇಟ್ ಅಲ್ಲಿ ಆಲ್ರೆಡಿ ಕಂಪನಿಯ ಟೀಮ್ ಇವತ್ತು ವರ್ಕ್ ಮಾಡ್ತಾ ಇದೆ ಸ್ನೇಹಿತರೆ ಅದರೊಟ್ಟಿಗೆ ಲೈವ್ ಇಂಟರ್ವ್ಯೂಸ್ ಅಕ್ರಾಸ್ ಲೀಡಿಂಗ್ ಮೀಡಿಯಾ ಚಾನೆಲ್ ಕಂಪನಿಯ ಪ್ರೊಫೈಲ್ ನಿಮ್ಗೆ ಹೇಳಿದ್ರಲ್ಲ ಅದರ ಎಲ್ಲಾ ತರದ ಡೀಟೇಲ್ಸ್ ಗಳು ನಿಮ್ಗೆ ಇದೆ ಸ್ನೇಹಿತರೆ ಅದರೊಟ್ಟಿಗೆ ಆಯುಷ್ ಸರ್ಟಿಫಿಕೇಟ್ 35 ಪ್ರಾಡಕ್ಟಿಗೂ ಆಯುಷ್ ಸರ್ಟಿಫಿಕೇಟ್ ತಗೊಂಡಿರ್ತಕ್ಕಂಥ ಯಾವ ಕಂಪನಿ ಇದೆ ಯಾವ್ದಾದ್ರು ಪ್ರಾಡಕ್ಟ್ ತಗೊಂಡು ನಮ್ಮ ಕಂಪನಿಗೆ ಆಯುಷ್ ಆಗಿದೆ ಅಂತಾರೆ
ಅಷ್ಟು ಮಟ್ಟಿಗೆ ಕಂಪನಿ ಇವತ್ತು ರೆಡಿ ಮಾಡಿದೆ ಸ್ನೇಹಿತರೆ. FDS ಆಲ್ರೆಡಿ ನಿಮಗೆ ಸರ್ಟಿಫಿಕೇಟ್ ಎಲ್ಲ ತೋರಿಸಿದ್ದಾರೆ. ಫೆಡರೇಷನ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್ ಅಲ್ಲಿ ರಿಜಿಸ್ಟರ್ ಆಗಿದೆ. ಸೊ ಇದು ಕಂಪನಿಗೆ ಬಂದಿರತಕ್ಕಂಥ ಅವಾರ್ಡ್ಸ್ ಆಲ್ರೆಡಿ ಮೈಸೂರಲ್ಲಿ ನಿಮಗೆ ತೋರಿಸಿದ್ದಾರೆ. ಸೊ ಒಂದು ಪ್ಲಾಟ್ಫಾರಂ MS ಧೋನಿ, ಒಂದು ಪ್ಲಾಟ್ಫಾರಂ ನೇಹಾ ಕಕ್ಕರ್ಗೆ ಸಿಂಗಿಂಗ್, ಒಂದು ಪ್ಲಾಟ್ಫಾರಂ ಫಿಲ್ಮ್ ಇಂಡಸ್ಟ್ರಿ ಯಶ್ಗೆ, ಒಂದು ಪ್ಲಾಟ್ಫಾರಂ ದೇವೇಗೌಡರಿಗೆ ಇವತ್ತು ದೇಶದ ಪ್ರಧಾನಿ ಮಾಡಬೇಕು, ಒಂದು ಪ್ಲಾಟ್ಫಾರಂ ಫಿಲ್ಮ್ ಆಕ್ಟಿಂಗ್ ಅಂತೇಳಿ 82 ವರ್ಷ ಇವತ್ತು ಅಮಿತಾಬ್ ಬಚ್ಚನ್ ಯಾರು ಅಡ್ವರ್ಟೈಸ್ಮೆಂಟ್ ಬರಲ್ಲ ಹೇಳಿ. 96ನೇ ಇಸ್ವಿಯಲ್ಲಿ ಮನೆ ಹರಾಜು ಬಂದಿತ್ತು ಇದೇ ಅಮಿತಾಬ್ ಬಚ್ಚನ್ ಅವ್ರದ್ದು. ಮನೆ ಹರಾಜು ಬಂದಿತ್ತು ಇದೇ ಅಮಿತಾಬ್ ಬಚ್ಚನ್ ಅವರ ಒಂದು ನಿರ್ಧಾರ ಫಿಲ್ಮ್ ಇಂಡಸ್ಟ್ರಿ ಅಂತ ಒಂದು ಪ್ಲಾಟ್ಫಾರಂ ಇವತ್ತು ಸಾವಿರಾರು ಕೋಟಿ ಹೊಡೆಯಾಗಿ ಇದೇ ಅಮಿತಾಬ್ ಬಚ್ಚನ್ ಅವರು ಬಂದಿದ್ದಾರೆ ಸ್ನೇಹಿತರೆ. ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಪ್ಲಾಟ್ಫಾರ್ಮ್ ಬೇಕು ಸ್ನೇಹಿತರೆ. ಆ ಪ್ಲಾಟ್ಫಾರ್ಮ್ ಇದ್ರೆ 100% ನಾವು ಸಕ್ಸಸ್ ಆಗಲಿಕ್ಕೆ ಆಗುತ್ತೆ ಸ್ನೇಹಿತರೆ. ಸೊ ಒಂದು ಡಿಜಿಟಲ್ ಪ್ಲಸ್ ಪ್ಲಾಟ್ಫಾರ್ಮ್ ಮೈಯವರ ಲೈಫ್ ಚೇಂಜ್ ಆಯ್ತು. ಒಂದು ಡಿಜಿಟಲ್ ಪ್ಲಸ್ ಪ್ಲಾಟ್ಫಾರ್ಮ್ ಸಂತೋಷ್ ಪಾಟೀಲ್ ಅವರ ಲೈಫ್ ಚೇಂಜ್ ಆಯ್ತು. ಸಂತೋಷ್ ಅವರ ಲೈಫ್ ಚೇಂಜ್ ಆಯ್ತು. ಗುಲ್ನಾಥ್, ಇವರು, ಗಿರೀಶ್ ಇರ್ತಕ್ಕಂಥ ಎಷ್ಟೋ ವ್ಯಕ್ತಿಗಳು ಇವ್ರು ತಗೊಂಡಂತ ನಿರ್ಧಾರ ನೀವು ತಗೊಂಡ್ರೆ ಡಿಜಿಟಲ್ ಪ್ಲಸ್ ಪ್ಲಾಟ್ಫಾರ್ಮ್ ಅಲ್ಲಿ 100% ಅವರು ಆದ್ಮೇಲೆ ನೀವಾಗ ಕಾರಣ ಒಂದು ಪ್ಲಾಟ್ಫಾರ್ಮ್ ನಿಮ್ ಕಣ್ಣಿಂದ ಇದ್ದೀವಿ ನಾವು ಸಕ್ಸಸ್ ಆದಂತ ವ್ಯಕ್ತಿಗಳು. ಸೊ ಲಾಸ್ಟ್ ಫೈನಲ್ ಏನ್ ಹೇಳಿದ್ರು ಗೊತ್ತಾ ನೀವು? ಎಲ್ಲ ಹೇಳಿದ್ಮೇಲೆ ಓಕೆ ಡನ್, ದುಡ್ಡಿಲ್ಲ ನಾಳೆ ಹಾಕೊಂಡು ನಾಳೆ ಕೊಡ್ತೀನಿ ಅನ್ನೋರು ಎಷ್ಟೋ ಜನ ಇರ್ತಾರಲ್ಲ, ಒಂದು ವಾರ ಬಿಟ್ಟು ಕೊಡ್ತೀನಿ ಅನ್ನೋರು ಇರ್ತಾರಲ್ವಾ. ಇಲ್ಲಿ ಫೈನಲ್ ನೀವು ಬರ್ಬೇಕಾಗಿದ್ದು ಏನು ಗೊತ್ತಾ? ಸೀನಿಯಾರಿಟಿ ಬೆನಿಫಿಟ್ ಬಗ್ಗೆ ಬರಬೇಕು, ಒಂದು ಅರ್ಜೆನ್ಸಿ ಕ್ರಿಯೇಟ್ ಮಾಡೋದ್ರ ಬಗ್ಗೆ ಬರಬೇಕು. ಅರ್ಜೆನ್ಸಿ ಏನು, ಸೀನಿಯಾರಿಟಿ ಬೆನಿಫಿಟ್ ಏನಂದ್ರೆ ಇದು ನೀವು ನಿಮ್ ಕೆಳಗೆ ABC ಆಗಿದೆಯಲ್ಲ, ಅವ್ರ ಮುಂದೆ ಇದು ಪಿಕ್ಚರ್ ಕೊಡ್ಬೇಕು. ನೀವು ಒಂದು ಹಾಡೆ ನೋಡಿ, ಇದು ನಾನು ಜಾಯ್ನ್ ಆಗಿದ್ದೀನಿ, ನನ್ನ ಫ್ರೆಂಡ್ಸ್ ಆಲ್ರೆಡಿ 30 ಜನ ಲಿಸ್ಟ್ ಮಾಡಿದ್ದೀನಿ, ನೀವು ಬರ್ಕೊಂಡಿರ್ತಿರ್ಬೇಕು, ಡಾಟಾ ಕೊಟ್ಟಿದೆಯಲ್ಲ ಅಲ್ಲಿರ್ಬೇಕು. ಯಾವ ವ್ಯಕ್ತಿ ಹತ್ರ ಹೋಗ್ತಿರಲ್ಲ ಆ ವ್ಯಕ್ತಿನೂ ಫಸ್ಟ್ ಹೆಸರು. ನೀವು ಎಲ್ಲ 30 ಜನ ಬಂದ್ರೆ ಅವನು 31 ತಗೋಬಾರ್ದು, ಆ ವ್ಯಕ್ತಿ ಇರ್ಬೇಕು. ನೋಡು, ಫಸ್ಟ್ ನೀನ್ ಬೆಸ್ಟ್ ಫ್ರೆಂಡ್ ಅಂತ ನಾನು ನಿನ್ನ ಬಂದಿದ್ದೀನಿ, ನಿನಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೀನೇನಾದ್ರು ರೆಡಿ ಆದರೆ ಇನ್ನು 29 ಜನ ಫ್ರೆಂಡ್ಸ್ ಹತ್ರ ನಾನೇನು ಹೋಗ್ತೀನಲ್ಲ, ಅವ್ರು ಬಂದ್ರೆ ನಿನ್ನನ್ನು ಏ ಕೆಳಗಡೆ ಹಾಕೋತೀನಿ, ಅದ್ರ ಕೆಳಗೆ ಅವ್ರು ಬಂದವನ್ನೆಲ್ಲ ಹಾಕೊಂಡು ಹೋಗ್ತೀನಿ ಅಂತ ಹೇಳಿದಾಗ ಹೌದಾ ಮತ್ತೆ ಏನ್ ಮಾಡಬೇಕು? ಏನಿಲ್ಲ, ಪ್ರಾಡಕ್ಟ್ ಪರ್ಚೇಸ್ ಮಾಡಬೇಕು. ಇದು ಅರ್ಜೆನ್ಸಿ ಕ್ರಿಯೇಟ್ ಮಾಡೋದನ್ನ ನೀವಲ್ಲಿ ಮಾತಾಡಬೇಕು ಸ್ನೇಹಿತರೆ. ಎಷ್ಟೋ ಜನ ಇದನ್ನ ಮಾತಾಡಲ್ಲ, ಬರೀ ದುಡ್ಡು ಕೊಡು ಅಂತ ಪೀಡಿಸಬಾರ್ದು. ಯಾವ್ದಾದ್ರು ಒಂದು ರೂಟ್ ಅಲ್ಲಿ ಅವರಿಗೆ ಮನವರಿಕೆ ಮಾಡೋ ಕೆಲಸಗಳನ್ನ ಮಾಡಬೇಕು. ಮಾಡಬಹುದಾ? ಸೊ ಎಜುಕೇಶನ್ ಕಿಟ್, ಸೊ ವಿಸ್ಡಮ್ ಪ್ಲಸ್ಸಿನ ಎಜುಕೇಟೆಡ್ ಕಿಟ್ ಏನಿದೆ, ಎಷ್ಟೋ ಜನ ಪ್ರಮೋಷನ್ ಮಾಡ್ತಾ ಇಲ್ಲ ಸ್ನೇಹಿತರೆ. ಎಷ್ಟೋ ಜನ ನಮ್ಮಲ್ಲಿ ಇರ್ತಕ್ಕಂಥ ಲೀಡರ್ಸ್ಗಳು ವಿಸ್ಡಮ್ ಪ್ಲಸ್ಸಿನ ಎಜುಕೇಶನ್ ಕಿಟ್ ಹೆಂಗೆ ಇಟ್ಕೊಂಡು ಹೋಗ್ತಾರೆ ಗೊತ್ತಾ? ಎಲ್ಲ ಮನುಷ್ಯಕ್ಕೆ ಕ್ಲೀನಾಗಿ ಜೋಡಿ ಇಟ್ಕೊಂಡು ಹೋಗ್ತಾರೆ. ಅವ್ರ ಮನೆಯಲ್ಲಿ ಓಪನ್ ಮಾಡಕ್ ಹೋಯ್ತು ಅಂದ್ರೆ ಅದೆಲ್ಲ ಮುಗಿದು ಹೋಗಿರುತ್ತೆ. ಮಕ್ಕಳುಗಳು ABCD ಬರ್ತಿದ್ದಾರೆ. ಕೆಲವರು ಫೋಟೋ ನಾನು ಸಕ್ಸಸ್ ಅಂತ ಹಾಕಿರ್ತಾರಲ್ಲ, ಅದನ್ನು ಜೂಮ್ ಮಾಡಿ ನೋಡ್ತೀವಿ. ABCD ಬರ್ತಿರ್ತವೆ, ಕಾರ್ಟೂನ್ ಬಂದಿರ್ತವೆ. ಭಗವದ್ಗೀತೆ ಇದ್ದಂಗೆ ಸ್ನೇಹಿತರೆ ವಿಸ್ಡಮ್ ಪ್ಲಸ್ ಇದು. ಇವತ್ತು ಸಚಿನ್ ತೆಂಡೂಲ್ಕರ್ ದೇವರ ಮನೆಯಲ್ಲಿ ಬ್ಯಾಟ್ ಇಟ್ಟಿದ್ದಾನೆ, ಬ್ಯಾಟಿಗೆ ಪೂಜೆ ಮಾಡ್ತಾರೆ. ಇವತ್ತೇನಾದ್ರೂ ಸಕ್ಸಸ್ ಆಗಿದೆ ಇದೇ ಬ್ಯಾಟಿಂದ. ಅಷ್ಟು ಪ್ರಾಮುಖ್ಯತೆ ಬ್ಯಾಟಿಗೆ ಕೊಡ್ತಾ ಇದ್ದಾರೆ ಅಂದ್ರೆ ಇದೇ ವಿಶಿಷ್ಟ ಎಜುಕೇಶನ್ ಕಿಟ್ ಇಂದ ನಾವು ಇವತ್ತು ಇಷ್ಟು ಮಟ್ಟಕ್ಕೆ ಹೋಗ್ತಾ ಇದೀವಿ ಅಂದ್ರೆ, ಒಬ್ಬ ವ್ಯಕ್ತಿ ಹತ್ರ ಮನೆ ಹತ್ರ ಹೋಗ್ತಾ ಇದೆ ಅಂದ್ರೆ ಕ್ಯಾಟ್ಲಾಗ್ ಓಪನ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಭಗವದ್ಗೀತೆ ಇದ್ದಂಗೆ ವಿಸ್ಡಮ್ ಪ್ಲಸ್ ಅಲ್ಲಿ. ಎಷ್ಟೋ ಜನ ಕಾಲ ಹತ್ರ ಇಟ್ಟಿರ್ತಾರೆ, ಕೂತ್ಕೊಂಡಾಗ ಕಾಲ ಹತ್ರ ಇಟ್ಟಿರ್ತಾರೆ. ದಯವಿಟ್ಟು ಆ ಕೆಲಸ ಮಾಡಕ್ ಹೋಗ್ಬೇಡಿ, ಪ್ರಾಮುಖ್ಯತೆ ಕೊಡಿ ಇದಕ್ಕೆ. ಸೊ ಇನ್ಮೇಲೆ ಅದು ಮಾಡ್ತಕ್ಕಂಥ ಬೇಡ ಸ್ನೇಹಿತರೆ. ಸೊ ಫೈನಲಿ 3 ಸ್ಲೈಡ್ಸ್ ಇದೆ. ಇದು ಸ್ಲೈಡ್ಸ್ ಡೈಲಿ ನಿಮ್ಮ ಮನಸ್ಸಲ್ಲಿ ಬರಬೇಕಾಗುತ್ತೆ. ಹೇಳಿ ಐ ಆಮ್ ದ ಬೆಸ್ಟ್, ಹೇಳಿ ಐ ಆಮ್ ದ ಬೆಸ್ಟ್. ಯಾರು ನಿಮಗೆ ಬೆಸ್ಟ್ ಅನ್ನಲ್ಲ, ನಿಮಗೆ ನೀವೇ ಬೆಸ್ಟ್ ಅನ್ಕೋಬೇಕು. ಬೆಳಿಗ್ಗೆ ಯೋಗ ಮಾಡಿ, ಬೆಳಿಗ್ಗೆ ಜಲ್ದಿ ಮಾಡಿ, ಮೆಡಿಟೇಷನ್ ಮಾಡಿ, ವಾಕಿಂಗ್ ಮಾಡಿ, ಮ್ಯೂಸಿಕ್ ಕೇಳಿ, ಆಕ್ಟಿವ್ ಆಗಿರ್ತೀರಾ. ಬೆಳಿಗ್ಗೆ ಎದ್ದ ತಕ್ಷಣ ನ್ಯೂಸ್ ಚಾನಲ್, ನಾಳೆ ಹೋಗ್ಬೇಕಾದ್ರೆ ಬೈಕಿಗೆ ಅಪಘಾತ, ಇಬ್ಬರ ಸಾವು, ಆಮೇಲೆ ಇವ್ರು ನಾನು ಹೋಗ್ಬೇಕಾದ್ರೆ ನಾನು ಸತ್ರ ಏನು ಅಂತ ಹೇಳಿ ನ್ಯೂಸ್ ಚಾನೆಲ್ ನೋಡಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಯಾಕಂದ್ರೆ ಯೂಟ್ಯೂಬ್ ಹೋಗಿ ಹಾಡು ಕೇಳಬೇಕಾದ್ರೆ ಮೈಂಡ್ ಫ್ರೆಶ್ ಆಗುತ್ತೆ. ಇನ್ನೊಂದು ಸೆಕೆಂಡ್ ಒನ್, ಐ ಕ್ಯಾನ್ ಡು ಇಟ್, ನಾನು ಮಾಡೇ ಮಾಡ್ತೀನಿ, ನನಗೆ ಸಾಧ್ಯತೆ ಇದೆ. ಗಾಡ್ ಈಸ್ ಆಲ್ವೇಸ್ ವಿತ್ ಮೀ, ಐ ಆಮ್ ಎ ವಿನ್ನರ್. ಟುಡೇ ಈಸ್ ಐಡಿಯಾ, ಐ ಆಮ್ ಎ ವಿನ್ನರ್. ನಾವು ಇದ್ರು ಹೆಂಗೆ ಅವ್ರು ಏನು ಟಾಸ್ಕ್ ಕೊಟ್ಟರು, ಐ ಆಮ್ ದ ಬೆಸ್ಟ್, ಐ ಆಮ್ ಎ ವಿನ್ನರ್. ನಮ್ಮ ಮೆಂಟಾಲಿಟಿ ಇದೆ ಸ್ನೇಹಿತರೆ. ಈ 5 ಲೈಫ್ ಇದೆಯಲ್ಲ, ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಕ್ಕಂಥ ಕೆಲಸಗಳನ್ನ ಮಾಡಿ ಸ್ನೇಹಿತರೆ. ಫೈನಲಿ ಇದು ನನ್ನ ಲೈಫ್ ನೋಡಿ, ನನ್ನ ವೈಫ್, ನನ್ನ 2 ಮಕ್ಕಳು. ಇದು ಚಿತ್ರದುರ್ಗದಲ್ಲಿ 5 ವರ್ಷದ ಎಷ್ಟೋ ಫೋಟೋಗಳಿದೆ. ಇದು ಬ್ಯಾಂಗ್ಳೂರ್ ಇವೆಂಟ್, ಇದು ಹಾನರಿಂಗ್. ಅಲ್ಲಿ ಬರ್ಬೇಕಾದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಏನ್ ಹೇಳಿದ್ರು, ಮಗನೇ ಬ್ರಿಟಿಷ್ ಇಬ್ಬರನ್ನ ಹುಡುಗಿಯರು ನಿಲ್ಲಿಸ್ಕೊಂಡು ನನ್ನ ಮಗನೇ
ಎಲ್ಲರೂ ಹಿಂಗೆ ನೋಡ್ತಾರೆ, ಇವ್ನು ಯಾರು ಹೀರೋ ಆ ಕೂದಲಿಲ್ಲ ಇವನ ಹತ್ರ ಕೊಡ್ತಾರೆ ಗೊತ್ತಾಗ. ನಾನು ಯಾಕೆ ಜಿಪ್ ಕೊಡಬಾರ್ದು ಅಂತ ತಗೊಂಡಿದ್ದೀನಿ. ಜಿಪ್ ಕೊಡ್ಬಿಡೋ ಎಲ್ಲೋದ್ರು. ಸೊ ನೋಡಿ, ಎಂ ಡಿ ಸರ್ ಒಟ್ಟಿಗೆ ಕ್ರೂಸರ್ ಇದ್ದಾಗ ಇರ್ಬೋದು, ಎಂ ಡಿ ಒಟ್ಟಿಗೆ ಬಾಂಧವ್ಯ ಇರ್ಬೋದು, ವೈಫು, ನನ್ನ ಮಕ್ಕಳು. ನೋಡಿ, ಇದು ನನ್ನ ಲೈಫ್ ಸ್ಟೈಲ್ ಹೆಂಗಿದೆ ನೋಡಿ. ಒಂದು ಮದುವೆ ಮನೆಗೆ ಹೋದಾಗ ನೋಡಿ, ಆ ಬೊಕ್ಕೆ ಸ್ಟೈಲ್ ಇದೆ ನೋಡ್ರಲ್ಲಿ. ಅದೇ ಥರ ಕನಸು ನಂಗೆ ಏನು ನೋಡ್ತೀನಿ ಕನಸು ನಂಗೆ ಹಂಗೆ ಇರಬೇಕು ಅಂತ ನನ್ನ ಲೈಫ್ ಸ್ಟೈಲ್. ನಾನು ಬ್ಯಾಂಕಾಕ್ ಹೋಗ್ಬೇಕಾದ್ರೆ ನನ್ನ ವೈಫಿಗೆ ಹೇಳಿದ್ದೆ, ಬಂದಿದ್ರು, ಅದು ಅಂಡರ್ ಸಿ ವಾಟರ್ ಹೋಗ್ಬೇಕಿದೆ, ಸ್ಕೂಬಾ ಕರೆಕ್ಟ್ ಅಲ್ಲ. ಅವ್ರು ಹೋಗ್ಬೇಕಾದ್ರೆ ಹೇಳ್ತಾರೆ ವೆಯ್ಟ್ ಇರೋದು ಯಾರು ಬಟ್ಟೆ ಹಾಕಿ ಮಾಡಬೇಡಿ ಅಂತ ಹೇಳಿ. ನಾನು ಹೆಂಡತಿ ಗೌರ್ಮೆಂಟ್ ತಲೆ ಸೀರೆ ಹಾಕ್ತೀನಿ ಅಂತ ನಾನು ಕೇಳ್ತೀನ ಅಲ್ಲ, ನಾನು ಕೇಳ್ತೀನ ಹೋಗ್ಲಿ, ಅದೆಲ್ಲ ಗೊತ್ತಿಲ್ಲ, ಮೀಡಿಯಾ ಕೂಲ ಸ್ಕರ್ಟ್ ಹಾಕ್ಬೇಕಂತ ಅವ್ರು ಬಿಟ್ಟಲ್ಲ. ನಾನು ಹಾಕಿಲ್ಲ, ಎಲ್ಲ ನೋಡ್ತಾರೆ, ನಿಮ್ಮ ಅಪ್ಪನೂ ಇಲ್ಲ, ನಿಮ್ಮ ಅಮ್ಮನೂ ಇಲ್ಲ, ನಿಮ್ಮ ಮಾವನೂ ಇಲ್ಲ, ನಿಮ್ಮ ಅತ್ತೆನಿಲ್ಲ, ಒನ್ ಆ್ಯಂಡ್ ಓನ್ಲಿ ಸಂತೋಷ್. ಇಲ್ಲಿರೋರೆಲ್ಲ ಅಂಗ್ರೇಜಿಗಳು, ನೀನು ಯಾರು ಅಂತ ಗೊತ್ತಿಲ್ಲ, ಸುಮ್ಮನೆ ಹಾಕ್ತಾರೆ ಹಾಕೊಂಡು ಬಿಡ್ತೀನ. ಸ್ಕೂಬಾದಾಗ ಹೇಳ್ತಾರೆ, ಅಲ್ಲೋದ್ರೆ ಏನು ಮಾಡೋದು ಪೇರೆಂಟ್ ಸರ್, ನಿಮ್ಮ ಬೇರೆ ಕೊಟ್ಟಿದ್ದೀವಿ, ಒಂದು ಸ್ವಲ್ಪ ಹಿಂಗೆ ಮಾಡಿದ್ದೀವಿ, ಬ್ರೆಡ್ ಕೊಟ್ಟಿದ್ದೀವಿ, ಹಿಂಗೆ ಮಾಡಬೇಕು. ನಾನು ಬೇರೆ ಚಡ್ಡಿ ಮಾಡಿ ವೇಟ್ಲೆಸ್ ಇರಬೇಕು, ನನ್ನ ಹಿಂಗೆ ಹಾಕ್ತೀವಿ, ಹಿಂಗೆ ಮಾಡಿದ್ರೆ ಇರೋ ಬರೋ ಮೀನುಗಳು ನೋಡಿದ್ರೆ ನನ್ನ ಹೆಂಡಿನೇ ಕಟ್ತಾ ಇಲ್ಲ. ನಮಗೂ ಭಯ, ಅವ್ರಿಗೂ ಭಯ. ಎಲ್ಲಿ ಮಾತಾಡೋದು ಕೇಳ್ಸಲ್ಲ, ನೀರು ಅಲ್ವಾ, ಗ್ಯಾಸ್ ಹಿಂಗೆ ಹಾಕಿರ್ತಾರ, ಫುಲ್ ಮೀನು ಕಾಣ್ತಾ ಇದೆ, ಕೊಳೆ ಕಾಣ್ತಾ, ಎಲ್ಲ ಬ್ರೆಡ್ ಖಾಲಿ ಆಯ್ತಲ್ಲ, ಅವಾಗ ನೋಡ್ತೀನಿ ಅಲ್ಲೇ ಇದ್ದಾರೆ. ನಾನು ಆ ದುಬಾಯಲ್ಲಿ ಆ ಬುರ್ಜ್ ಖಲೀಫಾ ಮುಂದೆ ಕಾಲ ಮೇಲೆ ಕಾಲ ಹಾಕೊಂಡಿದ್ದೆ, ಏನು ಮಸ್ತ್ ಮಜಾ. ಇಂಗ್ಲೀಷ್ ಅವ್ರು ಬಿಟ್ಟಾರೆ ಗೊತ್ತಲ್ಲ, ಗೊತ್ತಾರಲ್ಲ, ಒಂದ್ಸರಿ ಏನು ಮಾಡ್ಬೇಕು ಗೊತ್ತಾ, ದಾವಣಗೆರೆ ನಮ್ಮ ಹೆಂಡತಿಯವರು ಬೆಣ್ಣೆ ಮಸಾಲೆ ಅಲ್ಲೇ ಕಾಲ ಮಾಡಿದ್ದು ಅವಶ್ಯಕತೆ ಕರೆಕ್ಟ್ ಅಲ್ಲ. ಒಂದ್ಸರಿ ಮಗುವಿನ ಯಾವಾಗ ನಿನ್ನ ಗಂಡ ಬಿಸಿ ಬರಲ್ಲ ಅಂತ ನನಗೂ ಅದೇ ಬೇಕಿತ್ತು. ಒಂದ್ಸರಿ ಎಂಡಿ ಸರ್ ಹೋಗಿದ್ದು, ಯಾರೋ ಫ್ಯಾಮಿಲಿ ಪ್ರಾಬ್ಲಮ್ ಎಲ್ಲ ನೋಡಿದ್ನಲ್ಲ, ನಾನು ಬರೋಕ್ಕಾಗಲ್ಲ, ಕಾರ್ ಕಳಿಸಿರ್ತೀನಿ ಹೋಗುವಂತ ಕಾರ್ ಕಳಿಸ್ತೆ, ನಾನು ಊರಲ್ಲೇ ಇದ್ದೆ ಅಂತ ಹೋಗ್ಲಿಲ್ಲ, ನೀನು ಹೋಗು ಏನಾಗಲ್ಲ ಅಂತೇಳಿ ಅವಳಿಗೆ ಕೂರಿಸಿ ಏನು ಮಾಡೋದು ಗೊತ್ತಾ, ಒಂದು 3 ಸಾವಿರ ದುಡ್ಡು ಒಂದು ಸ್ವಲ್ಪ ಕೂರಿಸ್ತೆ, ಒಬ್ಬ ಡ್ರೈವರಿಗೆ ಕೂರಿಸ್ತೆ. ಮಕ್ಕಳನ್ನ ಚೆನ್ನಾಗಿ ಕರ್ಕೊಂಡೋಗಿ ಕರ್ಕೊಂಡು ಬ್ಯಾಗ್ ಎತ್ತಿಸ್ಬೋದು, ಏನು ಎತ್ತಿಸ್ಬೋದು ನಮಗೆ ತಗೊಳ್ಳೋದು ಡ್ರೈವರು ಮದುವೆ ಮನೆಗೆ ಮಾಡಿ ನನಗೆ ನಾಚಿಕೆ ಆಗ್ತಾ ಇದೆ ನೋಡಿದ್ರೆ. ರಶ್ಮಿ ಅಂತ ಹೇಳಿದ್ರೆ ಹೋಗಿಲ್ಲ, ಬಿಡೋಗಿಲ್ಲ, ಸೀದಾ ಸ್ಟೇಜ್ ಕೊಟ್ಟೆ. ದುಡ್ಡಿದ್ರೆ, ಸ್ಪಾನ್ಸರ್ಸ್ ಇದ್ರೆ, ಲೈಫ್ ಸ್ಟೈಲ್ ಹೇಗಿರುತ್ತೆ ಸ್ನೇಹಿತರೆ, ಈ ಲೈಫ್ ಸ್ಟೈಲ್ ನಿಮಗೆ ಬೇಕಾ? ಲೀಸ್ಟ್ ಆಫ್ ದಿಸ್ ಸ್ನೇಹಿತರೆ, ನಾವು ಪ್ರತಿಯೊಂದಕ್ಕೂ ಲೆಕ್ಕ ಮಾಡಬೇಕಿತ್ತು. ಈಗ ಯಾವ್ದಕ್ಕೂ ನಾವು ಲೆಕ್ಕ ಮಾಡ್ತಕ್ಕಂಥದ್ದಿಲ್ಲ ಸ್ನೇಹಿತರೆ. ನಿಮ್ಮ ಜೀವನದಲ್ಲೂ ಲೆಕ್ಕ ಮಾಡ್ತಾ ಇದ್ದೀರಾ, ಭವಿಷ್ಯದಲ್ಲಿ ಲೆಕ್ಕ ಮಾಡಬಾರ್ದು.